गोसंततिः प्राबोधि श्रुतिपङ्कजं करुणया प्राकाशे तत्त्वं परं ध्वान्तं ध्वंसमनाय साधुनिकलश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमःसा पक्षे सपक्षे स्थितिः व्यावृत्तिश्च विपक्षतोऽथ विषये शक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनेः भवति यदनुभावात् एडमुकोऽपि वाग्मे जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च संख्यावद्गणगीयमानचरितः सांख्याक्षपादादिनि संख्या सत्समय प्रभेद पटिमा प्रख्यात विख्यातिगः मुख्यावासग्रहं क्षमा दमा शमा दया मुख्यावासग्रहं क्षमा दमदया मुख्यामलश्रीधुरां व्याख्याने कलयेद्रतिं जयवरो विख्यातरो मद्गुरुः त्वङ्गतुङ्गतरङ्गमङ्गलनदी तुङ्गान्तरङ्गस्थले रङ्गोत्सङ्ग निषङ्गिवातविदुता अम्बः प्लाविते पाविते श्रीमन्त्रालय नाम्नि धाम्नि वसते या शंसते शंसते ಮಂತ್ರಾಲೋಚನಮಾರ್ತಿನಾಶನ ಕೃತೆ ತ್ವಂಸಾಂ ಪುನಸ್ತನ್ವತೆ. ಶ್ರೀ ಗುರುಭ್ಯೋ ನಮಃ. ರಾಯರ ಆರಾಧನೆಯ ಪೂರ್ವಿ ಭಾಗವಾಗಿ ನಿಮ್ಮ ವಿವೇಕಾನಂದ ಕಾಲನಿ ರಾಯರು ಬಂದ್ಬಿಟ್ಟಾರಾಗಲೇ ಅನುಗ್ರಹ ಅವ್ರನ್ನ ಕರೆಸಿ ಒಂದು ಮಂತ್ರ ಇವೆಲ್ಲ ಯೋಗ ಅಲ್ಲ, ಇದೆಲ್ಲ ಅಕ್ಷತಾ ಪ್ರಸಾದ ಒಂದು ದೊಡ್ಡ ಯೋಗ. ರಾಯರಿ ಮನಸ್ಸಿಗೆ ಬಂದದ್ದು ನೀವೆಲ್ಲ ಕೇಳೋದು ಅಂತ ಅರ್ಥ. ಇವತ್ತಿನಿಂದ ಸಮಗ್ರ ರಾಯರ ಬಗ್ಗೆ ಹೇಳೋದು ಅಂತ ದೇವರು ಇಚ್ಛಾಪಟ್ಟಾರ. ಯಥಾಶಕ್ತಿ ರಾಯರ ಗುಣಗಾನ ಮಾಡೋದು ಜೀವನದ ಒಂದು ಮಹಾಭಾಗ್ಯ. ನಾವು ಇಷ್ಟು ಹುಟ್ಟಿ ಬಂದಿದ್ದಕ್ಕೆ ಅಂತಿರ್ತಾರ. ತಿಳ್ಕೊಡ್ರಿ. ಚರಿತಂ ವೈಷ್ಣವಾನಾಂತು ಭಕ್ತ್ಯುದ್ರೇಕಾಯ ಕಥ್ಯತೆ ಅಂತ ಮಾತು ಶಾಸ್ತ್ರದ್ದು ಅರ್ಥ ಆಗ್ತದೆ ನಿಮಗೆ. ಚರಿತಂ ಅಂದರೆ ಚರಿತ್ರ. ಯಾರ್ದು? ವೈಷ್ಣವಾನಾಂತು. ದೊಡ್ಡವ್ರ ಚರಿತ್ರ ಯಾಕೆ ಕೇಳಬೇಕು? ಭಕ್ತ್ಯುದ್ರೇಕಾಯ ಕಥ್ಯತೆ. ನಮ್ಮ ಮನಸ್ಸು ಸುಧಾರಣೆ ಆಗಲಿಕ್ಕೆ, ನಮ್ಮ ಮನಸ್ಸು ಶುದ್ಧೀಕರಣ ಆಗಲಿಕ್ಕೆ, ಭಕ್ತಿ ಉದ್ರೇಕ ಆಗಲಿಕ್ಕೆ ಈ ಕಥಾ ಕೇಳಬೇಕು ಅಂತ ಹೇಳಿ ನಿಮಗೆಲ್ಲ ಗೊತ್ತದ ಹೇಳೋ ಮಾತು ನಾನು. ಕಿಂತು ಉತ್ತಮ ಶ್ಲೋಕ ಶಿಖಾಮಣೀನಾಂ ಮನೋವಿಶುದ್ಧೇ ಚರಿತಾನುವಾದ. ಪಂಡಿತಾಚಾರ್ಯ ಮಾತು. ಉತ್ತಮ ಶ್ಲೋಕ ಶಿಖಾಮಣಿನಾಂ ಚರಿತಾನುವಾದ. ಉತ್ತಮ ಶ್ಲೋಕರು ಭಗವದ್ಭಕ್ತರು, ಮಂತ್ರಾಲಯರಾಯರಂಥವ್ರು, ವಿಷ್ಣು ಭಕ್ತರು. ಅವರ ಚರಿತ್ರೆ ಮನಸ್ಸಿನ ಶುದ್ಧೀಕರಣಕ್ಕೆ ಕಾರಣ ಆಗ್ತದೆ ಅಂತಾರೆ. ನಾವು ದೇಹ ಸ್ವಚ್ಛ ಮಾಡ್ಕೋತೀವಿ, ಸ್ನಾನ ಎಲ್ಲರೂ ಮಾಡೇ ಮಾಡ್ತಾರೆ, ಅನೇಕ ಸೋಪ್ ಸಿಗೋತೀವಿ, ಸ್ವಚ್ಛ ಮಾಡ್ಕೋತೀವಿ. ಹಂಗೆ ಮನಸ್ಸು ಸ್ವಚ್ಛ ಮಾಡ್ಕೊಳ್ಳೋ ಸೋಪ್ ಯಾವ್ರ ಸಿಗ್ತದನ? ಅಂಗಡಿ ಹೋಗಿಲ್ರಿ, ನಮ್ಮ ಮನಸ್ಸು ಸ್ವಚ್ಛ ಸೋಪ್ ಕೊಡ್ರಿಪ್ಪ, ಒಂದು ಹಚ್ಕೊಂಡು ಸ್ನಾನ ಮಾಡ್ತೀವಿ, ಮನಸ್ಸೆಲ್ಲ ಸ್ವಚ್ಛ ಆಗಿಬಿಡೋದು, ಎಲ್ಲರೂ ಸ್ವಚ್ಛ ಆಗಿಬಿಡ್ತಿದ್ರು. ಅದಕ್ಕಿರೋ ಒಂದೋ ಸೋಪೆ ಆಗುತ್ತೆ. ಚರಿತಂ ವೈಷ್ಣವಾನಾಂತು ಭಕ್ತ್ಯುದ್ರೇಕಾಯ ಕಥ್ಯತೆ. ದೊಡ್ಡವರ ಕಥಾ, ಅವ್ರ ಚರಿತ್ರೆ, ಅವ್ರ ಮಹಿಮಾಗಳನ್ನು, ಅವ್ರು ಮಾಡಿರ್ತಕ್ಕಂಥ ಗ್ರಂಥಾದಿಗಳನ್ನ ಇದನ್ನು ತಿಳ್ಕೊಂಡ್ರೆ ಮನಸ್ಸು ಶುದ್ಧ ಆಗಿ ತದ್ವಾರ ಜ್ಞಾನ, ತದ್ವಾರ ವೈರಾಗ್ಯ, ತದ್ವಾರ ಭಕ್ತಿ ಬೆಳ್ಳಿ ಕಾರಣ ಪುನಃ ಪುನಃ అని ಹೇಳ್ತಾ ಇದ್ದಾರೆ. ಅದರಾಗ ವಿಶೇಷವಾಗಿ ಮಂತ್ರಾಲಯ ಪ್ರಭುಗಳ ಚರಿತ್ರೆ ಹೇಳೋದು ಅಂದ್ರೆ, ಕೇಳೋದು ಅಂದ್ರೆ ಈ ಜೀವನದ ಪರಮ ಭಾಗ್ಯ ಅಂತ ತಿಳ್ಕೊಡ್ರಿ. ರಾಯರ ಬಗ್ಗೆ ಹೇಳಬೇಕಾದ್ರೆ ಅದನ್ನು ಹೇಳಿದ್ದಾರೆ, ನಿಮಗೆಲ್ಲ ಗೊತ್ತಿರ್ತಕ್ಕಂಥ ಮಾತು. ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ ಅಂತ ಅಪಣಾಚಾರ್ಯ ಹೇಳಿಬಿಟ್ರು. ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ಒಬ್ಬ ದಾಸರಂತಾರ. ಎಷ್ಟು ಮಹಿಮಾದ ಮಂತ್ರಾಲಯ ಪ್ರಭುಗಳದು ಮಹಿಮಾ ಯಾರು? ಈ ಅಖಂಡ ಭೂಮಂಡಲವನ್ನು ಹಾಳಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಲ್ಪನಾ ಅಖಂಡ ಭೂಮಂಡಲವನ್ನು ಹಾಳಿ ಮಾಡಿ ಸಪ್ತ ಸಾಗರ ಅಂತವಲ್ಲ, ಅವನಿಷ್ಟು ಮಸಿ ಮಾಡಿ ಬರೆದ್ರೆ ಅವ್ರ ಮಹಿಮಾ ತೀರುವುದಿಲ್ಲ.
ಖರೆ ಅಲ್ಲ ಇದು. ನಿಮಗೊಂಚೂರು ಗೊತ್ತದ, ನಿಮಗೊಂಚೂರು ಗೊತ್ತು, ನಿಮಗೊಂಚೂರು ಗೊತ್ತದ, ಎಲ್ಲರಿಗೂ ಅವ್ರ ಬಗ್ಗೆ ಅವ್ರ ಅನುಗ್ರಹ ಉಂಡವ್ರ ಎಲ್ಲರ ಪ್ರಶ್ನೆ ಇಲ್ಲೇ ಇಲ್ಲ. ಬರೀ ನಮ್ಮವರಲ್ಲ, ಅಲ್ಲಿ ಹೇಳಿದ್ದಾರೆ ಅದನ್ನು. ವಿಪ್ರ ಕ್ಷತ್ರ ವಿಡಂಗ್ರಿ ಜಾತ ಮುಖರ ಅನೇಕ ಪ್ರಜಾ ಸೇವಿತ. ಬರೀ ಬ್ರಾಹ್ಮಣರು ರಾಯರ ಕೂತೇ ಇಲ್ಲ ಅವರು. ರಾಯರಂತಾರ ಬ್ರಾಹ್ಮಣರು ಹೋದ್ರೆ ತಡ್ಕೊಂಡು ನೀವು ಮನುಷ್ಯರು ಅಂತಾರ ಅವರು. ನಿನಗೆ ಸಂಧ್ಯಾವಂದನೆ ಗೊತ್ತದ, ಏಕಾಶಿ ಮಾಡ್ತೀವಿ, ಹರಕತೆ ಸಾವಕಾಶ ಮಾಡ್ತೀನಿ, ನನಗೆ ಅನುಗ್ರಹ ಮಾಡೋಣ ಅಂತ. ಅಲ್ಲಿ ಕಡಿ ಕೂತಾನಲ್ಲ ಮುದುಕ, ಏನೂ ಇಲ್ಲ ಪಾಪ, ಕಂಬಳಿಗೆ ಹೊತ್ಕೊಂಡು ಕೂತ್ಕೊಂಡನ. ಅವ ಮೊದಲು ಬೇಕು ನಮಗಂತಾರ. ಅಂತಃಕರಣ ಮಹಾನುಭಾವ. ಅದಕ್ಕೆ ನಮಗೆ ಅತ್ಯಂತ ದಯಾಲವೇ ಅಂತ ಹೇಳಿದ್ರು. 3 ಶ್ಲೋಕ ನಿಮಗೆ ಗೊತ್ತವ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. 1. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದು 1. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರೇ. ಇವು 3 ಶ್ಲೋಕ ಯಾರು ಮಾಡಿದ್ವು ಅನ್ನೋ ಸ್ವಲ್ಪ ಜಿಜ್ಞಾಸ ಅಂತಿರ್ತೀವಿ. ಹಾಗೆ ಒಂದೇದು ಹೇಳಿದ್ನೆ ನಿಮಗೆ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಇದನ್ನು ಮಾಡಿದೆವರು. ಅವ್ರ ನಂತರ ಬಂದಿರ್ತಕ್ಕಂಥ ಪಟ್ಟಕ್ಕೆ ಬಂದ ಯೋಗೀಂದ್ರ ಸ್ವಾಮಿ. ಇದಕ್ಕೆ ಚರ್ಮ ಶ್ಲೋಕ ಅಂತ ಹೆಸರು. ಇದಕ್ಕೆ ಎಲ್ಲ ಸ್ವಾಮಿ ಶ್ಲೋಕ ಅಂತಿರ್ತೀವಿ ನಾವು. ಸತ್ಯಬೋಧರದು, ರಘುತ್ತಮ ಸ್ವಾಮಿಗಳದು, ವಾದೇಂದ್ರ ಸ್ವಾಮಿಗಳದು, ಧೀರೇಂದ್ರ ಸ್ವಾಮಿಗಳದು, ಎಲ್ಲ ಸ್ವಾಮಿಗಳು ಚರ್ಮ ಶ್ಲೋಕ ಅಂತಿರ್ತಾವೆ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾ ರತಮ್ಮನಿಂ ವಿಶ್ವೇಶಂ ಇಷ್ಟದಂ ಒಂದೇ ಪರಿವ್ರಾಟ್ ಚಕ್ರವರ್ತಿನಂ. ಪಿಜಾವರ ಸ್ವಾಮಿಗಳು. ಹಾಗೆಲ್ಲ ಸ್ವಾಮಿಗಳಿಗೂ ಇದನ್ನ ಯಾರು ಮಾಡ್ತಾರ? ಮುಂದೆ ಬಂದಿರತಕ್ಕಂಥ ಸ್ವಾಮಿಗಳು ಮಾಡ್ತಿರ್ತಾರೆ ಇದನ್ನು ಅವ್ರ ಬಗ್ಗೆ. ಈ ಶ್ಲೋಕ ಅಪಣಾಸರ ಮಾಡಿದ್ದಲ್ಲ ಶ್ಲೋಕ ಇದು. ಮುಂದೆ ಬಂದಿರತಕ್ಕಂಥ ಸ್ವಾಮಿಗಳು ಅವ್ರು ಅನ್ಕೊಂಡ್ರ ದುರ್ವಾದಿಧ್ವಾಂತ ರವಯೇ. ಏನು ಹಿಂಗಂದ್ರೆ ದುರ್ವಾದಿಗಳು ಅಂತಿದ್ದಾರೆ, ಕೆಟ್ಟವಾದ ಮಾಡೋರು. ಅದರ ಧ್ವಾಂತ ಅಂದ್ರೆ ಕತ್ಲಿ. ಕತ್ಲಿ ಯಾರು ಬಂದ್ರೆ ಓಡಿ ಹೋಗ್ತದೆ? ಸೂರ್ಯ ಬಂದ್ರೆ ಕತ್ಲಿ ಓಡಿ ಹೋಗ್ತದೆ. ಹಂಗೆ ದುರ್ವಾದಿಗಳಿಗೆ ಸೂರ್ಯ ಇದ್ದಂಗೆ ಅಂದ್ರೆ ರಾಯರು. ಇವ್ರನ್ನ ಕಂಡ್ರೆ ಓಡಿ ಹೋಗ್ಬಿಡ್ತಾರಂತವ್ರು. ಇವ್ರ ಮುಂದೆ ವಾದ ಮಾಡಲಿಕ್ಕೆ ವೈಷ್ಣವರಿಗೆ ಮಹಾಪ್ರೀತ್ಯಾಸ್ಪದ ವೈಷ್ಣವೇಂದೀವರೆಂದವೇ. ಇಷ್ಟು ಹೇಳಿ ನಿಮಗೆಲ್ಲ ಅರ್ಥ ಹೇಳ್ತಾರೆ. ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ನಾವೆಲ್ಲ ಅನುಭವಿಸಿದ ಅವ್ರು ಏನು ನಮಗೆ ಅನುಗ್ರಹ ಮಾಡ್ಯಾರ ಅಷ್ಟು ಶಿವ ಮಾಡೋದಾಗೋದಿಲ್ಲ ನಮ್ಮ ಕಡೆಯಿಂದ. ಎಷ್ಟು ಅನುಗ್ರಹ ಮಾಡ್ಯಾರ ನಮಗಿರ್ತಕ್ಕಂಥ ಕಿಂಚಿತ್ ಏನು ಕೊಟ್ಟಾರ ನಮಗೆ? ದಿನ ಊಟ, ವಸತಿ, ಮಕ್ಕಳು, ಮೊಮ್ಮಕ್ಕಳು, ಕಿಂಚಿತ್ ಭೌಭಾಗ್ಯ, ಇಂಥ ಒಂದು ಸಂಗತಿ ಕೊಟ್ಟಾರಲ್ಲ. ಇದಕ್ಕೆಲ್ಲ ಅವ್ರ ಕಾರಣರು. ಅವ್ರಲ್ಲದೆ ಏನು ಮಾಡ್ಲಿಕ್ಕೆ ಆಗೋದು ತಿಳ್ಕೊಟ್ರು ನಮಗೆ ಅನ್ಕೋತೀವಿ ನಾವು. ಇಲ್ರಿ ರಾಯರದ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಕಡೆಯಿಂದ. ಅವ್ರು ಇಲ್ಲ ಅಂದ್ರೆ ನಾವೇನು ಮಾಡ್ತಿದ್ವಿ? ಎಲ್ಲಿ ಹೋಗ್ತಿದ್ವಿ ನಾವು ಕೇಳಲಿಕ್ಕೆ? ಅಂತ ಮಹಾನುಭಾವರು. ಒಂದು ಶ್ಲೋಕ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಸ್ತ್ರಯೇ. ಇದನ್ನ ರಾಘವೇಂದ್ರ ವಿಜಯಕಾರ ಮಾಡಿ ಶ್ಲೋಕ ಇದು. ರಾಘವೇಂದ್ರ ವಿಜಯ ಅಂತ ಒಂದು ಕಾವ್ಯ, ಅದು ಹೇಳಿ ಶುರು ಮಾಡ್ತಾರೆ ಮುಂದೆ ಹೇಳಲಿಕ್ಕೆ. ಅದನ್ನು ಬರೆದವರು ರಾಯರ ಅಕ್ಕನ ಮಗ ನಾರಾಯಣಾಚಾರ್ಯರು ಅಂತಿದ್ರು. ಅವ್ರ ಅಕ್ಕ ವೆಂಕಟಾಂಬ ಅಂತ ಹೆಸರು. ರಾಯರ ಮೊದಲೇ ಕೊಟ್ಟರು. ಅವ್ರದ್ದು ಅಕ್ಕ ವೆಂಕಟಾಂಬ ಅಂತ. ವೆಂಕಟಾಂಬನ ಲಕ್ಷ್ಮೀ ನರಸಿಂಹಾಚಾರ್ಯ ಕೊಟ್ಟಿತ್ತು ಲಗ್ನ ಮಾಡಿ. ಅಲ್ಲಿ ಹುಟ್ಟಿದವರು ನಾರಾಯಣಾಚಾರ್ಯ. ಅವರು ಈ ಶ್ಲೋಕ ಮಾಡಿದರು. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಸ್ತ್ರೇ. ಅರ್ಥ ಏನು? ಮೂಕಃ ಅಪಿ, ಯಾವಾಗ ಬಾಯಿ ಬರೋದಿಲ್ಲ, ಯಾವ ಶಾಲಿ ಕಲ್ತಿಲ್ಲ, ಯಾರ ಅನುಗ್ರಹದಿಂದ ಮುಕುಂದ ಶಯನಾಯತೆ. ನಿಮಗೆಲ್ಲ ಅರ್ಥ ಆಗ್ತದೆ. ಮುಕುಂದ ಅಂದರೆ ಯಾರು? ಪರಮಾತ್ಮ. ಶಯನ ಅಂದ್ರೆ ಹಾಸಿಗೆ. ಪರಮಾತ್ಮನ ಹಾಸಿಗೆ ಯಾವುದು? ಶೇಷ, ಹಾವು. ಹೌದಿಲ್ಲ? ಆ ಹಾವಿಗೆ 2000 ನಾಲಿಗೆ ಅವ ಶೇಷದೇವರಿಗೆ. ಅವ ಏನಾಗ್ತಾನಂತೆ ರಾಯ ಅನುಗ್ರಹದಿಂದ? ಅವ ಶೇಷದೇವರಾದಂಗೆ ಆದ್ರೆ ಅಷ್ಟು ಮಾತಾಡ್ಲಿಕ್ಕೆ ಕಲಿತಾನಂತ ಅರ್ಥ. ಒಂದನಾಗಿಲ್ಲ, ಅಷ್ಟು ನಾಲಿ ಬರ್ತಾವಂತ ಅವ
ಅದು ಮಾತಾಡಿ ಪ್ರಬುದ್ಧ ಆಗ್ತಾವಂತ ಅರ್ಥ. ಯಾವ ಮೂಕ, ಮೂಕನೂ ಕೂಡ ಬಾಯಿ ಬಂದು ಅಸಾಧ್ಯ ಮಾತಾಡ್ಲಿಕ್ಕತ್ತಾನ. ಅಷ್ಟೇ ಅಲ್ಲ, ಇನ್ನೂ ಒಂದು ಅರ್ಥದಾಗ ಪಾಠ ಪ್ರವಚನ ಮಾಡ್ತಾನ. ಸ್ತ್ರೀ ಬಹಳ ಬೇಕಾದದ್ದು ಶಾಸ್ತ್ರಗಳನ್ನ ಓಹಳ್ಲಿಕ್ಕತ್ತಾನ. ಯಾವ ಮೂಕ, ಹುಟ್ಟು ಮೂಕ, ಹುಟ್ಟು ಮೂಕ ಬಾಯಿ ಬರ್ತದೆ. ಮಂತ್ರದಾಗ ನೋಡೇವು ನಾವಿದನ್ನು. ನಾವು ಸಣ್ಣದಿತ್ತ ಪಾದಯಾತ್ರೆಗೆ ಹೋಗೋ ಹೊತ್ತಿನೊಳಗೆ ಇಷ್ಟೆಲ್ಲ ಗದ್ದು ಇದ್ದಿದ್ದಿಲ್ಲ. ಅವಾಗ ಭಾಳ ಕಮ್ಮಿ ಇರ್ತಿತ್ತು ಮಂದಿ. ಮೂಕ ಹೆಂಕಪ್ಪ ಅಂತಿದ್ದ ಇಲ್ಲ, ನಾವು ನೋಡೇವು ಅವನ ಕೆಲಸ. ರಾಯರಿಗೆ ಹಸ್ತೋದಕ್ಕೆ ಅಡಿಗೆ ಮಾಡೋದು ಅವನ ಕೆಲಸ. ಹಾಯ್ 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 ಹಿಂಗೆ ಓದ್ಬೇಕಮ್ಮ. ಒಂಚೂರು ಯಾರು ಮದುವೆ ಹೇ ತೋದ್ರಮ್ಮ, ಗಾಬರಿ ಹೋಗೋ ಹಂಗೆ ಬಾ ಇದ್ದಿದ್ದಿಲ್ಲ. ನಿಮಗೆ ಹೇಳ್ತೀನಿ, ಮುಂದೆ ಸ್ವಲ್ಪ ದಿವಸ ಮಾತಾಡ್ಲಿಕ್ಕೆ ಹಚ್ಬಿಟ್ಟ. ಏನು ಆಶ್ಚರ್ಯ ತಿಳ್ಕೊಡ್ರಿ ನಿಮಗೆ. ಯಾರ ಅನುಗ್ರಹದಿಂದ ಮೂಕನೂ ಕೂಡ ಮಾತಾಡ್ತಕ್ಕಂಥ ಶಕ್ತಿ ಪಡಿತಾನೋ. ಇದು ಒಂದು. ರಿಕ್ತ ಅಂದ್ರೆ ದರಿದ್ರ, ರಾಜಾಯತೆ, ಏನು ಇಲ್ದವ ಬಹಳ ಶ್ರೀಮಂತ ಆಗ್ತಾನಂತ. ನಿಮಗೆಲ್ಲ ಅನುಭವ ಅದ. ಯಾರನ್ನ ರಾಘವೇಂದ್ರನ್ ತಮಾಶ್ರಯ, ಅವ್ರನ್ನ ಆಶ್ರಯ ಮಾಡಿದರೆ ಮೂಕ್ ಹೋಗಿ ಮಾತಾಡೋದು ಕಲಿತಾನ, ದರಿದ್ರ ಹೋಗಿ ರಾಜ ಆಗ್ತಾನ. ಏನಿಲ್ಲ ಅವ್ರ ಹತ್ರ ಹೋದವ್ರಿಗೆ ನಾಸ್ತಿಂತ ಇಲ್ಲೇ ಇಲ್ಲ ತಿಳ್ಕೊಂಬಿಟ್ರೆ ನೀವು. ಇದು ಒಂದು ಮಹಿಮಾ ಅವರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದನ್ನಂದರೂ ಅಪಣಾಚಾರ. ರಾಯರ ಶ್ಲೋಕದ ಕೊನೆಗೆ ಬರ್ತಕ್ಕಂಥ ಮಂತ್ರ ಇದು. ಅದನ್ನು ಅವ್ರು ಮಾಡಿದರು, ಇದನ್ನು ಇವ್ರು ಮಾಡಿದರು. ಇದನ್ನು ಮಾಡಿದವ್ರು ಇರ್ತಕ್ಕಂಥವ್ರು ಹೇಳಿದ್ರು ಅಪಣಾಚಾರ. ಇಡೀ ರಾಯರ ಶ್ಲೋಕ ಇದ್ರಾಗದ. ರಾಯರ ಶ್ಲೋಕ ಪೂರ್ತಿ ರಾಯರ ಅರ್ಥ ಶ್ರೀಪೂರ್ಣ ಬೋಧ ಅಂತಕ್ಕಂಥ ಅರ್ಥ ಇಷ್ಟು ಇದ್ರಾಗನ ಅದ, 2 ಸಾಲಿನಾಗ ಅದ. ಅಂತಾರ ಅಪಣಾಚಾರ. ಪೂಜ್ಯಾಯ, ಸ್ವಾಮಿ ನಿಮಗೆ ಏನು ಹೇಳೋದು ನಾವು ಅಂತಾರ ಅವರು. ನೀ ಯಾರು? ಪೂಜ್ಯಾಯ, ಮಹಾಪೂಜನೀಯರು, ಪೂಜನೀಯ ಸ್ಥಾನ ನಿಮ್ಮದು. ಅವರು ಪೂಜ್ಯಾಯ, ನಾವು ರಾಜ್ಯಾಯ ಹೊಡೆದಾಡ್ತೀವಿ ನಾವು ಸುಮಂತ. ಅವರು ಪೂಜ್ಯಾಯ, ನಾವು ವ್ಯಾಜ್ಯಾಯ. ಅವರು ಪೂಜ್ಯಾಯ, ನಾವು ಆಜ್ಯಾಯ, ತುಪ್ಪ ತಿಲಿಗತ್ತೆ ಹೊಡಿತೀವಿ ನಾವು. ಅವ್ರು ಮಾತ್ರ ಪೂಜ್ಯಾಯ. ಯಾರವರು? ರಾಘವೇಂದ್ರಾಯ. ಇದಿಷ್ಟು ಏನು ಹೇಳಿದ ಸಾಲು ರಾಯರ ಸ್ತೋತ್ರದಾಗ 11 ಶ್ಲೋಕದ ಅರ್ಥ ಇದ್ರಾಗದ. ಯಾಕೆ ಹೇಳಿದರು ಮುಂದೆ ನೋಡಿ. ಸತ್ಯ ಧರ್ಮರತಾಯ ಚ, ಮಹಾನುಭಾವರು ಸತ್ಯ ಧರ್ಮ ಎಂದೂ ಬಿಡಲಿಲ್ಲ. ಏನು ಸತ್ಯ ಧರ್ಮ ಅಂದ್ರೆ ಎದಕ್ಕೆ ಸತ್ಯ ಧರ್ಮ ಅನ್ಬೇಕು? ಹಿಂದಕ್ಕೆ, ಭಾಳ ಹಿಂದಕ್ಕೆ ನಮ್ಮ ಸ್ಕೂಲಿಂಗ್ ಹಿಂಗಿರಲಿಲ್ಲಲ್ಲ. ಅಲ್ಲಿ ವಿದ್ಯಾಪೀಠಕ್ಕೆ ಹೋಗಿ ಕಲಿಬೇಕು, ಋಷಿಗಳ ಹತ್ರ ಹೋಗ್ಬೇಕು. ಋಷಿಗಳ 12 ವರ್ಷ ಕಲಿಸ್ಬೇಕು ಅವ್ರಿಗೆ. ಮನೆ ಬಿಟ್ಟು ಹೋಗ್ಬಿಡೋದು, ಅಲ್ಲೇ ಕಲಿಯೋದು. ಯಾಕೆ ಹಂಗೆ ಸಿಸ್ಟಮ್? ಆಗಿನ ಕಾಲ ಗುರುಕುಲ ಹಾಗೆ ಇದ್ದು, ಸಾಲಿ ಪಾಲಿ ಇದ್ದಿದ್ದಿಲ್ಲ ಆಗಿನ ಕಾಲಕ್ಕೆ. ತಂದೆ ತಾಯಿ ಹೋಗಿ ಬಿಟ್ಟು ಮಾಡ್ಬಿಟ್ಟಿದ್ರಲ್ಲಿ 12 ವರ್ಷ. 12 ವರ್ಷ ಅವ್ರನ್ನ ಪಂಡಿತರನ್ನು ಮಾಡಿ ಶಾಸ್ತ್ರೋ ವೈದಿಕನೋ ಏನೋ ಕಲಿಸಿದ್ರು ಗುರುಗಳಂತೂ. 12 ವರ್ಷ ಕಲಿಸಿದ ಮೇಲೆ ಅವ್ರನ್ನ ಹೋಗೋ ಮನೆಗೆ ಕಳಿಸೋದು ಗುರುಗಳು ಹೇಳ್ತಿದ್ರು. ಅಪ್ಪಗಳ್ರ ಇವತ್ತು ಹೇಳಿ ಸಣ್ಣ ಹುಡ್ರು ನೀವು ಬಂದಿದ್ದರಲ್ಲಿ ನಮ್ಮನೆ ಏನೋ ಊಟ ಮಾಡಬೇಕು ತಿಂದು ಹೋದ್ರಿ ನೀವು, ಹರ್ಕತ್ತಿಲ್ಲ. ಇನ್ನು ಹೋದ ಮೇಲೆ ನೀವು ಹೆಂಗಿರ್ಬೇಕು ಹೇಳ್ತೇವೆ ಅಂತ ತಿಳ್ಕೊಂಡು, ಇದು ಕಾನ್ವೊಕೇಶನಲ್ ಸ್ಪೀಚ್. ಡಿಗ್ರಿ ಮುಗಿಸ್ಕೊಂಡು ಹೊರ ಬರ್ತಾರೆ ಹುಡುಗರು, ಅವಾಗ ಹೇಳ್ತಕ್ಕಂಥ ಮಾತಿ ಹುಡುಗರಿಗೆ ಯಾವ ವಿಷಯದಾಗ ಹೇಳ್ತಾರೆ ಗೊತ್ತೇನ್ರಿ? ಇದನ್ನು ಆ ಸರ್ಟಿಫಿಕೇಟ್ ಕ್ಯೂ ಹಚ್ಕೊಂಡು ನಿಲ್ಬೇಕಲ್ಲೇ, ಇಲ್ಲ ಪೋಸ್ಟ್ ಕಳಿಸ್ಬಿಡ್ತಾರೆ ಅವ್ರು. ಹೌದಿಲ್ಲ, ಹಂಗಿರೋದಿಲ್ಲ. ಅವ್ರು ಆಗಿನ ಕಾಲ ಗುರುಗಳು ಕುಡಿಸೋಗ್ಬೇಕು, ಆ ಹುಡುಗರಿಗೆ ಹೇಳ್ಬೇಕು. ನೋಡ್ರಿ ಹೆಂಗದ ಮಂತ್ರ, ಶಾಂತಿ ಮಂತ್ರ ಇದು. ವೇದಮನೂಚ ಆಚಾರ್ಯ ಅಂತೆವಾಸಿನ ಮನುಷ್ಯಾಸ್ತಿ. ಅಂತೆವಾಸಿ ಶಿಷ್ಯರಿಗೆ ಗುರುಗಳು ಹೇಳ್ಬೇಕು ಏನಂತ? ಸತ್ಯಂ ವದ. ನಾಯಿ ಕಲಿಸಿನಲ್ಲ, ಬೇಕಾದ ಮರತರ ಮರಿ ಬಿಟ್ಟರೆ ಬಿಡು ಅದನ್ನು. ಈಗೇನು 4 ಮಾತು ಹೇಳ್ತಾರಲ್ಲ, ಇವನ್ ತಪ್ಪಿಸ್ಪಡ್ಡೇನು. ಇವಕ್ಕೆ ಪಂಚಶೀಲ ಅಂತ ಹೆಸರು, ಇವಕ್ಕೆ ಪಂಚಸೂತ್ರಗಳು ಅಂತ ಹೆಸರು. ಸತ್ಯಂ ವದ, ಧರ್ಮಂಚರ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ಭಾಳ ಚಂದ, 5 ಮಟ್ಟಲಿಕ್ಕೆ ಆಗ್ತದೆ. ಭಾಳ ಚಂದ, ಎಲ್ಲರೂ ಕಲಿಬೇಕು ಶಾಂತಿ ಮಂತ್ರ. ಮೊದಲು ಹೆಂಗಿತ್ತು ಅಂದ್ರೆ, ಸಂಧ್ಯಾ ಮಾಡೋ ಮುಂದೆ ಇದನ್ನ ಅಂದ ಸಂಧ್ಯಾ ಮಾಡ್ಕೊಂತಿತ್ತು. ಹಂಗೆ ಉಳಿದಿಲ್ಲ, ಈಗ ಟೈಮ್ ಸಿಗೋಲ್ಲ ಆಗೋದು ಅಂತ ತಿಳ್ಕೊಂಡು ನೀವು. ಇಲ್ಲಿ ಹೇಳ್ತಾರಲ್ಲ 5 ಮಾತು. ಸತ್ಯಂ ವದ,
ಧರ್ಮಂಚರ, ಎಂದಿಗೂ ಸತ್ಯ ಬಿಡಬೇಡ, ನಿನ್ನ ಧರ್ಮ ಬಿಡಬೇಡ. ಮಾತೃದೇವೋಭವ, ನಿಮ್ಮ ಅವನ್ನ ದೇವ್ರಂತ ತಿಳ್ಕೊಳ್ಳೋ. ಪಿತೃದೇವೋಭವ, ಅಪ್ಪ ಅವನೆಂದು ಕೂಡ ಆ ಮುದುಕರು ಹಾಸ್ಟೆಲ್ ಕಳಿಸ್ಲಿಕ್ಕೆ ಹೋಗ್ಬಾರ್ದಿಲ್ಲ, ಅವ್ರನ್ನ ತಂದೆ ತಾಯಿ ಸೇವಾ ಮಾಡು. ಆಚಾರ್ಯ ದೇವೋಭವ, ನಿಮ್ಮ ಗುರುಗಳಿಗೆ. ಅತಿಥಿ ದೇವೋಭವ, ಯಾನ್ಯನ ಮಧ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ಇವೆಲ್ಲ ಸಣ್ಣ 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 ಮಾತನಾಗು, ಇವನು ಹೇಳಿ ಕಳಿಸ್ಬೇಕು ಹುಡುಗರಿಗೆ. ಆ ಸತ್ಯ ಧರ್ಮ ರಥಾಯಚ, ರಾಯರ್ ಹಿಂಗ ಸತ್ಯ ಧರ್ಮ. ಇನ್ನೂ ಸತ್ಯ ಧರ್ಮ ಅದ ತಿಳ್ಕೊಡ್ರಿ, ನಿಮಗೆಲ್ಲ ಹೊಸ ನಿಮ್ಗೆ ಅರ್ಥ. ಸತ್ಯ ಧರ್ಮ ಅಂದ್ರೆ ಯಾವ? ವ್ಯಾಸರಾಜ್ ಹೇಳ್ತಾರೆ ಇದನ್ನೇ. ಈ ಶ್ಲೋಕ ಕೇಳಿರಿ ನೀವು, ನೆನಪಿರ್ಲಿಕ್ಕೆ ಇಷ್ಟೇ. ಶ್ರೀಮನ್ ಮಧ್ವಮತೆ ಹರಿ ಪರತರಃ ಸತ್ಯಂ ಜಗತ್ತತ್ವತೋ ಭಿನ್ನಾ ಜೀವಗಣಾ ಹರೇರನುಚರಾ ನಿಚೋಚ್ಚ ಭಾವಂಗತಾ ಮುಕ್ತಿ ನೈಜ ಸುಖಾನುಭೂತಿ ಅಮಲಾ ಭಕ್ತಿಶ್ಚ ತತ್ಸಾಧನಂ ಯಕ್ಷಾದಿ ತೃತೀಯಂ ಪ್ರಮಾಣಮಖಿಲಂ ನಾಮ್ನೈಕ ವೇದ್ಯೋ ಹರಿಹಿ. ಈ ಒಂದು ಶ್ಲೋಕದಾಗ 9 ಸೂತ್ರವ. ಜಗತ್ತು ಶ್ರೀಮನ್ ಮಧ್ವಮತೆ ಹರಿ ಪರತರಃ. ನಮ್ಮ ಸಿದ್ಧಾಂತ ದೊಡ್ಡವರು ಯಾರು? ಸರ್ವೋತ್ತಮ ನಾರಾಯಣ. ಶ್ರೀಮನ್ ಮಧ್ವಮತೆ ಹರಿ ಪರದ ಸತ್ಯಂ ಜಗತ್, ಜಗತ್ ಸತ್ಯದ ಪಂಚಭೇದ ತಾರತಮ್ಯ 9 ಸೂತ್ರ. ಈ ಸತ್ಯ ಧರ್ಮದಲ್ಲಿ ಯಾವಾಗಿದ್ದು ಅರ್ಥ ಆಗಿರ್ತಕ್ಕಂಥ ಯಾರು? ಮಂತ್ರಾಲಯ ಪ್ರಭು ಅಂತ ಹೇಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಸ, ಎಂದಿಗೂ ಬಿಟ್ಟಿಲ್ಲ. ಒಳ್ಳೆ ಪ್ರಹ್ಲಾದರಾಜರಾದಾಗ ದೈತ್ಯ ಕುಟುಂಬದಾಗ ಹುಟ್ಟ್ಯಾರ ನೋಡಿರವ್ರು. ರಾಯರನ್ನ ಹೆಂಗೆ ನೆನೆಸ್ಬೇಕು ವಿಚಾರ ಮಾಡಿ, ಹಂಗೆ ಹೇಳ್ತಾನೆ ನಿಮಗೆ. ಶಂಖುಕರ್ಣಾಖ್ಯ ದೇವಸ್ತು ಬ್ರಹ್ಮಶಾಪಶ್ಚ ಭೂತಲೆ ಪ್ರಹ್ಲಾದ ಇತಿ ವಿಖ್ಯಾತೋ ಭೂಭಾರ ಕ್ಷಪಣೇ ರತಃ ಸಯೇವ ರಾಘವೇಂದ್ರಾಖ್ಯ ಯತಿರೂಪೇಣ ಸರ್ವದಾ ಕಲಯುಗೆ ರಾಮಸೇವಾಂ ಕುರುವನ್ ಮಂತ್ರಾಲಯೇ ಭವತ. ಅವ್ರ ವೈಶಿಷ್ಟ್ಯ ಇರೋದು ಹಿಂಗತ್ತ. ಹೆಂಗೆ ಶಂಖುಕರ್ಣ ದೇವತೆಗಳು ಮೊದಲಿವರು, ಬ್ರಹ್ಮನ ಆಸ್ಥಾನದ ಒಬ್ಬ ದೇವತೆಗಳು ಶಂಖುಕರ್ಣ ಅಂತ ತಿಳ್ಕೊಂಡು ಹೇಳಿ. ಅವ್ರ ಕೆಲಸ ಏನು? ಬ್ರಹ್ಮದೇವ್ರ ಪೂಜೆಗೆ ಹೂ ತಂದು ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೊಡ್ತಾನೆ. ಏನೋ ಒಂದು ಪ್ರಸಂಗದಾಗ ಒಂಚೂರು ತಪ್ತೀವಿ, ಡ್ಯೂಟಿ ಒಳಗೆ ತಪ್ಪಿದ್ರು ಅವರು. ಬ್ರಹ್ಮದೇವ್ ಶಾಪ ಕೊಟ್ಟರು, ಭೂಲೋಕದ ಅವತಾರ ಮಾಡಿ ಹೋಗತ್ತ ಕಡೆಗೆ ಅಂತ ತಿಳ್ಕೊಂಡು ಹೇಳಿ. ಶಂಖುಕರ್ಣಾಖ್ಯ ದೇವಸ್ತು ಬ್ರಹ್ಮಶಾಪಶ್ಚ ಭೂತಲೆ, ಏನಾಗಿ ಹುಟ್ಟಿದ್ರು? ಪ್ರಹ್ಲಾದ ಇತಿ ವಿಖ್ಯಾತೋ ಭೂಭಾರ ಕ್ಷಪಣೇ ರತಃ. ಮುಂದ ರಾಜ ಸಯೇವ ರಾಘವೇಂದ್ರಾಖ್ಯ, ಅವರೇ ಯತಿರೂಪೇಣ ಸರ್ವದಾ. ಎಲ್ಲಿದ್ದಾರೆ ಮಹಾನುಭಾವರು? ಕಲಿಯುಗಳ ಕುರುವನ್ ಮಂತ್ರಾಲಯೇ ಭವತಂತ ಅವ್ರು ಶ್ಲೋಕ ಮಾಡ್ತಾ ಇದ್ದಾರೆ. ಇಂತಹ ಮಹಾನುಭಾವರು ಸತ್ಯ ಧರ್ಮ. ಒಳ್ಳೆ ಪ್ರಹ್ಲಾದರಾಜಿದ್ದಾಗ ಏಕಾಷ್ಟು ತೊಂದರೆ ತಾಪತ್ರಯ ಬಂದರೂ ಕೂಡ ಹರಿ ಸರ್ವೋತ್ತಮ ಬಿಡಲಿಲ್ಲ. ಹರಿ ಹರಿ ಅಂತ ಕೂಡ ಪ್ರಖಂಡ ಪ್ರಾರ್ಥನೆ ಮಾಡಿ ಅವರಪ್ಪನ ವಿರುದ್ಧ ನಿಂತ್ಕೊಂಡ್ರು. ಅಪ್ಪ ಹೆಚ್ಚು ಧರ್ಮ ಹೆಚ್ಚು, ಅಪ್ಪ ಧರ್ಮ ಮಾಡಬೇಡ ಅಂತ ಹೇಳ್ತಾನೆ, ಮಗ ಮಾಡಬೇಕು ಅಂತಾನೆ. ಆವಾಗ ಅಪ್ಪನ ಕೈ ಬಿಡಬೇಕು, ಧರ್ಮ ಶ್ರೇಷ್ಠ. ಅದೇ ರೀತಿ ಮಾಡ್ಕೊಂಬರ್ತಕ್ಕಂಥ ಮುಂದೆ ಅವರು ಅದನ್ನ ಹೇಳ್ತಾ ಇರ್ತಾರೆ. ಇಷ್ಟು ವೈಶಿಷ್ಟ್ಯವಂತಕ್ಕಂಥ ಮಹಾನುಭಾವರು ಸತ್ಯ ಧರ್ಮ ರಥಾಯಸ್. ಹೆಂಗಿದ್ದಾರ? ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕಲ್ಪವೃಕ್ಷ ಕಾಮ ಹೇಳಿದಂಗೆ ಯಾರು ಸೂತ್ರ ಮಾಡ್ತಾರ. ಈ ಶ್ಲೋಕದೊಳಗೆ ಕ್ರಿಯಾಪದ ಇಲ್ಲ, ಅಷ್ಟೇ ಹೇಳ್ಬಿಟ್ಟು ಭಜತಾಂ ಕಲ್ಪವೃಕ್ಷಾಯ. ಯಾರು ಭಜ ಸೇವಾಯಾಮ್ ಅಂತ ಅರ್ಥ. ಕಲ್ಪವೃಕ್ಷ ಕಾಮಧೇನು ಬೇಡ್ತು ಕೊಡ್ತಕ್ಕ ಒಂದು ಆಕಳ, ಒಂದು ಗಿಡ, ಹಂಗಿದ್ದಂಗೆ ಬೇಕಾದ ಕೊಡ್ತಕ್ಕಂಥ ಮಹಾನುಭಾವರು ಅಂತ. ಈ 3 ಶ್ಲೋಕ ತಿಳ್ಕೊಂಡ್ಬಿಟ್ರೆ ರಾಯರಿಗೆ ಬಹಳಷ್ಟು ತಿಳ್ಕೊಂಡಂಗೆ ತಿಳ್ಕೊಡ್ರಿ. ಆ ರೀತಿಯಾಗಿ ಅಂತಾರ ರಾಯರ್ ನಂಬ್ರಿ ಅಂತ ಹೇಳಲಿಕ್ಕೆ ಒಂದು ಶ್ಲೋಕ ಮಾಡ್ತಾರ, ತಿಳ್ಕೊಡ್ರಿ. ಹಂಗೆ ಅರ್ಥ ಹೇಳ್ತಾನೆ ಆಮೇಲೆ. ನೋ ಮಂಚಾನ ಗ್ರಹಾನ ಚಂಚಲ ದೃಶೋ ದ್ರವ್ಯಂ ಶ್ರಮಾತ್ ಸಂಚಿತಂ ಚಂಚತ್ ಕಿಂಚಿತ್ ಕಿಂಚ ಕಾಂಚನಮಪಿ ತ್ವಾಂಚಾನೋ ವಾಂತ್ಯತ್ಯೆ ಸಂಚಿಂತ್ಯೈವ ಮಮುಂಚ ಮುಂಚ ಸಕಲಂ ಪ್ರಾಪಂಚಿಕಂ ನಶ್ವರಂ ಮಂಚಾಲಿ ಗುರುಮಂಚ ಶಾಶ್ವತ ಸುಖಂ ತ್ವಂ ಸೇತ್ ಸಖೇ ವಾಂಚಸಿ. ಅಷ್ಟೇ, ಹೇ ಸಖೇ ವಾಂಚಸಿ ಕಿಂ, ನಿನಗೇನು ಇಚ್ಛೆ ಆಗಿದಲ್ಲ, ಏನು ಬೇಕು ಅಂತ, ಮೋಕ್ಷ ಬೇಕು, ಸುಖ ಬೇಕು ಅಂತ ಆಗಿದಲ್ಲ, ಇವು ಯಾವ ಕೊಡೋದಿಲ್ಲ. ನೋ ಮಂಚ, ಮಂಚ ಗೊತ್ತದ, ಕಾಟು ಮಲ್ಕೊಳ್ಳು ಮಂಚ. ಮಂಚ ಸುಖ ಎಷ್ಟೊತ್ತು ಮಲ್ಕೊಳ್ಳೋದಕ್ಕೆ ಅಷ್ಟ ಕಾಯಂ ಸುಖ ಕೊಡ್ತೇನೆ, ಜಡ ಅದೇನು ತಲೆ ಕೊಡ್ತದ. ನ ಗ್ರಹ, ನಾವು ಕಟ್ಟಿಸಿದ ಮನೆ ಇರೋದನಕ ಅಷ್ಟ. ಚಂಚಲ ದೃಶೋ ದ್ರವ್ಯಂ ಶ್ರಮಾತ್ ಸಂಚಿತಂ, ಕಷ್ಟಪಟ್ಟು ಪೈಸೆ ಕೂಡಿ ಬ್ಯಾಂಕ್ನಾಗ ದುಡ್ಡು ಕೊಡ್ತೇವಲ್ಲ, ಆ ದುಡ್ಡಿಂದ ಬರ್ತದೆ ಯಾವ ಸುಖ ಕೊಡಲ್ಲ. ನೋ ಮಂಚಾನ ಗ್ರಹಾನ ಚಂಚಲ ದೃಶೋ,
ಹೆಂಗೆ ಕರೆದು ದ್ರವ್ಯಂ ಶ್ರಮಾತ್ ಸಂಚಿತಂ ಚಂಚತ್ ಕಿಂಚಿತ ಕಿಂಚ ಕಾಂಚನಮಪಿ ತ್ವಾಂಚಾನೋ ವಾಂತ್ಯತ್ತೆ. ಬಂಗಾರ ಬೆಳ್ಳಿವೇನು ಸುಖ ಕೊಡ್ತಾವೋ? ಸಂಚಿಂತ್ಯೈವ ಮಮುಂಚ ಮುಂಚ ಸಕಲಂ, ಇವನ್ನೆಲ್ಲ ಬಿಡು. ಸಂಚಿಂತೈವ ಮಮುಂಚ ಮುಂಚ ಸಕಲಂ ಎಂಥದ್ದು? ಪ್ರಾಪಂಚಿಕಂ ನಶ್ವರಂ, ಎಲ್ಲ ನಶ್ವರ ಪ್ರಾಪಂಚ. ಹಂಗಾರೆ ಏನು ಮಾಡೋದು? ಮಂಚಾಲಿ ಗುರುಂ ಅಂಚ. ನಂಬೋದಾದ್ರೆ ಅಂಚಿಸೋದು ಹೊಂದು ಅಂತ ಅರ್ಥ. ನಂಬೋದಾದ್ರೆ ಹೊಂದೋದಾದ್ರೆ ಹತ್ರ ಹೋಗೋದ್ರೆ ಮಂಚಾಲಿ ಗುರು ಇದ್ರೆ ಅವ್ರ ಹತ್ರ ಹೋಗ್ಬಿಡು. ತ್ವಂಚೆ ಸುಖೇ ವಾಂಚಿಸಿ. ನೀ ಕಷ್ಟ ಕಾರ್ಪಣ್ಯ ಹೋಗಿ ಈ ಸಮುದ್ರ ದಾಟಬೇಕು ಅಂತಂದ್ರೆ ಒಂದು ಹಾದಿ ಅದನ್ನು ಅಂತ ಶ್ಲೋಕದಾಗ. ಅದೇನು? ಮಂಚಾಲಿ ಗುರು ಹಿಡ್ಕೊಂಬಿಟ್ರು ಸಾಕೊಂಡ್ರಿ, ರಾಯರು ಹಿಡ್ಕೊಂಡ್ಬಿಟ್ರು. ಅವರೆಲ್ಲ ಹಾದಿ ಊರು ಕರ್ಕೊಂಡು ಹೋಗ್ತಾರೆ. ಸಂಧ್ಯಾ ಹೇಳ್ದು ಸಂಧ್ಯಾ ಕಲಿಸ್ತಾರೆ, ಪಾಠ ಕಲಿಸ್ತಾರೆ. ಅವ್ರ ಹತ್ರ ಹೋಗ್ಬಿಟ್ರೆ ಬೇಕಾದಂತಾರ. ಒಬ್ಬ ವ್ಯಕ್ತಿ ತನ್ನ ಜೀವನ 40 ವರ್ಷ 35 ವರ್ಷ ಅಸಡ್ಢ ಜೀವನ ತೆಗೆದವ. ಬ್ರಾಹ್ಮಣರಾಗ ಹುಟ್ಟಿದ್ದ, ಎಲ್ಲ ಚೌಕುಲ್ದಾಗ ಹುಟ್ಟಿದ್ದ. ಏನು ಕೆಟ್ಟ ಹೋದ ಇಷ್ಟ ಪರಿಸರಕ್ಕೆ, ಏನೇನೋ ಧನ್ಯ ಮಾಡ್ಕೋತ ಅಡ್ಡಾಡಿದ. ಬುದ್ಧಿ ಬಂತ ಅವಾಗ. ಒಬ್ಬ ಗುರುಗಳ ಹತ್ರ ಹೋದ. ನಾ ಏನು ಮಾಡ್ಬೇಕ್ರಿ ಸ್ವಾಮಿ ಅಂತ ಕೇಳ್ದ. ನಮಗೇನು ಗೊತ್ತಿಲ್ಲಪ್ಪ, ಅಲ್ಲಿ ರಾಯರ ಹತ್ರ ಹೋಗು ಅಂತ ಹೇಳೋರು, ಅಲ್ಲೇ ಉದ್ಧಾರ ಆಗಲಿಕ್ಕೆ ಸಾಧ್ಯ ಅಂತ ಹೇಳೋರು. ಹೋದ್ ಬಂದು ನಿಂತ್ಕೊಂಡು ಅವ್ರನ್ನ ಅಂತ ಮಂತ್ರಾಲಯ ಒಳಗೆ ಶಾಲದಾಗ ಸಾಷ್ಟಾಂಗ ಕೈ ಮುಗಿ ಬೇಡಿಕೊಂಡು ರಾಯರ ಮುಂದೆ ಅವ ಮಾಡಿ ಒಂದು ಶ್ಲೋಕ ಇದು ನೋಡ್ಕೊಡ್ರಿ, ಎಷ್ಟು ಚಂದದ. ವಾರಾಂಗನಾದ್ಯೂತ ಚೌರ್ಯಾನ್ಯದಾರಾಧಿರತ್ವಾದ್ವ್ಯವದ್ಯತ್ವ ತೋಮಾಂ ಪ್ರಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಅಕ್ಷಮಾಲಿಕ ಸ್ತೋತ್ರ ಇದು, ನಿಮಗೆ ಗೊತ್ತದೆ ಎಲ್ಲ ಇದು. ಅವ ನಾ ಏನು ತಪ್ಪು ಪಣ್ಣಿ ಅಷ್ಟು ಹೇಳ್ಯಾನ ರಾಯರ ಮುಂದೆ. ಮುಂದೆ ಈ ಶ್ಲೋಕ ಬರ್ದಾರ ಅವ್ರು. ಅವಾಗ ಹೇಳಿದ ಕಾರಣ ಹೇಳಿದ್ನೋ ಸಂಸ್ಕೃತ ಹೇಳಿದ್ನೋ ಗೊತ್ತಿಲ್ಲ. ಅಂತೂ ನಾ ಮಾಡಿದ ತಪ್ಪು ಅಷ್ಟು ರಾಯರ ಮುಂದೆ ಒಪ್ಪಿಸೋಣ. ಇಂತಿಂಥ ಕೆಲಸ ಮಾಡಿ ಬಂದಿರಿ ರಾಯರ, ತಿಳಿಲಿಲ್ಲ ನನಗೆ. 30 ವರ್ಷ ಹೋಗ್ಬಿಟ್ಟು 35 ವರ್ಷ ಹೆಂಗಾರ ಮಾಡಿ ಉದ್ಧಾರ ಮಾಡಿ ಏನೇನು ಮಾಡಿ ಹೇಳ್ಯಾರ. ವಾರಾಂಗನ ಅಂದ್ರೆ ಹೆಣ್ಣು ಹುಡುಗರು ಅಂತ ಅರ್ಥ. ನಾ ಜೀವನ ಬರೀ ಹೆಣ್ಣು ಹುಡುಗರಿಂದ ಅಡ್ಡಾಡೇನಿ ಅಂದವ. ದ್ಯೂತ ಇಸ್ಪೇಟು ಓಸಿ ಅವನ್ನೆಲ್ಲ ಮಾಡಿ ಮುಗಿಸಿ ನಾನು ಅಂದವ. ಶೌರ್ಯ ಅಂದ್ರೆ ಕಳವು ಮಾಡಿನ ಅಂತ ಹೇಳಿ. ಅನ್ಯದಾರ ರತತ್ವ, ದಾರ ಅಂದ್ರೆ ಹೆಂಡತಿ, ಬ್ಯಾರೆಯವ್ರ ಹೆಂಡತಿ ಮೇಲೆ ಕಣ್ಣು ಹಾಕಿ ನಾನು ಅಂದವ. ಇಂಥವು ಭಾಳ ಮಾಡಿನಿ ಅಂತಾನ. ಇತ್ಯಾದಿ ಒಟ್ಟು ಹೇಳಿಕೊಳ್ಳಿ ನಾಶಿ ಬರ್ತಾನಂತಾನವ. ವಾರಾಂಗನ ಅರ್ಥಾತ್ ನಿಮಗೆ ವಾರಾಂಗನ ದ್ಯೂತ ಶೌರ್ಯ ಅನ್ಯದಾರ ರತತ್ವ ಇತ್ಯಾದಿ ಮಾಡಿ ಬಂದೇನೆ ಸ್ವಾಮಿ, ಕೈ ಹಿಡಿತೀರಾ ಅಂದ್ರೆ. ರಾಯರಂದ್ರಂತ ಎಷ್ಟು ಲೇಟಾಗಿ ಬಂದೇವು ಅಂದ್ರಂತ. ಚಲೋ ಬಂದ್ರೆ ಇನ್ನೂ ಚಲೋ ಆಗ್ತಿತ್ತಲ್ಲ. ಇರ್ಲಿ ಬಾ, ದೇವ್ರಿದ್ದ ಬಾ, ನಾವು ಒಂದಿಲ್ಲ ಮಹಾನುಭಾವರು, ನಾವು ಹಾದಿ ಮಾಡಮ್ಮ ಅಂದವರು. ಮುಂದವ ಎಲ್ಲ ಕಲಸು ಚಂಡಿಗೆ ಬಿಟ್ಟು ನಾಮ ಹಚ್ಚಿಕೊಂಡು ರಾಯರ ಬಗ್ಗೆ 10 ಗ್ರಂಥ ಬರೆದ ಮುಂದೆ ಅವ ತಿಳ್ರು ಸಂಸ್ಕೃತದಾಗ. ಅದ್ರಾಗ ಏನು ಹೇಳಿ ನಿಮಗೆ ಇದು ರಾಘವೇಂದ್ರ ತಂತ್ರ ಅಂತ ಒಂದು ಗ್ರಂಥ ಅದ. 14 ಪಟಲ ಅದ್ರಾಗ. ಇದು ನಾಳೆ ಹೇಳು 11ನೇ ಏಕಾಶ ಪಟಲ. ಇದು ಅಕ್ಷರಮಾಲಿಕ ಅ ಆ ಈ ಮ್ಯಾಲ ಎಲ್ಲ ಕಡೆ ಕೇಳಿ, ಮೊಬೈಲ್ನೇ ಕೇಳ್ತೀರಿ, ಎಲ್ಲ ಕಡೆ ಕೇಳ್ತೀರಿ ಅದನ್ನು. ಅಜ್ಞಾನ ನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನ ಧಾತ್ರೆ ನಮಸ್ತೆ ಗುರು ಅನ್ನೋರು ಹೇಳ್ತಾ ಇರ್ತಾನೆ. ಅವಂತಾನ ನಾ ಹೆಂಗಾಗಿದ್ದೆ ಅಂದ್ರೆ ಲಕ್ಷ್ಮೀ ವಿಹೀನತ್ವ ಹೇತೋ ಸ್ವಕೀಯೈ ಸದೂರೀಕೃತ ವಾಚ್ಯೋಸ್ಮಿಮೌ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭು. ಅರ್ಥ ಮಾಡ್ಕೊಡಿ ಹೆಂಗಾಗ್ತದೆ ನಿಮ್ಗೆ ಗೊತ್ತಾಗ್ತದೆ. ಲಕ್ಷ್ಮೀ ವಿಹೀನ, ಲಕ್ಷ್ಮೀ ಅಂದ್ರೆ ದುಡ್ಡು ಸಂಪತ್ತು, ವಿಹೀನ ನನ್ನ ಹತ್ರ ಇದ್ದಿದ್ದಿಲ್ಲ. ಈ ಕಾರಣಕ್ಕಾಗಿ ಸ್ವಕೀಯರು ನನ್ನವರ ದೂರೀಕೃತ ನನ್ನ ದುಡ್ಡು ಬಿಟ್ರ ಮುಂದೆ ನನ್ನ ಹತ್ರ ಯಾರು ಬರೋದು. ನನ್ನ ಬಳಗ ಬಂದು ಯಾಕೆ ನನ್ನ ಹತ್ರ ಏನಿಲ್ಲ, ದುಡ್ಡಿಲ್ಲ, ನನ್ನ ಉದ್ಧಾರ ಮಾಡ್ತೀರ ಅಂತ ಕೇಳ್ಕೊಂಡ ತಿಳ್ಕೊಂಡು. ಅಂಥ ಮನುಷ್ಯ ಅಸಾಧ್ಯ ಪಂಡಿತಾಗಿ ಮುಂದೆ ಗ್ರಂಥ ಬರೀತಂದ್ರೆ ರಾಯರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೈ ಕೊಟ್ಟರೆ ಅವ್ರು ಮಾಡ್ತಕ್ಕಂಥ ಚಮತ್ಕಾರ ಹಿಂಗೆ ಹೇಳ್ಕೊತ ಹೋದ್ರು ಕೂಡ ಅಂತ. ಅದಕ್ಕಾಗಿ ಹೇಳ್ತಾ ಇದ್ದೆ ನಿಮಗೆ ಸ್ವಲ್ಪ ರಾಘವೇಂದ್ರ ವಿಜಯದ ಬಗ್ಗೆ ಕಲ್ಪನಾ ನಿಮಗೆ ಕೊಡ್ತಾ. ಹೆಂಗೆ ಮಧ್ವ ವಿಜಯ ಅದ 16 ಸರ್ಗ 1700 ಚಿಲ್ಲರ ಶ್ಲೋಕ ಆಗ್ತಾವೆ ಅಷ್ಟು ಕೂಡ. ಅದಂತ ಜಯತೀರ್ಥ ವಿಜಯನೂ ಅದ. ಮತ್ತೆ ರುಕ್ಮಿಣಿ ವಿಜಯನೂ ನೀವು ಕೇಳಿರಿ. ಹಂಗೆ ಭಾಳ ವಿಜಯಗಳು ಬಂದಾವ. ರಾಘವೇಂದ್ರ ವಿಜಯನೂ ಒಂದು ಕಾವ್ಯನೇ. ಇದನ್ನು ಬರೆದವರು ಅವ್ರ ಅಳೆಯ ಅಗಲೇ ಅಕ್ಕನ ಮಗ, ದೊಡ್ಡ ವಿದ್ವಾಂಸರು. ಮತ್ತು ತಮ್ಮ ತಂದೆ ಹತ್ರ ಎಲ್ಲ ವ್ಯಾಕರಣ ಶಾಸ್ತ್ರ ಅಷ್ಟು ಓದಿಕೊಂಡ್ರು. ರಾಯರ ಹತ್ರ ಗ್ರಂಥಾಭ್ಯಾಸ ಮಾಡಿದರು. ರಾಯರನ್ನು ನೋಡಿದೆವರು ಹೆಂಗೆ ನಾಣ ಪಂಡಿತಾಚಾರ್ಯರು ಮಧ್ವ ವಿಜಯ ಬರೋ ಮುಂದೆ ಆಚಾರ ನೋಡಿದ್ರು ಅವರು.
ಯಾರ ಮಗ? ತಿರುಗಿ ಪಂಡಿತಾಚಾರ್ಯ ಮಗ ವಾಯುಸ್ತುತಿ ಬರೆದವರು, ಅವ್ರ ಮಗ ನಾಡ ಪಂಡಿತಾಚಾರ್ಯ, ಮಧ್ವಿಜಯ ಬರೆದವರು ಅವರೇ ಅಲ್ಲ. ಆಚಾರ ನೋಡಿ ಬರೀತಕ್ಕಂಥದ್ದು ಅಥೆಂಟಿಕ್ ರೆಕಾರ್ಡ್ ಅಂತ ಅರ್ಥ. ಹಂಗೆ ಬರೀತಾರೆ ಅವರು. ರಾಘವೇಂದ್ರ ಋಷಿಯ ಬರೆದರು, ಕಾವ್ಯ ಮುಗಿತು. ಎಷ್ಟು ಬರೆದ್ರು? 16 ಸರ್ಗ ಬರೆದ್ರು, 16 ಚಾಪ್ಟರ್ಸ್ ಅಂತ ಅರ್ಥ. 1000 ಶ್ಲೋಕ ಹೆಚ್ಚು ಕಡಿಮೆ ಕೂತ್ಕೊಂಡು ರಾಯರು ತುಂಗಭದ್ರಾ ದಂಡೆಲ್ಲ ಮಂತ್ರಾಲಯದಾಗ ಕೂತ್ಕೊಂಡಿದ್ರು, ಎಲ್ಲ ಬಳಗ ಕೂಡಿಸ್ಕೊಂಡು. ಸಾಯಂಕಾಲ ಹೊತ್ತು ಎಲ್ಲ ವಿದ್ವಾಂಸರು ಸೇರ್ಯಾರ, ಡಿಸ್ಕಷನ್ ಮಾಡ್ಕೊತ ಕೂತಿದ್ರು. ಆ ಶಬ್ದ ಈ ಶಬ್ದ ಮಾಡ್ಕೊಂಡು ಕೂತಿದ್ರು. ನೋಡಿ ಹೆಂಗಿರ್ಬೋದು, ಆ ವಾತಾವರಣ ಹೆಂಗಿರ್ಬೋದು. ಇವ್ರು ಹೋದರು, ಸಾಷ್ಟಾಂಗ ಹಾಕಿದರು. ಇದನ್ನು ಮುಂದಿಟ್ಟರು, ರಾಘವೇಂದ್ರ ಋಷಿ ಮುಂದಿಟ್ಟರು. ಯಾರ ಮುಂದೆ? ರಾಯರ ಮುಂದೆ. ರಾಯರು ನೋಡಿದ್ರು, ಬರ 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 ನೋಡಿದವ್ರ ಕೊನೆ 6 ಸರ್ಗಿದ್ವಲ್ಲ ಅವನು ಕಿತ್ಕೊಂಡ್ರೆ ಹಿಂಗೆ ಹರಿದು ನದಿಯಾಗ ಹಾಕಿಬಿಟ್ರು. ಅದನ್ನು ಹೊಯ್ಕೊಂಬಿಟ್ನವ, ಬರೋದವ. ಎಷ್ಟು ಕಷ್ಟಪಟ್ಟು ಬರೆಯೋದು, ಎಷ್ಟು ಕಷ್ಟ ಗೊತ್ತಿಲ್ಲ. ಎಷ್ಟು ಅದು ಸಂಸ್ಕೃತ ಬರೀಬೇಕು, ಕಾವ್ಯ ಅನ್ನೋಂಗಿಲ್ಲ. ದೊಡ್ಡ ವಿದ್ವಾಂಸರು ಇರ್ತಾರೆ, ಕಾಣ್ಯ ಬರೋದನ್ನ ಪ್ರಶ್ನೆ ಬೇರೆ, ಸಂಸ್ಕೃತ ಬರೀಬೇಕು. ಅದನ್ನು ಬಾಯ್ ಬಿಡ್ಬೇಕು. ಸ್ವಾಮಿ ತಡಿ 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 ಸಂವತ್ಸರ ಸುಮ್ಮನೆ ಕೂಡಿಲ್ಲ ಅಂದ್ರೆ ಅವರು ಯಾಕೆ ಹಾಕಿದ್ ಗೊತ್ತಾತಿಲ್ಲ ಅಂದ್ರೆ, ನನ್ನ ಪವಾಡ ಬರೆದಿ ಅವು ಬ್ಯಾಡ ನನಗಂದ್ರೆ. ಅವರು ಅಲ್ಲಿನ ಯಾವ ಮಕ್ಕಳು ಕೊಟ್ಟಿದ್ದು, ಯಾರಿಗೂ ಬಾಳೆಹಣ್ಣೆ ಮಾವಿನಹಣ್ಣೆ ಶಿಕಣ್ಣೆ ಉಳಿಸಿದ್ದು, ಇವನ್ನೆಲ್ಲ ಹೇಳ್ಕೊಬೇಡ. ಇದು ಒಂದು. ಎರಡನೇದು, ನಮ್ಮ ಗುರುಗಳು ಯಾರಪ್ಪ? ಶ್ರೀಮದ್ ಆಚಾರ್ಯರು, ಮಹಾನುಭಾವರು, ದೊಡ್ಡ ಗುರುಗಳು ನಮಗೆ. ಅವ್ರದ್ದು ಎಷ್ಟದ ಇತಿಹಾಸ, ಮಧ್ವಿಜಯ ಎಷ್ಟದ? 16 ಸರ್ಗದ. ಅದ್ರ ಸಮ ನಾವಾಗಲಿಕ್ಕೆ ಕೊಲ್ವಿ ಅಂದ್ರೆ ಅವರು ಅರ್ಥ ಮಾಡಿಕೊಟ್ರೆ. ಅವ್ರ ಯೋಗ್ಯತೆ ನನಗೆ ಬರೋದು ಬೇಡ, ಅವರಷ್ಟೇ ಎತ್ತರಕ್ಕೆ ನಾವು ಹೋಗ್ಲಿಕ್ಕೆ ಒಲ್ಲೆ, ಅವ್ರದ್ದು 10 ನಂಗೆ ಸಾಕು, 6 ಅವ್ರ 10 ಸಮಾಗಲಿಕ್ಕೆ ಒಲ್ಲೆ ಅಂತ 6 ಹಾಕೇನಿ ಅಂದ್ರೆ ಅವರು. ಹಿಂಗಾಗಿ ಅದನ್ನ ಓದ್ಕೋತ ಹೋದಾಗ ಗೊತ್ತಾಗುತ್ತೆ, ಗಪ್ಪನ ಕಾವಿ ನಿಂತಂಗೆ ಆಗ್ಬಿಡ್ತದೆ. ಒಮ್ಮಿಲೆ ನಾವು ಅರ್ಥ ನಿಮ್ಮ ಬಾಯಿಗೆ ಹೇಳ್ಬೇಕಾದ್ರೆ ಅರ್ಧ ಊಟ ಮಾಡಿದಂಗೆ ಆಗ್ಬಿಡ್ತದೆ, ಮಜ್ಜಿಗೆನ ಉಂಡಂಗೆ ಆಗೋದೇನೇ ಇಲ್ಲ. ಯಾಕೆ ಒಮ್ಮಿಗೆ ಗಪ್ಪನ ಮೂಗ್ಬಿಡ್ತು. ಅದು ಕಳಿಸ್ಲಿಕ್ಕೆ ಅರ್ಧಾಗ ಯಾರು ನೋಡಿಯಲ್ಲಿಗೆ ಹೋಗಿಲ್ಲ ಅವು. ಇಷ್ಟ್ಯಾಕೆ ಬರ್ದೇವು ಎಂತ ಇಲ್ಲ ಸ್ವಾಮಿ, ನೀವು ನೋಡಿ ಬರ್ದೆ ಅಂದರು. ಇದು ಇಷ್ಟೇ ಇರಲಿಪ್ಪ ಸಾಕು ಅಂತ ತಿಳ್ಕೊಂಡು ಮತ್ತು ಅದಕ್ಕೆ ರಾಘವೇಂದ್ರ ಎಷ್ಟದ? 10 ಸರ್ಗ, ಸುಮಾರು 70 ಶ್ಲೋಕಗಳು, 7 ಶ್ಲೋಕ. ಅಲ್ಲಿ ಕೆಲವು ಅವ್ರ ಮಹಿಮಾಗಳು ಹೇಳಿ ಪ್ರಯತ್ನ ಮಾಡ್ತೇನೆ ಅಂತ ತಿಳ್ಕೊಡ್ರಿ. 5 ದಿವಸದಾಗ ಅದನ್ನು ಹೇಳ್ತಾನೆ. ಹೆಚ್ಚು ಕಡಿಮೆ ರಾಯ ಸ್ತೋತ್ರದ ಅರ್ಥ ಬರ್ತದೆ, ಅಕ್ಷರಮಾಲಿಕಾ ಸ್ತೋತ್ರ ಬರ್ತದೆ. ರಾಯರ ಚರಿತ್ರೆ ಬಗ್ಗೆ ಆಕರ ಅಂದ್ರೆ ನಮಗೆ ಸಿಗ್ತಕ್ಕಂಥ ಸಾಹಿತ್ಯ ಅಂದ್ರೆ ಮಧ್ಯ ರಾಘವೇಂದ್ರ ವಿಷಯ. ಅವ್ರ ಇತಿಹಾಸ ಬರೋಬ್ಬರಿ ಹೇಳ್ತಾರೆ. ಅವ್ರ ಅಜ್ಜ ಯಾರು, ಮುತ್ತಜ್ಜ ಯಾರು, ಅವ್ರು ಎಲ್ಲಿ ಹುಟ್ಟಿದ್ರು, ಅವ್ರ ಕೋತ್ರ ಯಾವುದು, ಅದು ಹೆಂಗೆ ಹುಟ್ಟಿರು, ಏನು ತಾನ ಹುಟ್ಟಿದ ಮೇಲೆ ಏನು ಪವಾಡ ಅಥವಾ ಏನು ಮಹತ್ವವನ್ನು ತೋರಿಸಿದ್ರು, ಹೆಂಗೆ ಸ್ವಾಮಿಗಳಾದ್ರೆ ಅವರು, ಆಮೇಲೆ ಏನು ಮಾಡಿದರು, ಇಷ್ಟು ಹೇಳ್ಕೊತ ಹೋಗ್ಯಾರ. ಇದು ಇತಿಹಾಸ ಅಂದ್ರೆ ಸರಿಯಾಗಿ ಹೋಗ್ತದೆ. ಇದು ಒಂದು. ಎರಡನೇದು ಅಪರಾಜನ ಮಾಡಿರ್ತಕ್ಕಂಥ ರಾಯರ ಸ್ತೋತ್ರ. ಅದ್ರಾಗೇನು ರಾಯರ ಮಹಿಮಾ, ಅಖಂಡ ಮಹಿಮಾ. ಅದ್ರಾಗ ಒಂದು ಶ್ಲೋಕವು ವಿಚಿತ್ರ ಅರ್ಥ ಶ್ಲೋಕದೊಳಗೆ. ಆ ಇಡೀ ರಾಯರ ಸ್ತೋತ್ರಕ್ಕೆ ಧೀರೇಂದ್ರ ಸ್ವಾಮಿ ಅಂತಿದ್ದ ರೀತಿ ಒಳಗಿದ್ದ ಅವ್ರು ವ್ಯಾಖ್ಯಾನ ಮಾಡ್ಯಾರ. ಅದಕ್ಕೆ ಗೈಡ್ ಕೊಟ್ಟರೆ, ಇಂಟರ್ಪ್ರಿಟೇಷನ್ ಮಾಡ್ಯಾರ ನಾವು. ಎರಡನೇದು ಮಂಗಳಾಷ್ಟಕ ಅಂತಿರಲ್ಲ, ಶ್ರೀಮದ್ ರಾಮಪದ ಅರವಿಂದ ಮಧುಪ ಶ್ರೀಮಧ್ವಂಶಾಧಿಪ ಅಂತಿರಲ್ಲ, ಅದು ಒಂದು. ಆನಂತರ ಅನೇಕ ಮಂದಿ ಕೀರ್ತನಕಾರರು, ವಿಜಯದಾಸರು ಮೊದಲೇದವರು. ಪುರಂದಾಸರು ಹೋಗಿಬಿಟ್ಟಿದ್ರು ಮೊದಲೇ, ಅದು ಹಿಂದಿನ ಕಾಲಕ್ಕೆ, ಅವ್ರ ಕಾಲಕ್ಕೆ ಇದ್ದಿದ್ದಿಲ್ಲ. ಕನಕದಾಸರು ಇದ್ದಿದ್ದಿಲ್ಲ ಆಗಿನ ಕಾಲಕ್ಕೆ. ವಿಜಯದಾಸರು ಮೊದಲ ಮಂತ್ರಾಲಯಕ್ಕೆ ಬಂದಾರ. ಅದನ್ನವರು ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥ್, ಮುಂದೆ ಸುರಾ ಬಹುಶಃ ಕೀರ್ತನದೊಳಗೆ ಅತಿ ಹೆಚ್ಚು ಕೀರ್ತನರು ಮಧ್ವಾಚಾರ್ಯ ಮೇಲೆ, ವಾಯುದೇವರ ಮೇಲೆ, ಅದರ ನಂತರ ರಾಯರ ಮೇಲೆ. ಅಷ್ಟು ಕೀರ್ತನ ಯಾರೂ ಬರೋದಿಲ್ಲ. ಕಾರಣ ಏನು ಗೊತ್ತಾ ನಿಮಗೆ? ಎಲ್ಲರೂ ಅಲ್ಲಿ ಉದ್ಧಾರ ಆದವರ ಮಂತ್ರಾಲಯಕ್ಕೆ ಹೋಗಿ, ಎಲ್ಲ ದಾಸರು ಹೋಗ್ಯಾರ ಅಲ್ಲಿ, ಎಲ್ಲರೂ ಮಂತ್ರಾಲಯ ನೋಡ್ಯಾರ. ಇದಿಷ್ಟು ನಮಗೆ ಸಿಗ್ತಕ್ಕಂಥ ಸಾಹಿತ್ಯ ದಿವಸ ಅವ್ರ ಮೇಲೆ. ಒಬ್ರು ಹೇಳ್ತಾರೆ ಇಂಗ್ಲೀಷ್ನಾಗ, ನಿಮಗೆಲ್ಲ ಇಂಗ್ಲೀಷ್ ಬರ್ತದೆ, ನಿಮಗೆ ಅರ್ಥ ಹೇಳಿ ತೋರಿಸ್ತೇನೆ ನಿಮಗೆ. ಭಾಳ ಚಂದ ಹೇಳ್ತಾರೆ. ಏನು ಹೇಳಬೇಕು 3 ಸಾಲನೇ ಹೇಳ್ಬಿಡ್ತಾರೆ. ಶ್ರೀ ರಾಘವೇಂದ್ರಸ್ ಲೈಫ್ ಅರ್ಥಾತ್ ಈಸ್ ನಾಟ್ ಎ ಡಲ್ ಪ್ರೋಸ್ ಆಫ್ ಡ್ರಾ ಈವೆಂಟ್ಸ್. ಪ್ರೋಸ್ ಅಂದ್ರೆ ಗದ್ಯ, ಪೊಯಿಟ್ರಿ ಅಂದ್ರೆ ಕಾವ್ಯ. ಇಟ್ ಈಸ್ ನಾಟ್ ಎ ಡಲ್ ಪ್ರೋಸ್, ಏನೋ ಅಸಂಬದ್ಧ ಗದ್ಯ ಅಲ್ಲ. ಇಟ್ಸ್ ನಾಟ್ ಎ ಡಲ್ ಪ್ರೋಸ್ ಆಫ್ ಡ್ರಾ ಈವೆಂಟ್ಸ್, ಏನೋ ಎಂಥ ಘಟನೆ ಹೇಳಿದ ಅಂತ ಎಂಥ ಗದ್ಯ ಕಥಾ ಅಲ್ಲ ಅವ್ರದ್ದು. ಇಟ್ ಈಸ್ ಎ ಫೈನ್ ಪೀಸ್ ಆಫ್ ಪೊಯಿಟ್ರಿ. ಕಾವ್ಯಮಯ ಜೀವನ ಇರೋದೇನು, ಕಾವ್ಯ ಇದ್ದ ಕವಿತಾ ಇದ್ದಂಗೆ. ಫೈನ್ ಪೀಸ್ ಆಫ್ ಪೊಯಿಟ್ರಿ, ಫುಲ್ ಆಫ್, ನೋಡ್ರಿ ಅರ್ಥ ಮಾಡಿಕೊಡ್ರಿ, ಫುಲ್ ಆಫ್ ಸ್ಯಾಚುರೇಷನ್, ಅಫೆಕ್ಷನ್, ಆ್ಯಕ್ಷನ್ ಆ್ಯಂಡ್ ಡಿವೋಷನ್. ಡಿವೋಷನ್ ಭಕ್ತಿ,
ಆಕ್ಷನ್ ಅಂದ್ರೆ ಕ್ರಿಯಾ ಕರ್ಮ, ಅಫೆಕ್ಷನ್ ಅಂತಃಕರಣ. ಅವರ ಜೀವನ ಹಂಗ ಫುಲ್ ಆಫ್ ಅಫೆಕ್ಷನ್, ಸ್ಯಾಚುರೇಷನ್, ಆಕ್ಷನ್ ಆ್ಯಂಡ್ ಡಿವೋಷನ್. ಮುಂದಿನ ಸಾಲು ನೋಡ್ರಿ, ಹಿ ಡಸಂಟ್ ಲೈಕ್ ಸಿನ್ಸ್. ಸಿನ್ ಅಂದ್ರೇನು? ಪಾಪ. ಇಂಗ್ಲೀಷ್ ಸಿನ್ ಪಾಪ, ಸಿನ್ ಅಂದ್ರೆ ಪಾಪ. ಹಿ ಡಸಂಟ್ ಲೈಕ್ ಸಿನ್ಸ್, ಪಾಪ ಬ್ಯಾಡ ಅವರಿಗೆ. ಅಥವಾ ಹಿ ಡಸಂಟ್ ಡೂ ಸಿನ್ಸ್ ಆಲ್ಸೋ, ಪಾಪ ಎಂದು ಮಾಡಿಲ್ಲ, ಮಾಡುವುದಿಲ್ಲ ಅವರು. ಆದರೆ ಹಿ ಎಂಬ್ರೇಸಸ್ ದ ಸಿನ್ನರ್ಸ್, ಪಾಪಿಗಳು ಅಪ್ಪಿಗೋತಾರಂತವ್ರನ್ನೇನೋ ಮಹಾನುಭಾವರು. ಇಂಥ ಗುರುಗಳೇ ಸಿಗ್ತಾರೆ ಅಲ್ರಿ. ಎಲ್ಲ ಇದು ಪಾಪಿ ಇದು ನಮ್ಮ ಪಡೋ ದೂರ ಹೊರಗೆ ಹೋಗಲ್ಲ ಅಂತಿರ್ತಾರೆ. ಅಂತಾರೆ ಇದಿಲ್ಲಪ್ಪ ಬಾಯಿಲ್ ನಮ್ಮ ಹತ್ರ ಬಾಯಿಲ್ ಅಂತಾರೆ. ಎಂತೆಂಥ ಕುಷ್ಠರೋಗಿಗಳು, ಕನಿಷ್ಠ ರೋಗಿಗಳು ನೋಡ್ಬೇಕು ಅವ್ರನ್ನ, ಸೇವಾ ಮಾಡೋರನ್ನ. ಎಷ್ಟು ಮಂದಿ ಎಂತಾನ ಅಗಲೇ ವಿಪ್ರಕ್ಷತ್ರ ವಿಡಂಗರಿ ಜಾತ್ರ ಮುಖ ಇನಕ ಪ್ರಜಾ ಸೇವಿತ. ಅಲ್ಲೇನು ಸಾಯರು ಸುದ್ದ ಕಳ್ಳ ಮಳ್ಳೆ ಕಳ್ಳೆ ಮಳ್ಳೆ ಕಳ್ಳೆ ಮಳ್ಳೆ ಆಗ್ತಿದ್ರು ಅಷ್ಟು ಕೊಡಿ. ಯಾವ ಒದ್ದಿಲೆ ಆಗ್ತದೆ, ನಮಸ್ಕಾರ ಮಾಡಿ ಯಾವ ಸಾಷ್ಟಾಂಗ ಆಗ್ತಿರ್ತಾವೆ. ಪ್ರಜ್ಞಾನ ಇರುವುದಿಲ್ಲ ಅವ್ರಿಗೆ, ಹಂಗೆ ನಮಸ್ಕಾರ ಮಾಡ್ತಿರ್ತಾರೆ. ಎಂತೆಂಥವ್ರಿ ಇವು ಬಿಡ್ರಿ, ನೌಕರಿ ಸಿಗೋ ಮಕ್ಕಳಾಗೋ ಇವ್ನು ಬಿಡ್ರಿ. ನೀವು ಅಲ್ಲಿ ಇಲೆಕ್ಷನ್ಯಾಗ ಕಾಂಟೆಸ್ಟ್ ಹೊಡೆದ್ರು ಅಲ್ಲೇ ಹೋಗಿರ್ತಾರ. ಮಂತ್ರಿ ಪದವಿ ಬೇಕಾದ್ರೆ ಮತ್ತೆ ಹೋಗಿ ಗುಪ್ತ ಸೇವಾ ಮಾಡಿರ್ತಾರ ಅಲ್ಲಿ, ಹೌದಲ್ಲ? ನಾವು ಪ್ರೆಸಿಡೆಂಟ್ ಆಫ್ ಇಂಡಿಯಾನು ಹೋಗಿ ಬಂದ ಅಲ್ಲಿ. ಸಿನಿಮಾಕ್ಕೆ ಶಾನ್ ಸಿಗೋರು ಅವರು ಅಲ್ಲಿ ಸೇವಾ ಮಾಡ್ತಿರ್ತಾರೆ. ಆಫೀಸ್ನಾಗು ನೌಕರಿಯಾಗ ರೊಕ್ಕ ದಿನ ಸಸ್ಪೆಂಡ್ ಆದ್ದು ಅಲ್ಲಿ ಸೇವಾಕ್ ಹೋಗಿರ್ತಾರೆ. ಇಲ್ರಿಪ್ಪ ಒಮ್ಮೆ ಆಗ್ಯದ, ಇನ್ನೊಮ್ಮೆ ಆಗೋದಿಲ್ಲ, ಹೆಂಗಾರ ಮಾಡಿ ಬದುಕಿದ್ರಿ ಅಂತ. ನಾಳೆ ದರ್ಶನ ಹೋದ್ರು ಹೋದ ಹೇಳಿ ಬರೋದಿಲ್ಲ. ಮತ್ತೆ ಕಡೆ ಶಾನ್ ಅಲ್ಲೊಂದು ತಗೊಂಡು ಹೇಳಿ ಇಷ್ಟು ಮಂದಿನ ಉದ್ಧಾರ ಮಾಡ್ತಕ್ಕಂಥ ಅವ್ರ ಭಕ್ತರ ಪರಿಧಿ ಹೆಂಗದ ನೋಡ್ರಿ. ಎಷ್ಟೆಷ್ಟು ಮಂದಿ ಅಲ್ಲಿ ಜಾತಿ ಮಹತ್ವದನ ಅಲ್ಲಿ ಮುಸಲ್ಮಾನರು, ಮತ್ತೊಂದರು, ಹೆಂಗಸರು, ಗಂಡಸರು, ಅಷ್ಟು ಮಂದಿ ಬೇಕು ಅವ್ರಿಗೆ ಮಹಾನುಭಾವರಿಗೆ. ದೈತ್ಯ ಕುಲದಾಗಿದ್ದಾಗ, ಪ್ರಹ್ಲಾದರಾಜ ಇದ್ದಾಗ ಆ ಇಡೀ ದೈತ್ಯ ವರ್ಗವನ್ನೇ ಅವ್ರು ಫರಕ್ ಮಾಡಿದ್ರು. ಅವ್ರ ಗುರುಗಳು ಚಂಡಾಮರಕರು ಆಗಿನ ಕಾಲ ಸಾರಿ ಕಲಿಸೋರು, ರಾಕ್ಷಸ ವಿದ್ಯಾಪೀಠದವು. ಕೆಲವರು ರಾಕ್ಷಸರು, ಕಲಸರು ರಾಕ್ಷಸರು, ಎಲ್ಲ ರಾಕ್ಷಸರ, ಇವರೊಬ್ಬರ ಹರಿಭಕ್ತರಾದಾಗ ಆ ಚಂಡಾಮರಕರು ಕಲಿಸಿ ಸಾಕಾಗತ್ತೆ ಇವ್ರಿಗೆ. ಅವರಪ್ಪ ನತೋಗು ಮತ್ತೆ ಹರಿಸರು ಅಂತ ಅನ್ಬೇಕು, ಇವರು ಅವರಪ್ಪ ಮತ್ತೆ ಬಡಿಬೇಕು, ಕಳಿಸ್ಬೇಕು, ಹೀಗೆ ಆಯ್ತು. ಸಪ್ತಮಸ್ಕಂದ ಭಾಗವತ ಬರ್ತಕ್ಕಂಥ ಕಥಾ ಇದು. ಕೊನೆಗೆ ಹೇಳಿದ್ರು ಅವ್ರ ಹಿರಣ್ಯಕಶ್ಯಪು, ಇನ್ನು ಮತ್ತ ಹರಿಯನ್ನು ಶಬ್ದ ಬರೋಂಗಿಲ್ಲ, ಹಂಗೆ ಕಳಿಸ್ರೆ ನಮ್ಮ ಹುಡುಗ ನೀವು ಎಲ್ಲ ನಿಮ್ಮ ನೌಕರಿ ತೀತಿ ಎಂಬುದು ಅಂತ ಹೇಳಿದವ. ಕರ್ಕೊಂಡು ತಲೆ ಕೆಡ್ತಿ ಅವ್ರದ್ದು. ಎಲ್ಲ ಹುಡುಗರನ್ನ ಕೂಡಿಸಿ ಶಾಲೆಗೆ ಟೀಚರ್ಸ್ ಮಾಸ್ತರ್ ಇರ್ತಾರಲ್ಲ, ಹುಡುಗನ ಕೂಡ್ಯಾಗ ನೀವು ಏನಾರ ಉದಿ ಕೊಡಿ ಅಂತ ಹೊಳಿ ಚಾ ಕೊಡ್ಲಿಕ್ಕೆ ಹೋಗಿರ್ತಾರ. ನೀವು ಮತ್ತೆ ಪಾಪಿಯೇ ಮಾಡ್ಯಾವ, ಮತ್ತು ಬಿಸಿಲಾಗ ಥಂಡಿ ಇರ್ತಿರ್ತಾವೆ, ಉಗ್ಗಿರ್ತಾವೆ. ಹಂಗೆ ಆ ಚಂಡಾಮರಕರು ಇವ್ರನ್ನ ಕೂಡಿಸಿ, ಹುಡುಗರನ್ನ ಕೂಡಿಸಿ ಹೋದ್ರು. ಅವ್ರು ಎಲ್ಲೇ ಹೊರ ತಮ್ಮ ಕೆಲಸಕ್ಕೆ ಹೋದ್ರು. ಪಾಪ ಹುಡುಗರು ಅಷ್ಟ ಆದ್ರು. ಎಲ್ಲ ಹುಡುಗರು ಆಟಕ್ಕೆ ಹೋಗ್ಬಿಟ್ಟು ಪ್ರಹ್ಲಾದರ ಒಂದು ಕಡೆ ಹೋಗಿ ಸುಮ್ಮನೆ ಕೂತ್ಕೊಂಡ್ರು, ತಪಸ್ ಮಾಡಿ ಹೋದ್ರು. ನಾರಾಯಣ ಕೂತ್ಕೊಂಡು ಸ್ವಭಾವ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ. ಆ ಹುಡುಗರು ಬಂದು ದೈತ್ಯ ಬಾಲಕರು, ಪ್ರಹ್ಲಾದ ಎಷ್ಟು ಹುಚ್ಚಿದ್ದೀವೋ ನೀನು ಅಂದ್ರೆ ಅವರು ಆಟ ಆಡ್ಲಿಕ್ಕೆ ಬಿಟ್ರು. ಆರಾಮ್ ಆಡೋಬ್ಬ ಗುಂಡು ಗಜಗ ಎಷ್ಟು ಚಂದ ಆಡ್ಲಿಕ್ಕೆ ಅಂತ ಆಟ ಆಡೋಬ್ಬ. ಇದು ಗೋಲ್ಡನ್ ಲೈಫ್, ಸ್ಟೂಡೆಂಟ್ ಲೈಫ್ ಅಂದ್ರೆ ಮುಂದೆ ಸಿಗ್ತದೆ ಎಲ್ಲರ ಇದು ಜೀವ. ಆರಾಮ್ ಡ್ರಿಂಕ್ ಡಾನ್ಸ್, ಆರಾಮ್ ಶಾಂತಿ ಚೈನಿ ಹೊಡೆಂಬ ಅಂದ್ರೆ ಅವ್ರು. ಪ್ರಹ್ಲಾದ್ರ ಅಂತ ಕುಚ್ಕೊಳ್ರಿ ಅಂದ್ರೆ ಅವ್ರು. ಆಯುಷ್ಯ ಇರೋದು 60-70 ವರ್ಷ ಇತ್ತಿದ್ರು. ಕಳ್ಕೊಬೇಡ್ರಿ. ಹೆಂಗೆ ಏನು ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತ್ರ ಗತಿ. ಇದನ್ನು ಕೇಳಿದ ನಿಂತಿಯರು. ಏನು ಪರಿಣಾಮ ಆತೋ ಏನೋ, ಎಲ್ಲ ಹುಡುಗರು ಹರಿಯಲ್ಲಿ ಹಿಡಿಬಿಟ್ಟು ಆ ಚಂಡಾಮರು ಹೊಳೆ ಬಂದು ನೋಡ್ತಾರೆ, ಹರಿಪಾಠಶಾಲ ಆಗಿಬಿಟ್ಟದ. ಗಳಗಲ್ ಪಡ್ಕೊಂಡ್ರು, ಗತಿಯನ್ನು ಮುಂದೆ ಅಂದ್ರೆ ಅವ್ರು ತಿಳ್ಕೊಡ್ರಿ. ಆವಾಗ ಹಿಂಗೆ ಮಾಡಿದ್ರು, ಮುಂದೆ ಬಿಟ್ಟಾರ ಅವ್ರು. ಯಾರನ್ನ ಹೋದ್ರು ಕೂಡ ಉದ್ಧಾರ ಮಾಡ್ತಕ್ಕಂಥ ಮಹಾನುಭಾವರು ಮಂತ್ರಾಲಯ ಪ್ರಭುಗಳು ಎಂತೆಂಥವ್ರೇ ಇರಲಿ. ನಮ್ಮ ಯಾತ್ರಾದಾಗ ಒಬ್ಬ ಮನುಷ್ಯ ಇದ್ದ. ನಾವು ಹೋದಾಗ ಇಲ್ಲ ಪಾಪ ತಿರ್ಕೊಂಡ. ಅವನ ಮಗ ಇಲ್ಲೇ ಮನೆ ಮಾಡ್ಕೊಂಡಿದ್ದಾನ. ಇಲ್ಲೇ ಹತ್ತೊಂದು ಕಡೆ ಬಂದು ಕರ್ಕೊಂಬ ಇದ್ದಾನ ಅಲ್ಲಿ ಮನೆಗೆ. ಭಾಳ ಬೇಕಾದಷ್ಟು ಹೊಲ, ಲಕ್ಷದ ಹೊಲ ಕಡೆಗೆ ಎಲ್ಲ ಯಾರು ತೊಗೊಂಡ್ರು ಕಸ್ಕೊಂಡ್ರು. ಈಗ ಆ ಹುಡುಗ ಇಲ್ಲಿ ಬಂದು ಚಲೋ ಅಡುಗೆ ಮಾಡಿ ಸಿಸ್ಟಮ್ ಮಾಡ್ಕೊಂಡು ಈಗ ಚಲೋ ಶ್ರೀಮಂತ ಆಗಿಬಿಟ್ಟ. ನಾವು ಅಡುಗೆಯವ್ರು ಶ್ರೀಮಂತ ಆಗಿಬಿಟ್ರೆ ಗೊತ್ತಿಲ್ಲ ನಿಮಗೆಲ್ಲರಿಗೂ. ಅವನ ಹೊಂದಿ ಯಾತ್ರಾಗ ಬಂದ ಹೆಂಗೆ ಬಂದ ಅವ್ನು ಒಂದು ಪರ್ಫೆಕ್ಟ್ ಒಂದು ಹಂಗೆ ನಂಗೆ ಬೇಡ್ರಿ ಮತ್ತೆ ಹೇಳ್ತೇನೆ ನಿಮಗೆ. ಹುಳಿ ಮಾಡೋ ಎಕ್ಸ್ಪರ್ಟ್ ಅವ, ಭಾರಿ ಹುಳಿ ಮಾಡೋ ದಾರಿ ಒಳಗೆ ಹುಳಿ ಸ್ಪೆಷಲಿಸ್ಟ್ ಅಂತ ಇಟ್ಟಿದ್ರು ಅವಾಗ. ನಾವು ಹೋಗೋ ಹೊತ್ತಿನಾಗ ಅದು ಕಡಿ ವ್ರತ, ಅದು ನಾವೇನು ವ್ರತ ಮಾಡ್ತಿದ್ದಿಲ್ಲಪ್ಪ. ಆ ಹುಳಿ ಮಾಡಿ ಅಲ್ವ ಊಟ ಮಾಡಿ ಆರಾಮ ಮಾತಾಡ್ತಿದ್ವಿ ನಾವು. ಆಗ ಮಾಡೋದು ಆಗ್ತಿದ್ದಿಲ್ಲ ನಮ್ಮ ಕಡೆಯಿಂದ. ಅವ ಹೆಂಗಂದ್ರೆ ಹಿಂಗೆ ತಂಬಾಕು ಚೀಟ್ ಹಿಂಗೆ ಹರಿತಿದ್ದ ಅವ. ಮುಂಜಾನೆ ಎದ್ದುಕೊಳ್ಳಿ ಅಲ್ಲೇ ಹಾಸಿಗೆ ಮೇಲೆ ಕೂತ್ಕೊಂಡಾನ, ಇಡೀ ಚೀಟ್ ಹೊಂಬಿ ಹಿಂಗೆ ಹಾಕೊಂಡು ಹಿಂಗೆ ನುಂಗಮ್ಮ. ಮತ್ತು ಮಧ್ಯಾಹ್ನ ಒಂದು ಚೀಟ್, ಮತ್ತು ಒಮ್ಮೆ ಒಂದೇ ಚೀಟ್ ಹಾಕೊಳ್ಳೋದು, ಹಿಂಗೊಂದು 8 ಚೀಟ್ ದಿನ ಹಾಕೋತಿದ್ದಾವ.
ನಮ್ಮಲ್ಲಿ ಯಾರು ಹೇಳಿರಿ ಅವಾಗ ಹೇಳಲಿಕ್ಕೆ ಹೋಗ್ಬೇಡ್ರಿ, ಅವ ಹಂಗೆ ಚಲೋ ಅಲ್ಲೋ ಅಂತ ನಿಮ್ಮಂತರೆಲ್ಲ ಹೇಳಿದ್ರು ಅವಾಗ. ನಮ್ಮ ಹಿರಿಯರು ಹೇಳಿದರು ಹೇಳಿಕ್ಕೆ ಹೋಗ್ರಿ, ರಾಯರಿದ್ದಾರ ಅವ್ರನ್ನ ಹೆಂಗೆ ಬದಲು ಮಾಡ್ತಾರೆ ನೋಡ್ರಿ ಅಂದರು. ಮುಂದೆ ಮತ್ತೆ 4 ವರ್ಷ ಬರೋದಾಗ ನಾವ ಚೀಟ್ ಬಿಟ್ಟ, ಚಾ ಬಿಟ್ಟ, ನಾಮ ರಾಯರ ಗದ್ದೆಯಲ್ಲಿ ಹಿತ್ಬಿಟ್ಟವ. ರಾಯರ ಪವಾಡ ಆಯ್ತು. ಹೆಂಗೆ ಮಾಡ್ತಾರೆ ಅಂತ ಮಹಾನುಭಾವರ ಕಥಾಗಳನ್ನ ಯಥಾಶಿ ಹೇಳಿ ಪ್ರಯತ್ನ ಮಾಡಿ ತಿಳ್ಕೊಡ್ರಿ. ಮೊದಲೇಕೆ ನಾ ಹೇಳೋದು ರಾಘವೇಂದ್ರ ವಿಷಯ ಹೇಳಿಕತ್ತೇನೆ ಮುಂದೆ ಅಷ್ಟು ಹೇಳಲಿಕ್ಕೆ ಹೋದಲ್ಲ, ಎಷ್ಟು ಸಾಧ್ಯ ಅಷ್ಟು ಹೇಳಿ ಪ್ರಯತ್ನ ಕೊಡ್ರಿ, ಅಷ್ಟು ಹೇಳಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಡ್ರಿ ಅಂತಾರೆ ಕವಿಗಳು. ಆ ಕವಿತಾ ಹೆಂಗೆ ಬಂದು ಹೇಳಿ ನಿಮ್ಮ ನಾನು ಹೌದಾ. ಶ್ರೀಮನ್ ಲಕ್ಷ್ಮೀ ನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಶೋಭಿಕ್ತಾಭಿಷ್ಟ ದಾನಾಯ ಸಮುತ್ತಾತ್ ದಶಾಕೃತೆ ಅಂತ ಪ್ರಾರಂಭ ಮಂಗಲ ಶ್ಲೋಕ ಇದು. ಇಲ್ಲಿ ಯಾರನ್ನು ಪ್ರಾರ್ಥನೆ ಮಾಡ್ತಾರ? ನರಸಿಂಹರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನರಸಿಂಹದೇವರಿಗೆ 10 ಉಗುರುಗಳವ ಹೌದಾ. ಆ ನರಸಿಂಹ ಅವತಾರ ಇರ್ತಕ್ಕಂಥ ಕೆಲಸ, ನರಸಿಂಹ ದೇವರ ಕೆಲಸ ಉಗುರನಾಗಿರ್ತಕ್ಕಂಥದ್ದು. 10 ಅವತಾರ ಮಾಡಿ ಅಂತ ಹೇಳಿ 10 ಉಗುರು ಅಂತಹ ಲಕ್ಷ್ಮೀ ನರಸಿಂಹದೇವರು ನನ್ನ ಕಾವ್ಯಕ್ಕೆ ಪೂರ್ತಿ ಅನುಗ್ರಹ ಮಾಡಿ ಬರೆಸಿಗಳಿಂದ ಮೊದಲೇ ಪ್ರಾರ್ಥನೆ ಮಾಡೋಕ್ಕಲ್ಲ, ಪ್ರಾರ್ಥನಾ ಮಾಡಿದ ನಾ ಪಂಡಿತಾಶ. ಮುಂದಂತಾರ ವಸ್ತು ಸ್ತುತಂ ಸುರಸ್ತೋಮೈ ರಸ್ತು ಶಸ್ತಂ ಮಯಾಸ್ತುತಂ ಮಸ್ತು ಹಸ್ತಂ ಪ್ರಸ್ತುತಾಯ ಶ್ರುತಿ ಮಸ್ತಕ ವಿಶ್ರುತಂ ಅಂತ ಕೃಷ್ಣ ಪ್ರಾರ್ಥನೆ ಮಾಡ್ತಾರೆ. ಇಂಥ ಭಗವಂತ ಆಗಿರ್ತಕ್ಕಂಥವ ಅಸಾಧ್ಯ ಭಗವಂತ, ಕೈಯ ಬೆಣ್ಣೆ ಹಿಡ್ಕೊಂಡಿರ್ತಕ್ಕಂಥ ಪರಮಾತ್ಮ, ಅವನು ಸ್ತೋತ್ರ ಮಾಡಿ ಅಂತಾರ ಮುಂದುವರೆದು ಪ್ರಾರ್ಥನೆ ಮಾಡ್ತಾರೆ. ಪರಮಾತ್ಮಾತ ಆಚಾರ ಪ್ರಾರ್ಥನೆ ಮಾಡ್ತಾರೆ. ಶ್ರೀಮದ್ ಆನಂದ ತೀರ್ಥೆಂದು ಭಾಸನ ಮಮ ಮಾನಸೆ ಆಶಾಸೆ ಸಾಧು ಶಬ್ದಾರ್ಥ ಸರದೀಶಾಭಿವೃದ್ಧಿ. ನನಗೆ ಗುಳಾಡ್ತಕ್ಕಂಥ ಶ್ರೀಮದ್ ಆಚಾರನ ಯಾಕೆ ನನಗೆ ಬೆಳೆಯೋ ಹೊತ್ತಿನಾಗ ಒಳ್ಳೊಳ್ಳೆ ಶಬ್ದಗಳು ಬರಲಿ, ಒಳ್ಳೆ ಘಟನೆ ನೆನಪಾಗಲಿ, ರಾಯರ ಚರಿತ್ರೆ ಪೂರ್ತಿ ಬರಂಗೆ ಅನುಗ್ರಹ ಮಾಡಿ ಅವ್ರು ಪ್ರಾರ್ಥನೆ ಮಾಡ್ತಾರೆ. ಅದರ ನಂತರ ಅಂತಾರೆ ಶ್ರೀ ರಾಘವೇಂದ್ರ ರತ್ನಾನಾಂ ರಸನಾ ರಂಗ ನರ್ತಕಿ. ರಸನಾ ಅಂದ್ರೆ ನಾಲಿಗೆ, ರಾಯರ ನಾಲಿಗೆ ಮೇಲೆ ಏನು ಕೊಡೋದು ಲಕ್ಷ್ಮೀದೇವಿ ಸರಸ್ವತಿ ದೇವಿ. ಶಬ್ದಾಂಬುದಿ ಶರಜ್ಯೋತ್ಸ್ನ ಶರಣಂ ಮಮ ಶಾರದಾ. ಅಲ್ಲಿ ಕುಣಿತಕ್ಕಂಥ ಶಾರದಾದೇವಿ ನನಗೂ ಕೂಡ ಶಬ್ದ ಸಾಹಿತ್ಯವನ್ನು ಒದಗಿಸಿ ನನಗೆ ಆ ರೀತಿಯಾಗಿರ್ತಕ್ಕಂಥ ಅನುಗ್ರಹ ಮಾಡಲಿ ಅಂತಕೊಂಡು ಹೇಳಿ ಅವ್ರನ್ನ ಪ್ರಾರ್ಥನೆ ಮಾಡ್ಕೋತಾರ. ಸರಸ್ವತಿ ಪ್ರಾರ್ಥನೆ ಆಗ್ತಾರೆ. ಹಿಂಗೆ ಪ್ರಾರ್ಥನೆ ಮಾಡ್ಕೋತ ಅಂತಾರ ನಾರಾಯಣಾರೀಗಿ ವಾಣಿ ಪಾಣಿ ತಲಾಸಕ್ತ ವೀಣಾರ ವಿಡಂಬಿನಿ ನಾನಾ ಪ್ರಬಂಧ ಚತುರ ಭಾತಿ ನಾರಾಯಣಾರೀಗಿ. ನಾರಾಯಣ ಪಂಡಿತಾಚಾರ್ಯ ಯಾರು ಸುಮಧ್ವಿಜಯ ಬರೆದಾರಲ್ಲ ಅಂತ ಮಹಾನುಭಾವರು ಮತ್ತೊಂದು ಬರೆದಾರ. ಅನೇಕ ಗ್ರಂಥಗಳನ್ನು ಬರೀತಕ್ಕಂಥ ಮಹಾನುಭಾವರು. ಅವಕ್ಕೆ ಅವ್ರಿಗೆ ಪಂಡಿತಾಚಾರ್ಯ ಅಂತ ಹೇಳಿದ್ರು. ಹಾಗಾಗಿ ಹೇಳ್ತೀನಿ, ಸಂಗ್ರಹ ರಾಮಾಯಣ ನೀವೆಲ್ಲರೂ ಕೇಳಬೇಕು. ಉಷಾಹರಣ ಮತ್ತೊಂದು ಕಾವ್ಯ, ಅದ್ಭುತ ಕಾವ್ಯ ಬರ್ತಕ್ಕಂಥವ್ರು, ತ್ರಿಕುಪಂಡಾಚಾರ್ಯರ ಮಗ ಆಗಿರ್ತಕ್ಕಂಥವ್ರು. ಅವರ ಗೀಹೀನ್ ಅವ್ರ ಮಾತುಗಳು ನನಗೆ ಅನುಗ್ರಹ ಮಾಡಲಿ, ಈ ಕಾವ್ಯ ಬರಲಿಕ್ಕೆ ನನಗೆ ಶಕ್ತಿ ಕೊಡಲಿ ಅಂತ ಅಲ್ಲಿ ಕೇಳ್ಕೊತಾ ಇದ್ದಾರೆ. ಈ ಕೇಳ್ಕೊತಾ ಹೋಗಿ ಅನೇಕ ಬಂದಿರತಕ್ಕಂಥ ಅದರ ನಂತರ ಬಂದಿರತಕ್ಕಂಥ ಮಹಾನುಭಾವರು ವೃಂದಾರ ವನ ಮಂದಾರ ಮಕರಂದ ಸಹೋದರಿ ವಿಶ್ರುತ ವಿಜಯಂ ದದ್ಯಾತ್ ವ್ಯಾಸತೀರ್ಥಾರ್ಯ ಭಾರತಿ. ವ್ಯಾಸರಾಯರು ಮಹಾನುಭಾವರು ಅನೇಕ ಗ್ರಂಥ ಬರೀತಕ್ಕಂಥವ್ರು. ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾ ಬರ್ತಕ್ಕಂಥ ಮಹಾನುಭಾವರು ನನಗೆ ಯಥಾಶಕ್ತಿ ಆ ಶಕ್ತಿನ ಕೊಡಲಿ ಅಂತ ಗ್ರಂಥ ಉಪನ್ಯಾಸ ಹೇಳೋದು ಹೋಗಿ ಅಂತರ ಮುಂದುವರೆದು ವ್ಯಾಸ ಸೂತ್ರ ಪದಾರ್ಥೋ ಉಪನ್ಯಾಸ ಮಾಕರ್ಣ್ಯಮಾನ್ಯಪಿ ವ್ಯಾಸರಾಯಸ್ಯ ಭಾಸತೆ ದಾಸತಾಂ ಕೋನ ಕೋವಿದ ಅಂತ ವ್ಯಾಸನ ಯಾರು ಪ್ರಾರ್ಥ ಮಾಡಿ ಸಾಧ್ಯಲ್ಲ ಅಂತ ತಿಳ್ಕೊಂಡು ಮುಂದೆ ಮಹಾನುಭಾವಿರ್ತಕ್ಕಂಥ ವಿಜೇಂದ್ರ ಸ್ವಾಮಿಗಳನ್ನ ಕುಂಭಕೋಣ ನಿವಾಸಿ ಆಗಿರ್ತಕ್ಕಂಥವ್ರು. ಚತುಷ್ಷಷ್ಟಿ ಕಲಾ ವಿದ್ಯಜುಷೆ ವಿದ್ವನ್ ಮಹೋಮುಷೆ ಜೈಂದ್ರ ಜ್ಯೋತಿಷೆ ಕುರಿಯಾಂ ವಂದನಾನೆ ಯಶೋಜುಷೆ. ಯಾರವರು? ವಿಜೇಂದ್ರ ಸ್ವಾಮಿಗಳು. ಎಷ್ಟು ಗ್ರಂಥ ಬರೆದ್ರು? 104 ಗ್ರಂಥ. ಅದಲ್ಲದೆ ಚತುಷ್ಷಷ್ಟಿ ಕಲಾ 64 ಕಲಾಗಳು, 64 ಕಲಾ ಪ್ರವೀಣರವರು. ಯಾರು? ವಿಜೇಂದ್ರ ಸ್ವಾಮಿಗಳು. ರಾಯರ ಗುರುಗಳು ವಿಜಯೇಂದ್ರ ಕರಾಬ್ಜೋತ್ತ ಸುಧೀಂದ್ರ ವರಪುತ್ರ ಕಾಂತಿದಂಗೆ ಅಪಣಾಚಾರ ಅಂತಾರ. ಅವ್ರು ನೆನೆಸ್ಬೇಕು ಅಂತಾರ. ಅವರು ಇದು ರಾಯರ ಪ್ರೀತಿ ಆಗೋದಿಲ್ಲ, ಅವ್ರ ಗುರುಗಳು ನೆನೆಸ್ಬೇಕು. ಆ ಮಹಾನುಭಾವ ನೆನೆಸ್ಕೊಂಡ್ರೆ ಇಷ್ಟು ಬರ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ಪ್ರಾರಂಭವಾದ ಹತ್ರ ಎಷ್ಟು 64 ಕಲಾ, 1 ಕಲಾ ಅಲ್ಲ, 2 ಕಲಾ ಅಲ್ಲ. ಪ್ರಥಮ ಮನೆಯಲ್ಲಿ ನಿಮಗೆ ಹೇಳ್ಕೊತ ಬಂದಿನಿ ವಿಜಯ ಆ ಕುಂಭಕೋಣ ಮಹಾಮಹತ್ವವನ್ನು. ಅಂಥ ಮಹಾನುಭಾವರು ಅವ್ರ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ದಾರೆ. ವಿಜೇಂದ್ರ ಸ್ವಾಮಿ ದರ್ಶನ ತೊಗೊಂಡ್ರೆ ಏನಾಗ್ತದೆ ಅನ್ನೋದನ್ನು ಕುಂಭಕೋಣ ನೋಡಿರಿ, ದರ್ಶನ ತೊಗೊಂಡ್ಬಂದಿರಿ. ಅವ್ರನ್ನ ನೋಡ್ಲಿಕ್ಕೆ ಹೆದರಿ ಬರ್ತದೆ. ಅಷ್ಟೆತ್ತ ವೃಂದಾವನ, ಅದ್ಭುತವಾಗಿರ್ತಕ್ಕಂಥ ವೃಂದಾವನ. ನಮ್ಮಲ್ಲಿ ಮಾತು ಬರ್ತದೆ. ಅದು ಹೆಂಗಂತ ಕೇಳಿದ್ರೆ, ಪಾಪ ಮಾಡಿದ್ರೆ ಅವು ಪಾಪ ಲಘು ಹೋಗೋದಿಲ್ಲ ಅಂತ ಅನೇಕ ಪಿಸಾಡ್ಬೇಕಾಗ್ತದೆ. ಅಂಥ ಪಾಪ ಹೋಗ್ಬೇಕಾದ್ರೆ ಒಂದು ದರ್ಶನ ಮಾಡ್ಕೊಂಡು ಅಂತಾರವ್ರು. ಯಾರ್ದು? ವಿಜೇಂದ್ರ ದರ್ಶನ ಮಾಡ್ಕೊಂಡು ಇದ್ದಾರೆ. ಅಂಥ ಮಹಾನುಭಾವರ ವೈಶಿಷ್ಟ್ಯ ಅದು.
ಹೇಳ್ತೇನೆ, ನೆನಪಾಗಲ್ದು ಯಾಕೋ ಶ್ಲೋಕ ನೆನಪಾಗೋದು ನೋಡ್ರಿ, ನೆನಪಾದಂಗೆ ಅಂತ ಹೇಳ್ತೇನೆ ನಿಮಗೆ. ತತ್ತ ಕೃತಂ ಪಾಪಂ, ಅಲ್ಲಿ ಪಾಪ ಮಾಡಿರ್ತಕ್ಕಂಥವು ಎಲ್ಲಿ ಹೋಗ್ತಾ ಗೊತ್ತಾ, ನಾವೇನು ತೀರ್ಥಕ್ಕೂ ಅಲ್ಲಿ ಇಲ್ಲಿ ಹೋದ ಸ್ನಾನಕ್ಕೆ ಹೋಗ್ತಾವಂತ ತೀರ್ಥಗಳಲ್ಲ, ಪಾಪ ಅಂತಾವಂಥವು. ಅಂಥ ಪಾಪಗಳು ಇನ್ನೂ ಉಳಿದ ಅವು ಹೋಗಲಿಕ್ಕೆ ಇನ್ನೊಂದು ಹಾಗೆ ಅಂತಾರೆ ಅವರು. ಅದ್ಯಾವುದು? ವಿಜೇಂದ್ರ ಸ್ವಾಮಿಗಳ ವೃಂದಾವನದ ದರ್ಶನ ಮಾತ್ರದಿಂದ ಮಹಾಪಾಪ ಹೋಗ್ತಾ ಒಂದಂಥ ಮಹಾನುಭಾವರು ಇರ್ತಕ್ಕಂಥವ್ರು ವಿಜೇಂದ್ರ ಸ್ವಾಮಿಗಳು ಅಂತ ಅವರು ಸ್ತೋತ್ರ ಮಾಡ್ತಾ, ಅದರ ನಂತರ ಮುಂದಿರ್ತಕ್ಕಂಥವ್ರು ಸುಧೀಂದ್ರ ಸ್ವಾಮಿಗಳು, ರಾಯರ ಗುರುಗಳು. ಎಂಥ ಮಹಿಮಾ! ಸುಧೀಂದ್ರರು ಇವ್ರಿಗೆ ಪಟ್ಟ ಕೊಟ್ರಲ್ಲ, ಇಂಥವ್ರು ಕುಡಿಸೋದ್ರಲ್ಲ. ನಮ್ಮಲ್ಲಿ ಮಾಡ್ತಿರ್ತಾರೆ ನೋಡ್ರಿ, ಒಂದೋ ಎರಡೋ ಹೆಣ್ಣು ಹುಟ್ಟಿರ್ತಾವೆ, ಗಂಡು ಹುಟ್ಟಿರಂಗಲ್ಲ. ಆಮೇಲೆ ಗಂಡು ಹುಟ್ಟುತ್ತಂತ ಕೊಡ್ರಿ ನೀವು. ಗಂಡಿನ ಹುಟ್ಟಿದ ಹಿಂದಿನ ಹುಡುಗಿ ಭಾರಿ ಬೆಲೆ, ಹೌದಲ್ಲ? ಏನಪ್ಪಾ ಗಂಡಿಗೆ ಶಾಂತ ಕೊಟ್ಟು ಆಕೆ ಅಂತ ಆಕೆ ಮೇಲೆ ಭಾಳ ಬೆಳಿತಿರ್ತದೆ. ಹಂಗೆ ಸುಧೀಂದ್ರ ಸ್ವಾಮಿಗಳು ಇಂಥವ್ನು ಕೊಟ್ಟರು ಕೈಯಾಗ, ರಾಯರು ಕೊಟ್ಟು ಹೋದ್ರಲ್ಲ, ಕಾಯಿ ಕೊಡೋದು ಅಂಥವ್ರಿಗೆ ಕೊಟ್ರಲ್ಲ. ಸತ್ಯಪುನೂರು ನೆನೆಸ್ತೇವೆ ಇವತ್ತು ನಾವು. ಇಂಥ ಸ್ವಾಮಿಗಳು ಕೊಟ್ಟು ಹೋಗ್ಯಾರ ನಮ್ಗೆ ಅಂತಕೊಂಡು ಹೇಳಿ, ಇಂಥ ಮಹಾನುಭಾವರು ಕೊಟ್ಟಾರ ಅಂತೇಳಿ ಹೇಳ್ತೀವಿ. ಆ ರೀತಿಗೆ ಅಂತ ಹೇಳ್ತಾರೆ ಅಷ್ಟು ಹೇಳಿ ಅಂತ ಪ್ರಾರ್ಥನೆ ಮಾಡ್ಕೋತಾರೆ. ರಾಯರ ಬಗ್ಗೆ ದೊಡ್ಡ ಶ್ಲೋಕ ಇದು ಒಂದು. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದ ಪಂಕಜೆ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪ ಪಾದಪವು. ಯಾರು ಮಾಡಿ ಶ್ಲೋಕ? ಈ ಶ್ಲೋಕ ನಾನು ಪಂಡಿತರ ಮಾಡ್ತಕ್ಕಂಥ ಶ್ಲೋಕ ಅದು. ಶ್ರೀಮತೋ ರಾಘವೇಂದ್ರಸ್ಯ, ನಾ ಏನು ಮಾಡ್ತೀನಿ? ನಮಾಮಿ, ನಮಸ್ಕಾರ ಮಾಡು. ಎಲ್ಲೇ? ಪದ ಪಂಕಜೆ, ಅವ್ರ ಪಾದಕ್ಕೆ. ಯಾಕೆ? ಕಾಮಿತ ಅಶೇಷ ಕಲ್ಯಾಣ ಕಲನಾ ಕಲ್ಪ ಪಾದಪವು ಅಂತ ಮಹಾನುಭಾವರು ಕಲನ ಅದನ್ನೇ ಹೇಳ್ಬಿಟ್ಟಾರೆ. ಕೊಡೋದ್ರ ಸಮೃದ್ಧಿ ಕೊಡ್ತಕ್ಕಂಥ ಮಹಾನುಭಾವ, ಕಲ್ಪವೃಕ್ಷ ಕಾಮಧೇನು ಇದ್ದಂಗೆ. ಪಂಡಿತ ಹೇಳ್ತಾರೆ ಹೆಂಗೆ ಅನ್ನೋದನ್ನು ಒಂದು ಶ್ಲೋಕ ಬರ್ತದೆ, ಇಲ್ಲಿ ಹೇಳ್ಬಿಟ್ಟಿರ್ತೇನೆ ನಿಮಗೆ. ಇಲ್ಲಿ ಆ ಕೊಡಿ ರಾಯರು ಹೆಂಗಿದ್ದಾರೆ ಹೇಳ್ತಾರೆ. ನಾನು ಪಂಡಿತಾಚಾರು ಆ ಶ್ಲೋಕ ಹೆಂಗದ ನೋಡ್ರಿ. ಚಿತ್ತೇ ಚೇತ್ ಮೃದುತಾ ಶಿರೀಷ ಸದೃಶೇ ಹಯ್ಯಂಗವೀನಂ ಶಿಲಾ ಗಾಂಭೀರ್ಯಂ ಯದಿ ಯಶ್ಯ ಸೋಂದು ರುದದಿ ಶಾಸ್ತ್ರೇಷು ಚೇತ್ ಪಾಂಡಿತಿ ಆಚಾರ್ಯೋ ವಿಭುದೇಶಿತು ಕಲಯತೆ ವಿದ್ಯಾರ್ಥಿತಾಂ ಆದರಾತ್ ಔದಾರ್ಯಂ ಯದಿ ಕಲ್ಪ ಪಾದಪಮುಖಾ ಸಂಭಾವಯಂತೀರ್ಥಿತಾಂ. ಇದು ತಿಳ್ಕೊಂಬಿಟ್ಟು ಸಗರಾಯನ ತಿಳ್ಕೊಂಡಾಗ ಅರ್ಥ ಭಾಳ ಚಂದದ. ಇದಕ್ಕೆ ಅವಕಾಶ ಅರ್ಥ ಮಾಡಿಕೊಡ್ರಿ. ಚಿತ್ತೇ ಚೇತ್ ಮೃದುತಾ, ಚಿತ್ತ ಅಂದ್ರೆ ಮನಸ್ಸು. ಅವ್ರು ಹೇಳ್ತಾರೆ ರಾಯರ ಮನಸ್ಸು ಎಷ್ಟು ಮೃದು ಅದ ಗೊತ್ತದ? ಮೃದು ಬಹಳ. ಯಾವ ಮೃದು ಗೊತ್ತ ನಿಮಗೆ? ರೇಷ್ಮೆ ಭಾಳ ಮೃದು, ಹತ್ತಿ ಭಾಳ ಮೃದು. ಚಿತ್ತೇ ಚೇತ್ ಮೃದುತಾ ಅಂತಾರ. ರಾಯರ ಮನಸ್ಸು ಎಷ್ಟು ಮೃದು ಅದ, ಎಷ್ಟು ಅಂತಃಕರಣ ಯುಕ್ತದಂದ್ರೆ ಶಿರೀಷ ಸದೃಶೆ ಅಂತಾರ. ಹೇಳ್ಬಿಡ್ತಾರೆ. ಶಿರೀಷ ಅಂತ ಒಂದು ಹೂವು ಅಂತದು. ಅದು ಈ ಲೋಕದ ಹೂವು ಅಲ್ಲ ಅದು, ಅಲ್ಲಿ ಮ್ಯಾಲಿನ ಲೋಕದ ಹೂವು. ಅದು ಅಷ್ಟು ಸೂಕ್ಷ್ಮದಂಥದ್ದು. ಅಲ್ಲಿ ಬ್ಯಾಡ್ರಿ ಕಲ್ಪನಾ ಬರಲಿ, ಬೇಕು ಮತ್ತೊಂದು ಕಲ್ಪನಾ ಕೊಡ್ತೀನಿ ಅಂತ ಆಮೇಲೆ ಹೇಳ್ತಾರೆ. ಹಯ್ಯಂಗವೀನಂ ಶಿಲಾ ಇವ ಭಾತಿ. ಇದು ಭಾಷೆ ಅಂದ್ರೆ ಅರ್ಥ ಮಾಡಿಕೊಡ್ರಿ. ಹಯ್ಯಂಗವೀನ ಅಂದ್ರೆ ಇವತ್ತು ರಾತ್ರಿ ಆಕಳ ಹಾಲು ಹಿಂಡಿ ಅದನ್ನು ಕಾಸಿ ಹೆಪ್ಪ ಹಾಕ್ತಿರಿಲ್ಲ, ಮುಂಜಾನೆ ಮೊಸರು ಆಗ್ತದೆ, ಮೊಸರು ಕಡಿತೀರಿ, ಬೆಣ್ಣೆ ಬರ್ತದೆ, ಆ ಬೆಣ್ಣೆ ಕಾಸ್ತೀರಿ, ಅದನ್ನು ಹೆರಿಲಿಕ್ಕೆ ಅಂತ ದೇವ್ರ ಕಟ್ಟಿವೆ ಇಟ್ಟಿರ್ತೀರಿ ನೀವು. ಹಳೆ ಕಾಲದ ಪದ್ಧತಿ ಎಲ್ಲ ರೆಡಿ ಸಿಗ್ತಾವೆ, ಪ್ರಶ್ನೆ ಬೇರೆ. ನೀವೆಲ್ಲ ಹಿಂದೆ ನೋಡಿ ನಿಮ್ಮ ತಾಯಿ ಮಾಡೋ ಹೊತ್ತಾಗ ಆ ತುಪ್ಪದ ಕಲಪಟಿ ಒಳಗೋ ಕಲ್ಲಗಡೆ ಹೇಗೋ ಒಂಚೂರು ಬತ್ತು ಹಾಕಿದ್ರೆ ಆ ತುಪ್ಪ ಅವ್ರ ಎದೆ ಮುಂದೆ ಕಲ್ಲು ಅಂತ, ಅಷ್ಟು ಸೂಕ್ಷ್ಮಂತರಾಯರು. ಚಿತ್ತೇ ಚೇತ್ ಮೃದುತಾ ಶಿರೀಷ ಸದೃಶ ಹಯ್ಯಂಗವೀನಂ ಶಿಲಾ. ಗಾಂಭೀರ್ಯ ಎಷ್ಟರ ಗೊತ್ತಾರಾಯಿರದ, ಎಷ್ಟು ಆಳಿದ ವ್ಯಕ್ತಿತ್ವವನ್ನು ಕೇಳಿದ್ರೆ 7 ಸಮುದ್ರ ಕೂಡಿ ಹಾಕಿದ್ರೆ ಅವ್ರ ಎದಿ ಮುಂದೆ ಒಂದು ಬಾವಿ ಇದ್ದಂಗೆ ಅಂತದೇನೋ ಅಷ್ಟು ಆಳಂತರಾಯ. ಇನ್ನು ಹೆಂಗೆ ಹೇಳ್ಬೇಕು ಅವರು? ಚಿತ್ತೇ ಚೇತ್ ಮೃದುತಾ ಶಿರೀಷ ಸದೃಶೆ ಹಯ್ಯಂಗವೀನಂ ಶಿಲಾ ಗಾಂಭೀರ್ಯಂ ಯದಿಯಶ್ಚ ಸೋಂದು ರುದತಿ ಶಾಸ್ತ್ರೇಷು ಚೇತ್ ಪಾಂಡಿತಿ. ಇಷ್ಟಗಳು ಶಾಸ್ತ್ರ ಪಾಂಡಿತ್ಯ ಎಷ್ಟು ಗೊತ್ತವ್ರು ರಾಯರದು. ಅಕ್ಷರ ಪ್ರಪಂಚ, ಅವರ ಗ್ರಂಥಗಳು, ಅವರ ವಿದ್ಯಾಪ್ರಭಾವ ಅಸಾಧ್ಯ. ಸರ್ವ ವಿದ್ಯಾ ಪ್ರದಾತಾನ್ಯೋ ರಾಘವೇಂದ್ರನ್ನ ವಿದ್ಯತೆ ಪಣಾಚಾರ ಅಂತಾರ. ಎಲ್ಲ ವಿದ್ಯಾಗಳು ಅವ್ರ ತುಟಿ ತಡೆದಾಗ ಕೂತಾವಂತ ರಾಯರಿ. ಸಮಕ್ಕ ವಿದ್ಯಾಗಳು, ಒಂದು ವಿದ್ಯೆ ಅಲ್ಲ, 2 ವಿದ್ಯೆ ಅಲ್ಲ. ಕೆಲವೊಂದು ಅರ್ಥ ಮಾಡಿ ಹೇಳ್ತಾರೆ, ಹಿಂಗೆ ಅಂತೀರಲ್ರಿ ಮತ್ತು ನೀವು ಅವ್ರು ಸುಧೀಂದ್ರ ಸ್ವಾಮಿ ಇದ್ದಿದ್ದಿಲ್ಲ, ಮತ್ತು ವಿಜೇಂದ್ರ ಇದ್ದಿದ್ದಿಲ್ಲ, ಮತ್ತು ಒಂದು ರಘುತ್ಮ ಸ್ವಾಮಿಗಳಿಲ್ಲ ಮತ್ಲಾಗ, ಮತ್ತು ಅವ್ರು ಹಂಗೆ ಸಮ ಇಲ್ಲ ಅಂತ ಯಾಕಂತ ಕೇಳಿದ್ರೆ ಅರ್ಥ ಹಿಂಗೆ ತಗೋಬೇಕಲ್ಲ, ಅವ್ರ ಕಾಲಕ್ಕೆ ಅಂತ ಅರ್ಥ. ಹಿಂಗೆ
ಇಲ್ಲಿ ಉಳಿದೊಂದು ದೊಡ್ಡರು ಅವ್ರಿಗಿಂತ ಈ ದೊಡ್ಡರು ಇದ್ರೆ ರಾಜ ಪ್ರೀತಿ ಆಗೋದಿಲ್ಲ. ಹಂಗಂದ್ರೆ ನಮ್ಮ ಗುರುಗಳಿದ್ದಾರಪ್ಪ ಅಂತಾರೆ ಮಹಾನುಭಾವರು ಅವರು. ನಮ್ಮಲ್ಲಿ ಗುರು ಬಹಳ ಬೆಲೆ ಇರ್ತದೆ ನಮಗೆ. ಹಂಗೆ ರಾಘವೇಂದ್ರತೆ ಅವ್ರ ಕಾಲಕ್ಕೆ ಅವ್ರ ಮೀರಿಸೋರು ಯಾರು ಇದ್ದಿಲ್ಲ ಅಂತ. ಸರ್ವ ವಿದ್ಯಾ ಪ್ರದಾತಾನ್ಯೋ ರಾಘವೇಂದ್ರನತೆ. ಹಂಗೆ ಶಾಸ್ತ್ರೇಶು ಚೇತ್ ಪಾಂಡಿತಿ, ಶಾಸ್ತ್ರ ಪಾಂಡಿತ್ಯ ಎಷ್ಟು ತ್ರಾಯರ ಹತ್ರ ಕಲ್ಪನಾ ಕೊಡ್ತಾರೆ. ನೀವು ಅರ್ಥ ಮಾಡಿಕೊಡ್ರಿ. ಶಾಸ್ತ್ರೇಶು ಚಾಂದ್ ಮಾಡಿದೆ ಆಚಾರ್ಯೋ ವಿಭೂತೇಶು ಕಲಯತೆ ವಿದ್ಯಾರ್ಥಿತಾಂ ಆದರಾತ್. ಎಷ್ಟು ಪಾಂಡಿತ್ಯ ಕಲ್ಪನಾ ಮಾಡಿಕೊಡ್ರಿ. ಶಾಸ್ತ್ರ ಪಾಂಡಿತ್ಯ ವಿದ್ಯಾ ಎಷ್ಟಿತ್ತು ಅವ್ರ ಹತ್ರ. ಈ ವಿದ್ಯಾ ಕಲಿಸಲಿಕ್ಕೆ ಒಬ್ಬ ಗುರುಗಳಿದ್ದಾರೆ ದೇವಲೋಕದಾಗ. ಇಲ್ಲಿ ವೆರಿ ಗುಡ್. ಯಾರವರು? ಬೃಹಸ್ಪತ್ಯಾಚಾರ ಒಂದು ಗುರುಗಳವರು. ಅಲ್ಲಿ ಗುರುಗಳು ಆ ಲೋಕದಾಗ ಅಲ್ಲಿ ಪಾಠ ಹೇಳೋರವರು ದೇವತೆಗಳಿಗೆ. ಅವರು ಬೃಹಸ್ಪತ್ಯಾಚಾರರು ರಾಯರು ಒಂದು ಪುಸ್ತಕ ಕೂತ್ಕೊಂಡು ನಮ್ಗೆ ಹೇಳಿಕೊಡ್ರಿ ಬಂದು ಕೂತಾರಂತ ರಾಯರು ಬಂದ. ಅಂದಮೇಲೆ ಅವ್ರು ವಿದ್ಯೆ ಇವ್ರಿಗಿಂತ ದೊಡ್ಡ ಬೃಹಸ್ಪತ್ಯಾಚಾರ. ಶಾಸ್ತ್ರೇಶ ಆಚಾರ್ಯೋ ಯುದೇಶು ಕಲಯತೆ ವಿದ್ಯಾರ್ಥಿತಾಮಾದರಾತ್. ಇದಕ್ಕಿಂತ ಹೆಚ್ಚು ನಮ್ಗೆ ಇವು ಮೂರು ಬೇಡ. ಔದಾರ್ಯಂ ಯದಿ ಕಲ್ಪ ಪಾದಪ ಮುಖಾ ಸಂಭಾವಯಂತೀರ್ಥಿತಾಂ. ಔದಾರ್ಯ ಅಂದ್ರೆ ಉದಾರ ಗುಣ, ಕೊಡುಗೈ. ಮಹಾನುಭಾವರು ಬರ್ದಾರ ದಾಸರು. ನಿನ್ನ ಅಂಗಳದೊಳಗೆ ಹಿಡಿ ಅನ್ನ ಹಾಕು ಖನ್ನ ಶ್ರೀ ಗುರು ರಾಘವೇಂದ್ರ ಸಂಪನ್ನ. ನಿಮಗೆ ಈ ಕೂಗು ಬರೋದಿಲ್ಲ. ಇದನ್ನು ಹಾಡಿದವ್ರನ್ನೂ ನಾನು ನೋಡೀನಿ. ಭಾಳ ಸಣ್ಣವರಿದ್ವಿ. ಮಂತ್ರಾಲಯ ಒಂದು ಗಂಟಿ ಹಳೇ ಮಂತ್ರಾಲಯ, ನಾ ಗ್ವಾಡಿ ಹಳೇವ ಏನೇನಿದ್ದಿಲ್ಲ ಎಲ್ಲ ಉಸ್ಕಿನ ಪ್ರದೇಶ. 73-72 ಇಸ್ವಿ. ಈ ಹಾಡನ್ನು ಈ ಹಾಡು ಬರೆದವರು ಬೇರೆದವರು ಅವ್ರು ಅನ್ಬೇಕಿದ್ದನ್ನು. ಏನೇನಿಲ್ಲ ನಿಮ್ಗೆ ಆಶ್ಚರ್ಯ ಹೇಳ್ತೇನೆ ನಿಮಗೆ. ಆ ಮನುಷ್ಯನ ಹತ್ರ ನಾವೆಲ್ಲ ಹುಬ್ಬಳ್ಳಿ ಸದ ಹೇಳ್ಕೊಂಡಿರ್ತಿದ್ವಿ ನಾವು. 2 ಪಂಜಾಬ್ ಬಿಟ್ಟು ಆ ಬ್ರಹ್ಮ ಏನು ಇದ್ದಿದೆಯಲ್ಲ ಅವನ ಹತ್ರ. ಕೈ ಮುಗು ಗಟ್ಟಿ ರಾರು ಒಂದೇ ನಿನ್ನ ಅಂಗಳಿಗೆ ಹಿಡಿಯನ್ನ ಹಾಕೋತ ಹಾಡ್ಬೇಕು ಅವರು. ಮುಂದೆ ಆ ಮನುಷ್ಯ ಲಕ್ಷಾಧೀಶ ಅದ. ಹಾಡ್ಕೋತ ಅಡ್ಡ ಮುಂದೆ ಬಿಡ್ಲಿಲ್ಲ, ಧರ್ಮ ಬಿಡಲಿಲ್ಲ. ಮತ್ತು ಮುಂದೆ ಅವ್ರು ಬಂದರು. ನಾವು ಹೋದಾಗ ಮುಂದೆ ಬರ್ತಿದ್ರು ಅವರು. ಆವಾಗೇನು ಹಾಡ್ತಿದ್ರಲ್ಲ ಆ ಧ್ವನಿ ಅದಾಗ ಇದ್ದಿದ್ದಿಲ್ಲ ನೋಡ್ರಿ. ಯಾಕೆ? ದುಡ್ಡು ಬಂದಿತ್ತಲ್ಲ. ಮನುಷ್ಯ ಪರಿಸ್ಥಿತಿ ಹೆಂಗಿರ್ತ ವಿಚಾರ ಮಾಡ್ತೇವೆ. ಆ ಕೂಗ ಅವಾಗಿರಲಿಲ್ಲ. ನಿನ್ನ ಅಂಗಳದೊಳಗೆ ಹಿಡಿ ಅನ್ನ ಹಾಕು. ಇದು ಕೊಂಚೂರು ಪಾಠಾಂತರ ಅದ ಮೊದಲಿದ. ನಿನ್ನ ಅಂಗಳದೊಳಗೆ ಹಿಡಿ ಅನ್ನ ಹಾಕು, ನಿನ್ನ ಅಂಗಳದೊಳಗೆ ಹಿಡಿದು ಅನ್ನ ಹಾಕು. ಸ್ವಾಮಿ ನಿಮ್ಮ ಅಂಗಳದಾಗ ಇಟ್ಕೊಟ್ರಿಪ್ಪ ನಮ್ಮನ್ನು, ನಿಮ್ಮ ಹತ್ರ ಇಟ್ಕೊಡ್ರಿ. ವರ್ಷಕ್ಕೆ ನಿನ್ನ ದರ್ಶನವ ಕೊಡಿಸು. ನಿನ್ನ ಪಾದೋದಕದಿ ಪಾವನ್ನ ಮಾಡನ್ನ ನಿನ್ನ ರಘುಪತಿ ದೇವಿಯ ದರ್ಶನವ ಕೊಡಿಸು. ಏನು ಹೇಳಲಿ ನಾನು ದಾನಿ ಕರ್ಣನು ನೀನು ಅಂತ ಮಹಾನುಭಾವರು. ಸ್ವಾಮಿ ಬೇಡ್ಲಿಕ್ಕೆ ಬಾಯಿಲ್ಲ ನನ್ನ ಹತ್ರ, ಅಷ್ಟು ಕೊಟ್ಟಿರಿ ನಮಗೆ. ಅದಕ್ಕೆ ವಿದ್ಯಾರ್ಥಿತ ಆದರಾದ ಕೊಡೋ ಹೊತ್ನಾಗ ಔದಾರ್ಯ ಕೊಡುಗೈ ದಾನಿಗಳು. ಎಷ್ಟು ಔದಾರ್ಯ ಅಂದ್ರೆ ಕಲ್ಪನಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಚಂದ್ರ ದಾಸರ ಈ ಶಾಸ್ತ್ರಕಾರ ಈ ನಾಳ ಪಂಡಿತ ಕುಡ್ದವ್ರು ಇರ್ತಾರೆ. ಆ ಇಂದ್ರನ ಸಭಾದಾಗ 2 ಗಿಡ ಒಂದು ಗಿಡ ಒಂದು ಆಕಳ ಅಂತವು. ನಾವೇನು ನೋಡಿಲ್ಲ ಅದನ್ನ. ಪುರಾಣ ಹಂಗೆ ಹೇಳ್ತಾರೆ, ನಾವು ಹೊಣ್ಕೋತ ಹೊಂಟೇವಿ. ಒಂದು ಕಾಮಧೇನು, ಒಂದು ಕಲ್ಪವೃಕ್ಷ. ಇಲ್ಲಿ ಸುದ್ದಿ ಅಲ್ಲದು, ಅಲ್ಲಿ ಸುದ್ದಿ ಅದು. ಆ ಕಾಮಧೇನು ಕಲ್ಪವೃಕ್ಷ ಏನು? ಅಪ್ಪಿ ನಾವು ಪುಣ್ಯ ಮಾಡಿದ್ರೆ, ನಾವೇನರ ಸ್ವರ್ಗಕ್ಕೆ ಹೋದ್ರೆ ನಾವು ಬೇಡಿದು ಕೊಡ್ತಕ್ಕಂಥ ಒಂದು ಆಕಳ, ಒಂದು ಗಿಡ ಕೊಟ್ಟು ಇಲ್ಲಾಂದ್ರಿಲ್ಲ. ಆ ಮಂದಿ ಕೊಡೋ ಆಕಳ ಗಿಡ ಅವಲ್ಲ ಕಾಮಧೇನು ಕಲ್ಪವೃಕ್ಷ. ಆ ಕಾಮಧೇನು ಕಲ್ಪವೃಕ್ಷ ಮಂದಿ ಕೊಟ್ಟು ಸ್ಟಾಕ್ಲೆಸ್ ಆಗ್ಯಾವಂತವು. ರಾಯರ ಹತ್ರ ಸ್ಟಾಕ್ ತೊಗೊಂಡು ಹೋಗ್ತಾವಂತಾವೇನೋ. ಯದಿ ಕಲ್ಪ ಪಾದಪ ಮುಖಾಹ ಸಂಭಾವಯಂತೀರ್ಥಿತ. ಸ್ವಾಮಿ ಏನು ಮಹಿಮಾ ಅಂತ ಹೇಳ್ತಾ ಇದ್ದಾರೆ. ಇಂಥ ಮಹಾನುಭಾವರು ವಿಷಯಕ್ಕೆ ಅದನ್ನ ಹೇಳ್ತಾ ಅಂತಾರೆ ಅವರು. ಈ ಮಾತು ಅದಕ್ಕೆ ಹೇಳ್ತಾ ಇದ್ದಾರೆ. ಕಾಮಿತಾಧೇಶ ಕಲ್ಯಾಣ ಕಲನ ಕಲ್ಪ ಪಾದಪವು ಅಂತವ್ರು ಪ್ರಾರ್ಥನಾ ಮಾಡಿಕೊಂಡು ಮುಂದೆ ಕವಿಗಳು ಆಗಲೇ ಹೇಳಿದ ನಿಮಗೆ ಅಷ್ಟೋಕ ಇಲ್ಲಿದೆ. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯ ಅರ್ಥ ಹೇಳಿ ನಿಮ್ಗೆ ಹೇಳ್ತಾ ಇದೆ. ಆ ರೀತಿಗೆ ಅಂತಾರ. ಭಗವಸ್ತುತಿ ಗಂಗಾಂಬು ಮಜ್ಜನಾಥ್ ಅಂತಾರೆ. ಇಲ್ಲಿ ನಾನು ಕಿಂಚಿತ್ ಪಡಿತಾ ಇದ್ದೇನೆ. ಗುರು ಅಂತರ್ಯಾಮಿ ಭಗವಸ್ತ. ನಾನು ಏನು ಮಾಡೋ ಗೊತ್ತಾ, ನಾ ಈ ಸ್ತೋತ್ರ ಮಾಡೋದು ನನ್ನ ವಾಣಿ ಶುದ್ಧ ಆಗಲಿ ಅಂತ ಹೇಳ್ಕೊಂಡು ಹೋಗೋದಿದ್ದಾರೆ. ಇಂಥ ಮಹಾನುಭಾವರು ಕಾವ್ಯ ನಾ ಬರಿತಾ ಇದ್ದೇನೆ. ಯಥಾ ಸೃಷ್ಟಿಕತೋ ಬ್ರಹ್ಮ ಸೂತ್ರಾದ್ಯ ಪ್ರಣವಸ್ಯಚ. ನನಗೆ ಅನುಗ್ರಹ ಮಾಡಿ ಅಂತ ಮತ್ತೆ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಆ ಕಾವ್ಯವನ್ನು ಬರಲಿಕ್ಕೆ ಇಷ್ಟು ಮಹಿಮಾಗಳು ಹೇಳ್ಕೊತ ಹೋಗಿ ಅಂತಾರ. ಆ ಕಾವ್ಯದ ಉದ್ದೇಶ ಏನಿರಬೇಕು? ಕವಿತಾ ಫಲ ಮನುತ್ಕೃತ್ಯಂ ಗುರುಣಾಂ ಗುಣವರ್ಣನಾಥ್ ಅಪವರ್ಗಂ ವಿನಾತ್ಕೃತ್ಯಂ ಬ್ರಹ್ಮ ಜಿಜ್ಞಾಸನೆ ಫಲಂ. ಕವಿತಾ ಎದಕ್ಕೆ ಬರೀಬೇಕು ಗೊತ್ತಾ? ಕಾವ್ಯಗಳನ್ನ ಯಾರನ್ನೋ ವರ್ಣಿಸ್ಲಿಕ್ಕೆ ಬರೀಬಾರ್ದು. ಅವ್ರನ್ನ ಸಿಕ್ಕವ್ರನ್ನ ಬರಲಿಕ್ಕೆ ಬರೋದ್ರೆ ದೊಡ್ಡವ್ರನ್ನ ವರ್ಣಿಸ್ಲಿಕ್ಕೆ ಮಾತ್ರ ನಮ್ಮ ಶಬ್ದ ಬರ್ತಾ ಆಗಬೇಕು ಅಂತ ಶಬ್ದ ನಮ್ಗೆ ಅಂತ ಹೇಳ್ತಾ ಇದ್ದಾರೆ. ಗುರುಪಾದ ರಜಸ್ಸಂಗಾತ್ ವಿಮಲಂ ಕವನಂ ಮಮ. ಗುರುಪಾದ ರಜಸ್ಸಂಗಾತ್
ನನ್ನ ಕವನದಲ್ಲ, ಈ ರಾಘವೇಂದ್ರ ವಿಜಯ ಬರೀತಿದೆಯಲ್ಲ ಅದೆಂಗದ ಕವನ ಮಮ, ಈ ಕವನದಲ್ಲ. ಗುರುಪಾದ ರಜ ನಮ್ಮ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಕಾಲಿನ ಧೂಳು ಬಡೋದಕ್ಕನ ಈ ಎತ್ತರ ಬಂದಿದ್ದಕ್ಕೆ ಅಂತ ಹೇಳ್ತಾ ಇದ್ದಾರೆ ಅಂತ ಮಹಾನುಭಾವರು. ಕಲುಷಂವಾರಿ ಕತರಿಸ ಕಿಮ್ನ ನಿರ್ಮಲ ಅಂತ ಹೇಳ್ದಂಗೆ ನನ್ನ ವಾಣಿ ಶುದ್ಧ ಅಲ್ಲ, ಅಶುದ್ಧ. ನನ್ನ ವಾಣಿಗೆ ನಮ್ಮ ಗುರುಗಳ ಶಬ್ದ ತಾಗ್ಯದಂತೆ ನಾ ಹಿಂಗಾಗಿ ನೀ ಕವಿ ಬರ್ತೀನಿ ಹೇಳ್ತಾ ಇದ್ದಾರೆ. ಇಷ್ಟು ಹೇಳ್ಕೊತ ಹೋಗಿ ಸತ್ಯುಕ್ತಂ ತದ್ ದುರ್ಲಭಂ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಇಷ್ಟು ಹೇಳ್ಕೊತ ಹೋಗಿ ಅಂತ ಮಹಾನುಭಾವರು ಮುಂದೆ ಇಷ್ಟು ಅನೇಕ ಶ್ಲೋಕಗಳು ಬರ್ಕೋತ ನಾವು ಅಷ್ಟು ಹೇಳ್ಕೊಂಬಲ್ಲ ಅಂತ ಹೇಳಿ ನಿಮಗೆ ಅಲ್ಲಿ ಕಾವ್ಯದ ವರ್ಣ ಬರ್ತದೆ. ರಾಯರು ಹೆಂಗಿದ್ದಾರ ಅಂತಾರ ರಾಯ ಮುಂದುವರೆದು ಅಲ್ಲಿ ಹೇಳ ರಾಯ ಸ್ತೋತ್ರ ಅಗಮ್ಯ ಮಹಿಮಾಲೋಕೆ ಗೊತ್ತು ನಿಮಗೆ ಅಂತಾರ. ಅದ್ರ ಭಾಷಾಂತರ ಇದ್ದಂಗೆ ಅಸ್ಮದ್ ಗುರುಣಾಂ ಆಧಿಕ್ಯಂ ಕವಿ ಕೋವಾನುವರ್ಣಯೇತ್ ಅಂತಾರ. ತಥಾಪಿ ತತ್ ಪ್ರಸಾದೇನ ಭಕ್ತಿಯ ಕಿಂಚಿತ್ ವದಾಮ್ಯಹಂ. ಅವ್ರ ಮಾತು ಅಸ್ಮದ್ ಗುರುಣಾಂ ನಮ್ಮ ಗುರುಗಳ ಆಧಿಕ್ಯಂ ಶ್ರೇಷ್ಠತೆಯನ್ನು, ಪವಿತ್ರತೆಯನ್ನು, ಪೂಜ್ಯತ್ವವನ್ನು ಕೋ ಅನುವರ್ಣಯೇತ್ ಯಾರಿಗೆ ವರ್ಣಿಸ್ಲಿಕ್ಕೆ ಸಾಧ್ಯದ? ಆದರೂ ಕೂಡ ತಥಾಪಿ ಅಷ್ಟಿದ್ರೂ ಕೂಡ ತತ್ ಪ್ರಸಾದೇನ ಅವರ ಅನುಗ್ರಹದಿಂದ ಕಿಂಚಿತ್ ವದಾಮ್ಯಹಂ ನಾವು ಸ್ವಲ್ಪ ಹೇಳಿ ಪ್ರಯತ್ನ ಮಾಡ್ತೇನೆ. ಯಾಕಂದರೆ ನನ್ನ ಬಾಯಿ ಶುದ್ಧ ಆಗಲಿ, ನನ್ನ ಲೇಖನಿ ಶುದ್ಧ ಅಂತಕೊಂಡು ಹೇಳ್ತೇವೆ ವಿನಃ ಬೇರೆ ಅಂತ ಹೇಳ್ತಾ ಇದ್ದಾರೆ. ಹಂಗೆ ಹೇಳಿ ಹೇಳ್ತಾರೆ. ಅಲ್ಲಿಂತೀವಿ ನಾವು ಅಪರೋಕ್ಷೀಕೃತ ಸ್ತ್ರೀಶಃ ಸಮುಪೇಕ್ಷಿತ ಭಾವಜಃ ಹಂಗಿದಾರ. ಅಪರೋಕ್ಷೀಕೃತ ಸ್ತ್ರೀಶಃ ರಾಯರ ಮಹಾನುಭಾವರು ಅದರಲ್ಲಿ ಅರ್ಥ ಇಲ್ಲಿ ಬರ್ತದೆ. ಅರ್ಥ ಆದ್ಮೇಲೆ ಹೇಳ್ತೇನೆ ನಿಮಗೆ. ಅವರಿಗೆ ಭಗವಂತ ಸದಾ ದರ್ಶನ ಕೊಡ್ತಾನೆ. ಅವ್ರಿಗೆ ನಿತ್ಯ ಯಾವ ಅವತಾರ ಬೇಕು ಅವತಾರ ಕಾಣ್ಕೋತ ಕೊಡ್ತಾರೆ ಅವರು. ಅದು ರಾಮ ಇರಬಹುದು, ಕೃಷ್ಣ ಇರಬಹುದು, ಮತ್ತೊಬ್ಬರಿರಬಹುದು, ಧನವಂತರಿರ್ಬೋದು, ಅವರು ಪ್ರತ್ಯಕ್ಷ ಅವ್ರಿಗೆ ಅದಕ್ಕೆ ಪ್ರಾರ್ಥನೆ ಮಾಡ್ಕೋತಾರೆ. ಅವ್ರು ಹೇಳೋ ಹೊತ್ನಾಗ ಅಂತ್ಯದ ನೋಡ್ರಿ ಆ ಶ್ಲೋಕದಾಗ ಅಂತೀವಿ ನಾವು ಸ್ತೋತ್ರದಾಗ ಸರ್ವಯಾತ್ರಾ ಫಲಾವಾಪ್ತೈ ಯಥಾಶಕ್ತಿ ಪ್ರದಕ್ಷಿಣ. ರಾಯರಿಗೆ ಮನಸೋಕ್ತ ಒಂದು ನಮಸ್ಕಾರ ಆಗಿದ್ರು ಸಾಕಂತ ಯಥಾಶಕ್ತಿ ಹೇಳ್ಯಾರ ಪುಣಾಚಾರ. ಇಲ್ಲ ಆಕೆ 100 ಹಾಕ್ಯಾಳ ನಾ 110 ಹಾಕ್ತೇನೆ ನ್ಯಾಯ ತೆಗೆಯೋಂಗಿಲ್ಲ. ಅಲ್ಲಿ ಕಾಂಪಿಟೇಷನ್ ಇಲ್ಲ, ಅಲ್ಲಿ ಸ್ಪರ್ಧಾ ಇಲ್ಲ. ಅಲ್ಲಿ ನಿನ್ನ ಯೋಗ್ಯತೆ ಎಷ್ಟು ಅಷ್ಟು ಹಾಕಿದೆ. ಅಲ್ಲಿ ಯಾವನೊಬ್ಬ ಪಾಪ ಘರ ತಿರುಗ್ತಾನೆ, ಹಂಗೆ ಒದ್ದಿ ಉಟ್ಕೊಂಡು ನೋಡಿತೀರಿ ನೀವು. ಅಲ್ಲಿ ನಾನು ಮಾಡಿ ಹೋಗ್ತೇನೆ, ನಾನು ತಲೆ ತಿರುಗಿ ಬಿಡ್ತೇನೆ. ನಾ ಮಾಡೋ ಕೆಲಸ ಅಲ್ಲ ಅದು, ತಿಳಿತಲ್ಲ. ಮತ್ತೊಬ್ರು ಯಾರು ಹೆಣ್ಮಕ್ಳು ಪೀಚಾರ್ತಾರೆ ನಮಸ್ಕಾರ ಹಾಕ್ಲಿಕ್ಕೆ, ಅಲ್ಲಿ ನೋಡೋಕೆ ಮಂದಿ ನೀವು ಹೆಂಗೆ ಪೀಚಾರ್ತಾರೆ ಅನ್ನೋದನ್ನು ಅದಕ್ಕಂತಾರಲ್ಲ. ಅಲ್ಲಿ ಹೇಳೋದ್ನಾಗ ಯಥಾಶಕ್ತಿ ಪ್ರದಕ್ಷಿಣ. ಕಿಂಚಿತ್ತು ಮುದುಕ ಹೋದ ಸ್ವಾಮಿ ಅಂತ. ನನಗೆ ಸಣ್ಣಂದಿರುತ್ತೆ, ದುಡ್ಡಿರಲಿಲ್ಲ. ಈಗ ದುಡ್ಡದ ಶಕ್ತಿ ಇಲ್ಲ ಹೋಗಲಿಕ್ಕೆ. ಬದರಿ ಕಾಶಿ ನಾ ಮಾಡಲೇ ಇಲ್ಲ ನನ್ನ ಜೀವನದಾಗ. ನಾ ಏನು ಮಾಡೋಕು ಅಂದ್ರೆ ನೋಡ್ರಿ ಅಂತಾರ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ ಕಥೆ, ಭಾರತೀಯ ರಮಣ ಮುಖ್ಯ ಪ್ರಣನಗತ, ಗಯಾಸ್ವಾಮಿ ಪ್ರೀತ್ಯರ್ಥಂ ಯಥಾಶಕ್ತಿ ಪ್ರದಕ್ಷಿಣಾತ್ ಗಯಾ ಯಾತ್ರ ಕೃತ ಫಲ ಪ್ರಾಪ್ತಿರಸ್ತು ಅನ್ನೋದಕ್ಕಾಗಿ ಆ ಪುಣ್ಯ ಕೊಡ್ತಾರೆ ರಾಯರ ಅಂತ. ಯಾಕೆ ವೃಂದಾವನದ ವೈಶಿಷ್ಟ್ಯ ಏನಂತಹದ್ದು? ರಾಯರು ವೃಂದಾವನದ ಚಮತ್ಕಾರವನ್ನು ಕೇರ ಅವ್ರು ಹೇಳಿದ್ರು ರಾಯರು ಮಂತ್ರಾಲಯ ಪ್ರಭುಗಳು. ನಾಳೆ ಯಾರ್ಯಾರು ಬರ್ತಾರೋ ಗೊತ್ತಿಲ್ಲಪ್ಪ. ಇಲ್ಲಿ ಕುಷ್ಠರೋಗಿ ಬರ್ತಾನ, ತಲೆಶೂಲಿ ಎದ್ದವ ಬರ್ತಾನೆ, ಇಲ್ಲಿ ಮಕ್ಕಳಾಗಿದ್ರು ಬರ್ತಾವೆ, ಲಗ್ನ ಆಗಿದ್ರು ಬರ್ತಾವೆ, ಇಲ್ಲಿ ಅನೇಕ ಭಾಳ ಪೇಷಂಟ್ ಬರ್ತಾವೆ. ಅಲ್ಲಿ ಅದು ಒ ಪಿ ಟಿ ಇದ್ದಂಗೆ, ಅದು ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಇದ್ರೆ ಹಂಗಿದ್ದಂಗೆ ಅಸಾಧ್ಯ ಇರ್ತದೆ. ಬಂದ ಏನು ಬೇಕು ಯಾರಿಗೆ ನಾವು ಅವ್ರಿಗೆ ಕುತ್ಕೊಂಡ್ರೆ ಮಹಾನುಭಾವರು ಯಾರಿಗೆ ಏನು ಬೇಕು ಕೊಡ್ಬೇಕಲ್ಲ ನಾವು. ಮತ್ತು ಅದಕ್ಕೆ ನಾ ಕೊಡೋವಲ್ಲ ಅಂತಾರೆ. ನನ್ನ ಯೋಗ್ಯತೆ ಅಲ್ಲ. ನಮ್ಮ ಸ್ವಾಮಿ ಇದ್ದಾನೆ ಭಗವಂತ, ಅನುಗ್ರಹ ಮಾಡಬೇಕು. ಎಂದೂ ಕೂಡ ಅದಕ್ಕೆ ವ್ಯತಿರಿಕ್ತ ಬರೋಂಗಿಲ್ಲ. ಹೇಳಿದ್ರು ನಮ್ಮ ತಲೆ ಮೇಲೆ 700 ಸಾಲಿಗ್ರಾಮ ಹಾಕಿ ಅಂತ ಹೇಳ್ತಾರೆ ಅವರು. ಅದಕ್ಕೆ ಹೇಳ್ತಾ ಇದ್ದಾರೆ ಅವರು ಅವ್ರ ಮೃದೊಳಗೆ ಬಿದ್ದಿರ್ತಕ್ಕಂಥ ನೀರು, ಆ ಪಾದೋದಕ, ಆ ಮೃತ್ತಿಕಕ್ಕ ಎಷ್ಟು ಬೆಲೆ ಅದ ಅನ್ನೋದು. ಅಲ್ಲಿ ಆ 700 ಸಾಲಿಗ್ರಾಮದಾಗ ಏನು ಧನ್ವಂತರಿ ಇದ್ದಾನೋ, ಮತ್ಸ್ಯ ಸಾಲಿಗ್ರಾಮದನು, ರಾಯರು ಎಷ್ಟು ಪ್ಲ್ಯಾಂಡ್ ವಿಚಾರ ಮಾಡ್ರಿ ನೀವು. ಭಾಳ ಪ್ಲ್ಯಾಂಡ್ ರಾಯರು ಯಾವಾಗಿದ್ರು. ಅವ್ರಿಗೆ ಗೊತ್ತದ, ನೀವು ಹೋಗಿ ನಮಸ್ಕಾರ ಹಾಕ್ತೀರಿ, ಪ್ರದಕ್ಷಿಣೆ ನಮಸ್ಕಾರ ಹಾಕ್ತೀರಿ, ಎಲ್ಲ ಹಾಕ್ತೀರಿ. ಮುಂದೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಹೋಗ್ತಾವಲ್ಲಿ. ನಿಮ್ಮ ಮನೆಗೆ ಹೇಳಿಟ್ಟಿದ್ರಿ ಉಪಮಂತ್ರಾಲಯಕ್ಕೆ ಹೋಗಿ ಬರೀಪ್ಪ ಇರೋರಾಗ ಅಂತ ತಿಳ್ಕೊಂಡು ಹೇಳ್ತೀನಿ. ರಾಯರ ಕೈ ಮುಕ್ಕೊಂಡು ನಿಂತ್ಕೋತಾವ, ಸ್ವಾಮಿ ಹಿಂಗಾಗಿದ್ರಿಪ್ಪ, ಅಡಚಣೆ ಆಗ್ಯದ, ನಮಗೆ ವ್ಯವಸ್ಥೆ ಮಾಡ್ರಿ, ಬಾರಪ್ಪ ನಿಮ್ಮ ಅಜ್ಜ ಬಾಯಿಟ್ರೆ ಕೊಡ್ತೇವೆ, ಆ ಥರ ಎತ್ತಲ ಕೊಟ್ರಿ ಎಂದು ಹಂಗೆ ಕಳಿಸಲ್ಲ. ಇಂಥ ವೈಭವ ಮಂತ್ರಾಲಯ ಪ್ರಭುಗಳು. ಅದಕ್ಕೆ 700 ಸಾಲಿಗ್ರಾಮ ಹಾಕೊಂಡು ಕೂತ್ಕೊಂಡ್ಬಿಟ್ರು ತಲೆ ಮೇಲೆ. ಪ್ರದಕ್ಷಿಣೆ ಹಾಕಿದ್ರೆ ಅಲ್ಲಿ ಹೇಳ್ತಾರ, ಸ್ವಾಮಿ ಧನ್ವಂತರಿ ಪರಮಾತ್ಮ ಜಡ್ಡೆ ಬಂದಾರಪ್ಪ, ಉದ್ಧಾರ ಮಾಡ್ತೀವಿ ಹೋಗ್ತಾರ. ರಾಯ ಗದ್ಯ ಅಂತಾರ ಅಲ್ಲಿ, ದೀನಂ ದೂನಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತॄಣಾಂ ಸರ್ವಜ್ಞ ಶಿರೋಮಣೀನಾಂ ಅಶೇಷ ಗುರುವಂತರ್ಯಾಮಿಣಾಂ ಸರ್ವದಾ
ಪರಮಾತ್ಮ ಬರ್ತಕ್ಕಂಥ ನಿತ್ಯ ಮತ್ತು ಮಾಡ್ತಾ ದೀನಾಗಿರು ಕೂಡ ದೀನಂ ದೂನಂ ಏನಂ ಉದ್ಧರಿತಿ ವಿಜ್ಞಾಪನ ಕರ್ತॄಣಾಂ ಸರ್ವಜ್ಞ ಶಿರೋಮಣೀನಾಂ ಅಶೇಷ ಗುರುವಂತರ್ಯಾಮಿಣಾಂ ಸದಾ ಭಗವತ್ಪರಾಣಾಂ ಭಗವತೋನ್ಯತ್ರ ಮನಸ್ಸಂಗ್ರಹತಾರಾಂ ಸರ್ವದಾ ಸರ್ವತ್ರ ಸರ್ವಾಕಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವಸಂಹಾರಕ ಸರ್ವನಿಮಾಮಕ ಸರ್ವಪ್ರೇರಕ ಸರ್ವನಿಮರ್ತಕ. ಯಾರ್ದಿದ್ರು ರಾಯರ ಗದ್ಯ ಇದು, ರಾಯರ ಬರೆದ ಗದ್ಯ ಇದು. ಮಹಾನುಭಾವರು 2 ಗದ್ಯ ಬರ್ತಾರೆ. ಒಂದು ಪ್ರಾತಃ ಸಂಕಲ್ಪ ಗದ್ಯ, ಒಂದು ಸರ್ವ ಸಮರ್ಪಣ ಗದ್ಯ. ಒಂದು ಸಾಧಕರಿಗೆ ಒಟ್ಟರು ಮಾಡೋಕ್ಕಂತ ಅಲ್ಲ, ಯಾರಿಗೆ ಸಾಧ್ಯ ಅವ್ರು ಮಾಡಿರ್ತಕೊಂಡು, ಯಾರಿಗೆ ಎಲ್ಲ ನೌಕರಿ ಪೋಕರಿ ಮನ್ಯಾಗ ಕೂತು ಮತ್ತು ಅವ್ರಿಗೆ ಅಂತ ಯಾಕೆ ಅನ್ನಬಾರ್ದವರು ಪ್ರಾತಃ ಕಾಲ ಕೂತ್ಕೊಂಡು ಎದ್ದು ಕೂಡಲೇ ಸ್ನಾನ ಬೇಡ, ಪಾನ್ ಬೇಡ, ಮುಖ ತೊಳ್ಕೊಂಡು ನೀವು ಶೌಚ ಕಾರ್ಯಕ್ರಮ ಮುಗಿಸ್ಕೊಂಡು ಒಂದು ತುಳಸಿ ಮೂರ್ತಿ ಕಾಸಿಕೊಂಡು ತಪ್ಪರನು ತಿಡುಗರನು ಅದನ್ನು ಅನ್ಲಿಕ್ಕೆ ಮೊದಲೇ ಅದನ್ನು ರಾಯರು ಎಷ್ಟು ಅರ್ಥ ಮಾಡ್ತಾರ ಅಂತಾರಂತ. ಇವ್ರ ಹತ್ರ ಹೋಗಿ 3 ಭಾಗದ ಅದು. ಒಂದನೇದು ಮಧ್ವಾಚಾರ್ಯ ವರ್ಣನೆ 41 ವಿಶೇಷಣ ಹಾಕ್ಯಾರ ರಾಯರು, ಒಂದೊಂದಕ್ಕೂ ಒಂದು ಇಡೀ 41 ಇಡೀ ಮಧ್ವಜ ಬಂದ್ಬಿಟ್ರು. ಮತ್ತೆ 2ನೇದು ಅವ್ರ ಅಂತರ್ಯ ಪರಮಾತ್ಮ ಸ್ತೋತ್ರ ಮಾಡ್ತಾರೆ. 3ನೇ ಭಾಗ ಹನುಮಂತಿಯವ್ರ ಸ್ತೋತ್ರ, 5 ಮುಖ್ಯಪ್ರಾಣ ಸ್ತೋತ್ರ. 4ನೇ ಭಾಗ ಸಂಕಲ್ಪ, 5ನೇದು ಅಂತಾರ ರಾಯರಂತಾರ ಕರಿಷ್ಯೆ ಕಾರಯಿಷ್ಯೇಚ, ಒಂದೇ ಕ್ರಿಯಾಪದ ಅಂತಾರಂತ ರಾಯರು. ನೀವು ಮಾಡೋದು ಇರ್ರಿ ಸ್ವಾಮಿ, ನನ್ನ ಬಂಧುಗಳಿಗಾಗಿ, ನನ್ನ ಶಿಷ್ಯಂದ್ರಿಗಾಗಿ, ನನ್ನ ಹತ್ರ ಬರ್ತಾನೆ ಜನರಿಗೆ ವಿಷ್ಣು ವ್ರತ ನಾ ಮಾಡಿಸ್ತೀನಿ, ಅವ್ರಿಂದ ನಾ ಮಾಡ್ತೀನಿ, ಅವ್ರಿಂದ ಮಾಡಿಸ್ತೀನಿ ಅಂತಾರಂತ ರಾಯರೇನು. ನಿಮ್ಮನ್ನು ಹಂಗೆ ಬಿಡುವುದಿಲ್ಲ, ಹೋಗ್ರಿ ನಿಮ್ಮ ಕತೆ ಮಾಡಿಸೇ ಕೈ ಬಿಡ್ತಾರೆ. ತಿಳ್ಕೊಡ್ರಿ, ಅವ್ರು ಹೆಂಗೆ ಮಾಡಿಸ್ತಾರೋ ಗೊತ್ತಿಲ್ಲ ನಮಗದ. ಎಂಥೆಂಥ ದಡ್ಡರನ್ನ ಮುಕ್ಕನ್ನು ಮಾಡ್ತಕ್ಕಂಥ ಮಹಾನುಭಾವರು ಮಂತ್ರಾಲಯ ಪರ್ವಗಳು ಅದನ್ನು ಹೇಳ್ತಾರೆ. ದೀನಂ ದೂನಂ ಏನಂ ಉದ್ಧರಿತಿ ವಿಜ್ಞಾಪನ ಕರ್ತॄಣಾಂ ಸರ್ವಜ್ಞ ಶಿರೋಮಣೀನಾಂ ಅಶೇಷ ಗುರು ಅಂತರ್ಯಾಮಿಣಾಂ ಸದಾ ಭಗವತ್ ಪರಾಣಾಂ ಭಗವತೋನ್ಯತ್ರ ಮನಸ್ಸಂಗರಹಿತಾನಾಂ ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವಸಂಹಾರಕ ಸರ್ವನಿವಾರಕ ಸರ್ವಪ್ರೇರಕ ಸರ್ವಪ್ರವರ್ತಕ ಸರ್ವನಿವರ್ತಕ. ಎಷ್ಟು ಅರ್ಥ ಹೇಳ್ತೀರಿ ಇದಕ್ಕೆ? ಎಷ್ಟು ಅರ್ಥ ಮಾಡ್ಬೋದು ಅಂತ ಕೊಡ್ರಿ. ಇಂಥ ಮಹಾನುಭಾವರು ಅದಕ್ಕೆ ಹೇಳಿದ್ರು ಅಪರೋಕ್ಷೈಕತ ಶ್ರೀಶಃ. ಅವರಿಗೆ ಯಾಕೆ ಅಲ್ಲಿ ಮುಂದೆ ಉತ್ತರ ಅಲ್ಲೇ ಅದ, ಸಮುಪೇಕ್ಷಿತ ಭಾವಜಃ. ಅರ್ಥ ಆಯ್ತು ನಿಮ್ಮ ಹಂಗ ಅಂತಿರ್ತ ಸ್ತೋತ್ರನ. ಅವರಿಗೆ ಭಗವಂತನು ಪ್ರತ್ಯಕ್ಷ, ಯಾರು ಬೇಕಾ ಆ ರೂಪಿಗೆ. ಯಾಕಂತ ಕೇಳಿ ಉತ್ತರ ಅಲ್ಲೇ ಅದ. ಉಪೇಕ್ಷತ ಭಾವಜಃ. ಭಾವಜ ಅಂದ್ರೆ ಕಾಮ, ಇಚ್ಛಾ. ಭಾವ ಅಂದ್ರೆ ಮನಸ್ಸು, ಅಲ್ಲಿ ಹುಟ್ಟತಕ್ಕಂಥ ಕಾಮ, ಮನಸ್ಸಿನ ಹುಟ್ಟತಕ್ಕಂಥ ಇಚ್ಛಾ. ಅವರು ಕಾಮನೆ ಅನ್ನೋದು ಇಲ್ಲಿಲ್ಲ, ಆಶಾ ಅನ್ನೋದು ಇಲ್ಲೇ ಇಲ್ಲ. ಅಲ್ಲಿ ಕಾಮ ಹೋಗಿಬಿಟ್ಟಾನ. ಅಲ್ಲಿ ಕಾಮ ಇಲ್ಲದಕ್ಕೆ ಅಲ್ಲಿ ರಾಮ ಬಂದಾನ. ನಮ್ಮಲ್ಲಿ ಕಾಮದ ರಾಮ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮಲ್ಲಿ. ಅಪರೋಕ್ಷೀಕತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಅನುಭವಾಂತರ ಮಹಾನುಭಾವ. ಎಷ್ಟು ಮಂದಿ ಅವರು ಅಮೇರಿಕಾದವರು, ಲಂಡನ್ದವರು ಬಂದು ಸಾಯ್ತಾರೆ ಒಂದು ಸವನಲ್ಲಿ. ಬಂದ ಅಮೇರಿಕಾದವ ಮನ್ರೋ ಬಂದ, ಎಲ್ಲಿ ಮನುಷ್ಯಾಲಿ ಯಾರವನ ಚೆಕ್ ಮಾಡ್ತಿರೋದನ ಅಂದವ. ಮಾಡ್ಬರ್ರಿ ಅಂದ್ರೆ ಏನು ವೃಂದಾವನ ಅನ್ನೋದು ಏನೇನು ಮಂತ್ರಾಲಯ ಏನೊಂದು ಗುಡಿ ಒಂದೇ ಇರ್ತಾವ. ಇವ ಕೊಟ್ಟಾನೆ. ನಾವು ನಮ್ಮ ದೇಶವಲ್ಲ, ಯಾವುದೋ ದೇಶ ಆಳಿದ್ರೆ ನಾವು ಹುಚ್ಚದಂಗೆ ಇದ್ದೀವಿ. ಬಂದವನ ಇದು ನಮ್ದು ನೋಡ್ತೇನೆ ವೃಂದಾವನ ಹೆಂಗೆ ತೋತೀರಿ ಒಂದು ಕೇರ. ಮೊನ್ನೆ ನಿಂತ್ಕೊಂಡು ಕಟ್ಟಿ ಹತ್ಲಿಕ್ಕೆ ಹೋದ. ರಾಯರು ಇಂಗ್ಲೀಷ್ನೇ ಮಾತಾಡ್ರಿ ಅವನ ಸಂಗತಿ. ಅವ ಅಂದ ಒಳಗೆ ಯಾರು ಮಾತಾಡ್ತಾರ್ರಿ ಅಂದವ. ನಿಮಗೆ ಕಂಡಾರನವರು ನಾನು ನೋಡ್ಲಿಕ್ಕೆ ಕೊಟ್ಟು ಶಾಟಿ ಕೂತ್ಕೊಂಡು ಹಬ್ಬ ಅಂದ್ರೆ ನೀವು ಪುಣಿವಂತಿದ್ದಿ ಮಹಾರಾಜ ಅಂದಿದ್ದು. ಹೋಗಿ ಜವನ ಏನಾಗಿದ್ದು ಗೊತ್ತಿಲ್ಲ. ಈಗ ಅಲ್ಲಿ ಹುಟ್ಟಿ ಕಾಣ್ತಾ, ಆ ದೇಶದಾಗ ಹುಟ್ಟಿ ಕಾಣ್ತದೆ. ಈಗ ಇಲ್ಲಿಂದ ರಾಯರ ಸಂಗತಿ ಅಡ್ಡಾಡಿಯೋ ಬಿಟ್ಟಾಡಿಯೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಅಂದ್ರೆ ಎಲ್ಲ ಅದಕ್ಕೆ ಸರ್ವ ವಿದ್ಯಾ ಪ್ರದಾತ. ನೀವು ಆ ಜರ್ಮನ್ನೂ ಬರ್ತದೆ, ಇಂಗ್ಲೀಷು ಬರ್ತದೆ. ಯಾಕೆ ಭಗವಂತ ಅನುಗ್ರಹ ಅವರಿಗೆ ತಿಳ್ಕೊಡ್ರಿ, ನಮಗೆ ಎಲ್ಲ ಹೊರಬರ್ತಕ್ಕಂಥದ್ದು. ಇಷ್ಟು ರಾಯ ವೈಭವ ಹೇಳ್ತಾ ಇದ್ದಾರೆ ಅಂತ ಮಹಾನುಭಾವರು ಹೇಳ್ತಾ ಅಂತಾರಾಯ್ತು. ಅದಕ್ಕಂದ್ರು ನಿನ್ನ ಅಂಗಳದೊಳಗೆ ಹಿಡಿ ಅನ್ನ ಹಾಕು ಘನ್ನ ಶ್ರೀ ಗುರು ರಾಘವೇಂದ್ರ ಸಂಪನ್ನ ಅಂತಾರ. ವರ್ಷ ವರ್ಷಕ್ಕೆ ನಿನ್ನ ದರ್ಶನವ ಕೊಡಿಸೋ, ನಿನ್ನ ಪಾದೋದಕರಿ ಪಾವನ್ನ ಮಾಡ್ಯನ್ನ, ನಿನ್ನ ರಘುಪತಿ ದಿವ್ಯ ದರ್ಶನವ ಕೊಡಿಸೋ. ಏನು ಬೇಡಲಿ ನಾನು ತಾನೇ ಕರ್ಣನು ನೀನು ಕೂತ್ಕೊಂಡ್ರು. ಅವ ಹಿಂಗೆ ಅನ್ಬೇಕು, ಗಂಟಿ ಹೊಡಿಬೇಕು, ಒಂದು ಊಟ ಮಾಡ್ಬೇಕು. ಆ ಮುದುಕ ಇನ್ನೂ ಹರಿಯದವರಿದ್ರು ಪಾಪ ಅವರು. ನಮ್ಮ ಮನೆ ಮಗ್ಲಿನ ಕೊಲೆಗೆ ಬಂದು ಬಿದ್ಕೋಬೇಕು ಪಾಪ. ಇಲ್ಪ ನಂಗೆ ರೊಕ್ಕ ಕೊಡ್ಲಿಕ್ಕೆ ಅವಲ್ಲ ಪಾತ್ ನೀವು ಹಂಗೆ ಇದ್ದು ಹೋಗ್ರಿ ದಾಸರ ಅಂತಿದ್ರು ಅವ್ರು. ಮುಂದೊಂದು 8-10 ವರ್ಷ ಬಂದರು ನೋಡ್ರಿ. 10 ಬಟ್ನೆ ಉಂಗ್ರ ಅವಾ ಅಂದಿವಿ ನಾವು. ಅವ್ರನ್ನೂ ಅವಾಗೂ ನೋಡಿವಿ, ಮುಂದೂ ನೋಡಿವಿ ನಾವು. ನಾವು ಸಣ್ಣವ್ರು, ಅವ್ರು ಮುಂದೆ ಭಾಳ ಸಣ್ಣವ್ರು. ಪಾಪ ತಿರ್ಕೊಂಡ್ರೆ ಈಗಿಲ್ಲ ಅವರಿಗೆ. ಈಗೇನು ಹಾಡ್ತಿದ್ರಲ್ಲ ಏನಿಲ್ಲ, ಅವಾಗ ದನಿ ಇತ್ತಲ್ಲ, ಆ ದನಿ ಒಂದು ಬರ್ತಿದ್ದಿಲ್ಲ. ಕೊಟ್ಟು ನೋಡಿ ದೇವ್ರಿಗೆ. ಇದು ನಮ್ಮದು ಸ್ವಾಭಾವಿಕ, ನಮ್ಮ ಜೀವನ ಹಂಗೆ ತಿಳ್ಕೊಟ್ರಿ. ನಮಗೆ ಕೇಳೋ ಹೊತ್ತೆ ಬೇಕಾದ್ರೆ ಕೇಳ್ತೇವೆ ನಾವು. ಮುಂದೆ ಇದು ಇರೋದಲ್ಲ ಬಂದಾಗ ಹೇಳ್ತಾ ಇದ್ದಾರೆ ಅಂತಾರೆ ಮಹಾನುಭಾವ. ಹಿಂಗೆ ಅದಕ್ಕೆ ಅಸ್ಮದ್ ಗುರುನಾಮ ಆಧಿಕ್ಯಂ ಅಂತ ಅದಕ್ಕೆ ನಾವು ತಥಾಪಿ ತತ್ ಪ್ರಸಾದೇನೆ ಅಂತಾರೆ. ಹೆಂಗಿದ್ದಾರೆ ನಮ್ಮ ಗುರುಗಳು? ರಾಯರು ಹೆಂಗಿದ್ದಾರೆ?
ದೇವಾನಾಮಿವ ದೇವೇಂದ್ರ. ಅರ್ಥ ಆಗ್ತದೆ ನಿಮಗೆ? ದೇವ ಇಂದ್ರ ಹೆಂಗಿದ್ದಾನೋ ಇಂದ್ರನ ಅಲ್ಲ, ಇಂದ್ರನಂತೆ ಅಂತ ಅರ್ಥ. ಅಲ್ಲಿ ಯೋ ದತ್ತ ಇವ ಯೋಗಿನಾಂ. ದತ್ತ ಅವತಾರ ಬರೀ ಯೋಗ ದೃಷ್ಟಿ ಇದ್ದಕ್ಕಂಥದ್ದು. ಆ ಕೆಲಸ ದೇವ್ರ ಮಾಡಲ್ಲಿ ಯೋಗಿಗಳು ದತ್ತ ಇದ್ದಂಗಿದ್ದಾರೆ ಮಹಾನುಭಾವರು. ದುಗ್ಧಾಬ್ದಿರಿವ ಸಿಂಧೂನಾ. ಸಿಂಧು ಒಂದು ಸಾಗರ, ಎಲ್ಲ ಸಮುದ್ರದಲ್ಲಿ ಕ್ಷೀರಸಾಗರ ಇದ್ದಂಗಿದ್ದಾರೆ ಅಂತ ಮಂತ್ರಾಲಯ ಸ್ವಾಮಿಗಳು. ಗುರುಣಾಂ ಇವ ಪೂರ್ಣಧೀಹಿ. ಪೂರ್ಣಧಿ ಅಂತ ಪೂರ್ಣಪ್ರಜ್ಞಾಚಾರ್ಯರು, ಆಚಾರ್ಯ ಮಧ್ವಾಚಾರ್ಯ. ಗುರುಗಳಲ್ಲಿ ಹೆಂಗಿದ್ದಾರೆ ಗೊತ್ತಾ? ಪೂರ್ಣಪ್ರಜ್ಞ ಇದ್ದಂಗಿದ್ದಾರೆ, ಮಧ್ವಾಚಾರ್ಯ ಇದ್ದಂಗಿದ್ದಾರೆ. ಮಧ್ವಾಚಾರ್ಯರೇ ಅಲ್ಲ, ಮತ್ತೆ ಹಂಗೆ ತಿಳ್ಕೊಬಾರ್ದು, ಮತ್ತೆ ಮಧ್ವಾಚಾರ್ಯರಂತೆ ಇದ್ದಾರೆ ಅಂತ ಅರ್ಥ. ಆ ರೀತಿ ಶಕ್ತಿ ಅದನ್ನ ಹೇಳ್ತಾ ಇದೆ. ಯಾವ್ಯಾವ ಒಂದೊಂದು ಅದನ್ನ ಆ ಮಂತ್ರ ಹೇಳ್ತಕ್ಕಂಥ ಶಬ್ದಗಳು ಹೇಳ್ತಾ ಇದ್ದೇನೆ ನಿಮಗೆ. ಯಾವ ಶಬ್ದ ಅನ್ನೋದನ್ನು, ಅವ್ರ ವೈಶಿಷ್ಟ್ಯ. 3 ಗುಣಗಳಲ್ಲಿ ಮನಃ ಅಂತಾರ, ಮನಸ್ಪೃದಯತೆ ಮಧ್ಯೆ ಅವ್ರ ಗುಣಗಳಿರ್ತಕ್ಕಂಥದ್ದು. ಈಗ ಏನು ಹೇಳಿದ್ವಿ ಉದಾಹರಣೆನ ಆ ವಿಷಯ ಬರ್ತಕ್ಕಂಥ ಅರ್ಥ ಹೇಳ್ತಾ ಇದ್ದಾರೆ. ಎರಡನೇದಾಗಿರ್ತಕ್ಕಂಥದ್ದು ಧರ್ಮ ಜಿಜ್ಞಾಸ, ಮೂರನೇದು ವೈರಾಗ್ಯ. ಇವು 3ಕ್ಕೂ ಉದಾಹರಣೆ ಕೊಟ್ಟಿರ್ತಕ್ಕಂಥ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ, ತಿಗ್ಮಾಂಶಿರುವ ತೇಜಸ್ವಿ, ಶೀತಾಂಶಿರುವ ಶೀತಲಃ, ಯಶಿಂದಿರುವ ಗಂಭೀರು, ಧರಾಧರ ಇವ ಸ್ಥಿತಃ. ಹೆಂಗಿದ್ರೆ ಗೊತ್ತಾ ರಾಘವೇಂದ್ರ ಸ್ವಾಮಿಗಳು? ಸೂರ್ಯನಂತೆ ತೇಜಸ್ವಿ, ಚಂದ್ರನಂತೆ ಶೀತಲ. ಅಲ್ಲಿ ಚಂದ್ರನೂ ಇದ್ದಾನ, ಸೂರ್ಯನೂ ಇದ್ದಾನೆ, ಎರಡು ಒಂದೇ ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಉರಿ, ಒಬ್ಬ ಶೀತಲ. ಅವರು ಹಂಗೂ ಇದ್ದಾರೆ, ಹಿಂಗೂ ಇದ್ದಾರೆ. ಆ ತಾಪಸ್ಥ ಪ್ರಖರತನೂ ಅದ, ಶಾಂದ್ರ ಇರ್ತಕ್ಕಂಥ ಅದನ್ನ ಹೇಳ್ತಾ ಇದ್ದಾರೆ. ಮುಂದುವರೆದು ಅಂದ್ರೆ ಸೌಮ್ಯರು ಇದ್ದಾರೆ, ಗಂಭೀರರು ಇದ್ದಾರೆ. ಅದರಂತೆ ಅಚಂಚಲರು ಎಂದು ಪರಕಾಗುವುದಿಲ್ಲ ಅವರು, ಅಂತ ಮಹಾನುಭಾವರು. ಅಲ್ಲಿ ನೋಡ್ರಿ, ಸರ್ವ ವಿದ್ಯಾ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ ಅದನ್ನ ಹೇಳ್ತಾರೆ. ಶಾರದಾಯಾ ದಯಾಮೇವ ಶಾಸ್ತ್ರಾಣಂ ಪರಿಶೀಲನೆ ವಿವಿಧ ಗ್ರಂಥಕರಣೆ ಯೋ ಅಸಹಾಯ ಸಮಾಶ್ರಿತಃ. ಅವ್ರ ವಿದ್ಯಾವೈಭವ ಆಯಿತು. ಯಾರಂತಾರೆ ಹಿಂಗೆ? ನಾರಾಯಣ ಪಂಡಿತಾಚಾರ್ಯ ಈ ಗ್ರಂಥ ಬರೆದವರು ಅಂತಾರ, ಶಾರದಾಯಾ ದಯಾಮೇವ, ಸರ್ವತಿ ಅನುಗ್ರಹ ಇದ್ದದ್ದಕ್ಕೆ ಶಾಸ್ತ್ರಾಣಂ ಪರಿಶೀಲನೆ, ಶಾಸ್ತ್ರ ನೋಡೋದು, ಅದನ್ನ ಅಭ್ಯಾಸ ಮಾಡೋ ಹೊತ್ನಾಗ ವಿವಿಧ ಗ್ರಂಥಕರಣೆ 51 ಗ್ರಂಥ ಹಾಕ್ಯಾರ ಅದ್ರಾಗ. ಹೌದಾ? ಆ ಗ್ರಂಥ ಮಾಡೋದ್ರಾಗ ಯೋ ಅಸಹಾಯಂ, ಯಾರ ಸಹಾಯ ಬೇಕಾಗಿಲ್ಲ. ಮತ್ತೊಬ್ಬರು ಹೊತ್ತು ಕೊಡ್ತೀವಿ ಅಂತ ತಿಳ್ಕೊಂಡು ಹಂಗೆ ಉದಾಹರಣೆ ಹೇಳ್ತೇನೆ ನಿಮಗೆ, ತಪ್ಪು ತಿಳ್ಕೊಬಾಡ್ರಿ. ಮತ್ತೆ ಅಲ್ಲಿ ಇಸ್ಪೇಟ್ ಹೊಡೋ ಹೊತ್ನಾಗ ಒಂದು ಕಂಬಿದ್ರೆ ಆ ಎಂಟ್ರಿಗೆ ಕೊಡು, ನಾ ಪೂರ್ತಿ ಕೊಟ್ಟು ಹೊಡಿತೀನಿ ಅಂತಿರ್ತಾನೆ. ನಾ ಅಡಿಲ್ಲ ಮತ್ತೆ ನೋಡಿ ಕೇಳಿಲ್ಲ, ಮತ್ತೆ ಹಂಗೆ ತಿಳ್ಕೊಂಡ್ರಿ ಎಲ್ಲರೂ ನೀವು. ಅಂದ್ರೆ ಅವ್ನು ಕೊಟ್ಟು ಪೂರ್ತಿ ಒಟ್ಟು ತಾನ ಹೊಡ್ಕೊತಾನೆ ರೊಕ್ಕ ಹಂಗಿದ್ದಂಗೆ. ಇಲ್ಲಿ ಯಾಕೆ ಹೇಳ್ಬೇಕಾಗ್ತೀವಿ ಅಂತ ಕೇಳಿದ್ರೆ, ಇಲ್ಲಿ ಯಾರು ಸಹಾಯ ಇಲ್ಲ ಅವರಿಗೆ, ಒಟ್ಟು ಬಂತ ಅವರೇ ಬರೀತಾರೆ. ಯಾಕೆ? ಗುರುಗಳ ಆಧಿಕ್ಯ ಇರ್ತದೆ ಅವರಿಗೆ, ಗುರುಪ್ರಸಾದ ಇರ್ತದೆ. ನೀವು ಒಂಚೂರು ಕೊಡ್ಪ ನೋಡ್ತೀನಿ, ನೀನು ಶಬ್ದ ಕೊಡು, ನಿನ್ನ ಕ್ರಿಯಾಪದ ಕೊಡು, ಹೌದಾ? ಏನು ಗ್ರಂಥ ಬರೀತಾರೆ, ಪರ್ಫೆಕ್ಟ್ ಬರೀತಾರೆ. ಆಗ ಹೇಳ್ತಿದ್ದೆ ಮಗ, ಒಂದು ಪ್ರಾತಃ ಸಂಗಮ ಗದ್ಯ, ಒಂದು ಸರ್ವ ಸಮರ್ಪಣ ಗದ್ಯ. ಎಷ್ಟದ ಗೊತ್ತಾ ನಿಮಗೆ? 5 ಮಿನಿಟ್ನೇ ಮುಗಿತ. ಮತ್ತದು ಭಾಳ ಅಲ್ಲ. ಮಲ್ಕೊಳ್ಳೋ ಮುಂದೆ ತಲೆಗೆ ಹತ್ರ ಇಟ್ಕೊಂಡ್ಬಿಟ್ಟು ಸುಮ್ಮ ಮಲ್ಕೊಳ್ಳೋ ಮುಂದೆ ಎಲ್ಲ ಕ್ರಿಮಿನಲ್ ಡೈರಿ ಎಲ್ಲ ನೋಡಿರ್ಬೇಕಾರ ಇವಾಗಲ್ಲ. ಎಲ್ಲ ಮುಗಿಯೋ ಮಲ್ಕೊಳ್ಳೋ ಮುಂದೆ 5 ಮಿನಿಟ್ ಹಂಗೆ ಕಣ್ಣು ಹಾತ್ರ ಅದ್ರ ಮೇಲೆ. ರಾಯರು ಎಷ್ಟು ಅನುಗ್ರಹ ಮಾಡ್ತಾರಲ್ಲ, ಇಡೀ ದಿನ ಮಾಡ್ದಂಥ ಕರ್ಮಗಳನ್ನ ಅವ್ರ ಮುಖಾಂತರ ಅರ್ಪಣೆ ಮಾಡಿದ್ರೆ ಎಷ್ಟು ಪುಣ್ಯ ಬರ್ತದೆ. ಈ ಯಾಕೆ ಬರ್ದಾಗ ಗೊತ್ತಾ? ನಮ್ಮ ಉದ್ಧಾರ ಬರ್ತಕ್ಕ, ಅವ್ರಿಗೆ ಪ್ರಶ್ನೆ ಇಲ್ಲೇ ಇಲ್ಲ. ಅದು ಯಾವ ಕೆಲವು ಉದ್ಧಾರ ಆಗೋಲ್ಯಾಕ ತಿಳ್ಕೊಂಡು ಮಾಡಿರ್ತಕ್ಕಂಥ ಗ್ರಂಥ ವೈಶಿಷ್ಟ್ಯ ಅದನ್ನು ಹೇಳ್ತಾ ಇದ್ದಾರೆ. ವೇದವೃಜಾನುದ್ಯುಕ್ತಂ ವಿದ್ಯಾದೇವಿ ವಿಲೋಕ್ಯಂ ವ್ಯಸ್ಮರದ್ ಬಹುರೂಪೇಣ ತಪಶ್ಯಂತಂ ಸಮೀರಣಂ. ಅದ್ಭುತವಾದ ಮತ್ತು ಮಾತು ಹೇಳ್ತಾ ಇದ್ದಾರೆ. ವೇದವೃಜಾವನ ಉದ್ಯುಕ್ತಂ ವಿದ್ಯಾದೇವಿ ವಿಲೋಕ್ಯಂ. ಅಖಂಡ ವೇದ ವ್ಯಾಖ್ಯಾನ ಮಾಡ್ಯಾರ, ಪಂಚಸೂಕ್ತಿ ವ್ಯಾಖ್ಯಾನ ಮಾಡ್ಯಾರ, ಪುರುಷಸೂಕ್ತ ಸ್ತ್ರೀಸೂಕ್ತಿಗೆ ಅರ್ಥ ಇರ್ತಕ್ಕಂಥ ಮಹಾನುಭಾವರು. ಇದಕ್ಕೆ ವ್ಯಾಖ್ಯಾನ ಮಾಡ್ದಂಗತ್ತಲ್ಲ. ಅವ್ರನ್ನ ವಿದ್ಯಾದೇವಿ ನೋಡಿಲ್ಲಂತ, ಭಾರತೀ ದೇವಿ ನೋಡಿ ವ್ಯಸ್ಮರತ್ ಮರ್ತ್ಬಿಟ್ಟಂತ. ಬಹುರೂಪೇಣ ತಪಸ್ಸಂತಂ ಸಮೀರಣಂ. ಭಾರತೀಯ ಗಂಡ ಯಾರು? ಸಾಕ್ಷಾತ್ ವಾಯುದೇವರು. ಕೋಟಿ ರೂಪವು ಅವರಿಗೆ ಒಂದಲ್ಲ, ಕೋಟಿ ರೂಪದಿಂದ ಹಾಡ್ತಾರಿಲ್ಲ, ಹಂಗೆ ಆ ರೂಪ ಅಂತ. ಆಕೆ ರಾಯರನ್ನ ನೋಡಿ ಒಂದು ಕ್ಷಣ ತಮ್ಮ ಗಂಡನ್ನ ಮರ್ತ್ಬಿಟ್ಟಂತ ಆಕೆನು. ಯಾಕೆ? ಅವ್ರು ವ್ಯಾಖ್ಯಾನ ಮಾಡ್ರೆ ನೀವು ಮಾಡ್ತಿರಲ್ಲ ಅಂತ ತಿಳ್ಕೊಂಡು ಅಷ್ಟು ಪ್ರೀತಿ ಬಂದಂತ ಅವ್ರ ಮೇಲೆ ಭಕ್ತಿಯಿಂದ ಅಂತ ಅರ್ಥ ಆದ. ಅಷ್ಟಾಯಿಂದ ಇರ್ತಕ್ಕಂಥ ಅವರು ಭಾರತೀಯರು ಕಕ್ಷೆ ಬೇರೆ, ಇವರು ಕಕ್ಷೆ ಬೇರೆ. ಮತ್ತು ಅದನ್ನು ಹೇಳ್ತಾ ಇದ್ದಾರೆ. ಯಾಕಂತ ಕೇಳಿದರೆ ಇಷ್ಟ್ಯಾಕೆ? ಅವರಲ್ಲಿ ಒಂದು ವಿಶಿಷ್ಟ ಲಕ್ಷಣ ರಾಯರಲ್ಲಿ. ನಮ್ಮಲ್ಲಿ ಒಂದು ಮಾತು ಬರ್ತದೆ, ನೀವು ಸ್ವಾಮಿ ನೋಡ್ರೆ ಅರ್ಥ ಆಗ್ತಾನೆ ನಿಮಗೆ, ಅರ್ಥ ಮಾಡಿಕೊಡ್ರಿ. ನಾವಾಯು ರಾಮ ಪೂಜಕ. ಒಂದು ಮಾತು, ಶಾಸ್ತ್ರದ ಮಾತನ್ನ ಹೇಳು. ನಾ ವಾಯು, ವಾಯು ಅಲ್ಲದೆ ಇದ್ದವರು ರಾಮ ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಊರು ರಾಮದೇವ್ರನ್ನ, ನಮ್ಮ ಮನೇಲಿ ರಾಮದೇವ್ರಲ್ಲ, ಮಠ ರಾಮದೇವ್ರನ್ನ, ಉತ್ತರಾದಿ ಮಠ, ರಾಯರ ಮಠ, ನೋಡು ರಾಮದೇವ್ರು ಇದ್ದಾರೆ. ಆ ರಾಮನ ಮಠಕ್ಕಾದ್ರೆ
ನಾ ವಾಯು ಅಂದ್ರೆ ವಾಯುದೇವರ ಅಂಶ ಇರಲಿಕ್ಕೇ ಬೇಕಂತ ಅವರಲ್ಲಿ, ಎಲ್ಲರೂ ಸಾಧ್ಯ ಇಲ್ಲ ಅಂತ ಅನಿಸ್ತದಲ್ಲ. ಇದು ಸಾವಿರಾರು ಮಂದಿಗೆ ಮುದ್ರಾ ಕೊಡೋದು, ಆ ತಪಸ್ಸೇನು, ಆ ಉಪವಾಸ ಏನು, ಹೌದಿಲ್ಲ? ನೀವು ಎಪ್ಪಿತಪ್ಪಿ ಏಕಾಶಿ ಯಾರ ಮಾತಾಡಿ ನಾವು ಮಾಡಿದ್ರೆ ಯಾರ ಭಯಂಕರ ಸಿಟ್ಟು ಬರ್ತದೆ ನಮಗೆ. ಹೋಗ ತಲೆ ಕೆಟ್ಟದ ನಂದ ಮಕ್ಕೊಂಡು ಒಂದು ದ್ವಾದಶಿ ಆಗಲಿ ವಿಚಾರ ಮಾಡ್ತೇವೆ ಹೇಳ್ತೇವೆ ನಾವು. ಇಷ್ಟು ಏಕಾದಶಿ ಮಾಡಿ, ಇಷ್ಟು ರಾಮದೇವ್ರ ಪೂಜೆ ಮಾಡಿ, ಪಾಠ ಪ್ರವಚನ ಮಾಡಿ, ಅಷ್ಟು ಮಂದಿ ಕೈ ಮುದ್ರಾ ಕೊಟ್ಟು 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 ಮತ್ತೆ ಕೋತಾರೆ ಹೇಳ್ತಾರೆ ಅಂದ್ರೆ ಏನು ಶಕ್ತಿ ಇರ್ಬೇಕು ಅವ್ರ ಹತ್ರ. ಮತ್ತು ನೋಡಿ ಸೊಳಕನಾಗಿರ್ತಾವ ಪಾಪ, ಭಯಂಕರ ತಪ್ಪಿರಲ್ಲ ಏನು. ಅದಕ್ಕೆ ಅರ್ಥನೋ ವಾಯುದೇವರ ವಿಶೇಷ ಅಂಶ. ಹಂಗೆ ರಾಯರಲ್ಲಿ ಹೇಳ್ತಾ ಇದ್ದಾರೆ, ಹಿರಣ್ಯಕಶ್ಯಪೋ ಪುತ್ರ ಪ್ರಹ್ಲಾದೋ ಭಗವತ್ಪ್ರಿಯ ವಾಯುನಾಚ ಸಮಾವಿಷ್ಟ ಮಹಾಬಲ ಸಮನ್ವಿತ. ಶ್ರೀಮದಾಚಾರ್ಯ ಮಾತು ಅಂತ ನಡೆಯನೊಳಗೆ ಹೆಂಗೆ ಗೊತ್ತಾ? ಹಿರಣ್ಯಕಶ್ಯಪ ಪ್ರಹ್ಲಾದರಾಜರು ವಾಯುನಾಚ ಸಮಾವಿಷ್ಟ, ವಾಯುದೇವರು ವಿಶೇಷ ಅಂಶ ಅವರಲ್ಲಿ ಅದಂತ. ಯಾರಲ್ಲಿ? ರಾಯರಲ್ಲಿ. ಅದಕ್ಕೆ ಅಷ್ಟು ಶಕ್ತಿ, ಅಷ್ಟು ವೈಭವ ಮಾಡ್ತಕ್ಕಂಥದ್ದು ವಾಯುದೇವರು ಇಟ್ಟಿರ್ತಕ್ಕ ಶಕ್ತಿ ಅಂತರ. ಮುಂದುವರೆದು ಕಲಿಕಾಲ ಕಲಾಲೂನ ಮೂಲ ಜಾಲ ಕಲಾಕಥ ಯದ್ವಾಗಾಮೃತ ಶೇಖೇನ ಪುನಃ ಸಂಜಾತ ಪಲ್ಲವ. ಅವರು ವಾಣಿಯ ಮಹತ್ವ ಹೇಳ್ತಾ ಇದ್ದಾರೆ. ಮಧ್ವ ಅಲ್ಲಿ ಇದಕ್ಕೆ ಸಂವಾದಿ ಬರ್ತಕ್ಕಂಥ ರಾಯರ ಸ್ತೋತ್ರ. ಶ್ರೀ ಮಧ್ವ ಮತ ದುಗ್ಧಾಬ್ಧಿ ಚಂದ್ರೋವತು ಸದಾನಗಃ. ಏನರ್ಥ ಇದಕ್ಕೆ? ದುಗ್ಧ ಅಂದ್ರೆ ಕ್ಷೀರ ಸಮುದ್ರ. ಸಮುದ್ರ ಚಂದ್ರ ಬಂದ ಅಂದ್ರೆ ಉಕ್ಕೇರ್ತಂತ. ಹಂಗೆ ಮಧ್ವಮತ ಅಂತಕ್ಕಂಥ ಸಮುದ್ರ ರಾಯರು ನೋಡಿ ಮ್ಯಾಲ ಹೋಗ್ತಂತೆ, ಉಕ್ಕೇರ್ತಂತ. ಯಾಕೆ ಅಷ್ಟು ವ್ಯಾಖ್ಯಾನ ಬರ್ದಾರ ಅಂತಾರ ವಾದೀಂದ್ರ ಸ್ವಾಮಿಗಳು. ಲಕ್ಷದ ಗುಣಸ್ಥವಂತಾಗ ವ್ಯಾಸೇನ ವ್ಯುಕ್ತ ಬೀಜ ಶ್ರುತಿಭೀ ಭಗವತ್ಪಾದ ಲಬ್ಧಾಂಕುರಶ್ರೀ ಪ್ರತ್ನೈರಿಷತ್ ಪ್ರಭಿನ್ನ ಜನಿಜಯ ಮುನಿನಾ ಸಮ್ಯಗುದ್ಭಿನ್ನ ಶಾಖಃ ಮೌನೀಶ ವ್ಯಾಸರಾಜ ಉಯಿತ ಕಿಸಲಯಂ ಪುಷ್ಪಿತೋಯಂ ಜಯೀಂದ್ರಾತ್ ಅದ್ಯ ಶ್ರೀ ರಾಘವೇಂದ್ರಾದ್ ವಿಲಸತಿ ಫಲಿತು ಮಧ್ವ ಸಿದ್ಧಾಂತ ಶಾಖಿ. ಅರ್ಥ ಹೇಳ್ತಾನೆ, ಪ್ರಯತ್ನ ಮಾಡಿ ತಿಳ್ಕೊಳ್ಳಿ, ಪ್ರಯತ್ನ ಮಾಡಿರಿ. ಮಧ್ವ ಸಿದ್ಧಾಂತ ಶಾಖಿ. ಮಧ್ವ ಸಿದ್ಧಾಂತ ಅಂತಕ್ಕಂಥ ಒಂದು ಗಿಡ. ಇದು ಇಡೀ ಮಧ್ವ, ಇದು ಹಿಸ್ಟ್ರಿ ಆಫ್ ಮಧ್ವ ಫಿಲಾಸಫಿ ಅದೇ ಇದ್ರಾಗ. ಮಧ್ವ ಸಿದ್ಧಾಂತ ಇತಿಹಾಸ ಎಲ್ಲ ಇದ್ರಾಗದ. ಹೆಂಗೆ ಮಧ್ವ ಗಿಡ ಬೆಳೀತು, ಗಿಡ ಬೆಳಿಬೇಕಾ ಬೀಜ ಬೇಕಾ? ಮೊದಲು ಬೀಜ ಬಿಡ್ಲಿಕ್ಕೆ ಭೂಮಿ ಬೇಕಾ, ಅದಕ್ಕೆ ನೀರು ಹಾಕ್ಬೇಕಾ, ಅದು ಸ್ಪ್ರೌಟ್ ಅಂದ್ರೆ ಚಿಗುರು ಹೊಡಿಬೇಕಾ, ಅದಕ್ಕೆ ಬ್ರ್ಯಾಂಚಸ್ ಅಂದ್ರೆ ಟೊಂಗಿ ಬೆಳಿಬೇಕಾ, ಅದಕ್ಕೆ ಹೂ ಬಿಡ್ಬೇಕಾ, ಅದಕ್ಕೆ ಹಣ್ಣು ಆಗ್ಬೇಕು. ಇಷ್ಟು ಕ್ರಿಯೆ ಅದ. ಹಾಗೆ ಮಧ್ವ ಸಿದ್ಧಾಂತ ಅನ್ನೋ ಗಿಡ ಹೆಂಗೆ ಬೆಳೆದ ಹೇಳ್ತಾರೆ ಇದ್ರಾಗ. ವ್ಯಾಸೇನ ಯುಕ್ತ ಬೀಜ. ಗೊತ್ತಾತ? ಬೀಜ ಹಾಕಿದ್ರೆ ಯಾರು? ಇದೇ ವ್ಯಾಸದೇವರು. ಶ್ರುತಿ ಅಂತಕ್ಕಂಥೊಳಗೆ ಬ್ರಹ್ಮಸೂತ್ರ ಅಂತಕ್ಕಂಥ ಬೀಜ ಹಾಕಿದಂಥವ್ರೇನ. ಭಗವತ್ಪಾದ ಲಬ್ಧಾಂಕುರ ಶ್ರೀಹಿ, ಅದಕ್ಕೆ ಮಳಿ ಕುಡಿತಂಥದ್ದು. ಯಾರಿಂದ? ಭಗವತ್ಪಾದರು ಶ್ರೀಮದಾಚಾರ್ಯರಿಂದ. ಕರೆಕ್ಟ್ ಆದ ಅವರೆಲ್ಲ ವ್ಯಾಖ್ಯಾನ ಪುರ ಅವರ ಬ್ರಹ್ಮಸೂತ್ರಗಳಿಗೆ ವೇದಕ್ಕೆ ವ್ಯಾಖ್ಯಾನ ಮಾಡ್ಕೊಂಡು ಮಧ್ವಾಚಾರ್ಯರು ಎಷ್ಟು ಗ್ರಂಥ ಬರ್ದಾರ? 37. ವ್ಯಾಸೇನ ಯುಕ್ತ ಬೀಜ ಎಲ್ಲಿ ಬಿಟ್ಟರು? ಶ್ರುತಿ ಭುವಿ ಭಗವತ್ಪಾದ ಲಬ್ಧಾಂಕುರ ಶ್ರೀಹಿ ಪ್ರತ್ನೈಹಿ ಈಶತ್ ಪ್ರಭಿನ್ನ. ಮಳಿ ಕುಡಿತು, ಮುಂದೆ ಬೆಳಿಬೇಕಲ್ಲದು. ಇನ್ನಿತರ ವ್ಯಾಖ್ಯಾನಕಾರರು ಅವರೊಂದು ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭಿ ತೀರ್ಥರು ಸಮ್ಯ ಗುದ್ಭಿನ್ನ ಮೌನೀಶ್ ಮುಂದೆ ಹೇಳ್ತಾ ಇದ್ದಾರೆ. ವ್ಯಾಸೇನ ಯುಕ್ತ ಬೀಜ ಶ್ರುತಿ ಭುವಿ ಭಗವತ್ಪಾದ ಲಬ್ಧಾಂಕುರಸಿ ಪ್ರತ್ನೈ ಈಶದ್ ಜನಿಜಯ ಮುನಿನ. ಯಾರು ಹೇಳ್ರಿ? ಟೀಕಾರ. ಸಮ್ಯ ಗುದ್ಭಿನ್ನ ಶಾಖಃ ತಂಗಿ ಬಂದಂತ ಅದಕ್ಕೇನ ಒಂದು ಸಿದ್ಧಾಂತ. ಅವ್ರು ಬೀಜ ಬಿತ್ತಿದ್ರು, ಅಂಕುರ ಬೆಳೀತು, ಮುಂದಿನಿಂದ ಸಸಿ ಆಗ್ತದು, ಅಂದರೆ ಬ್ರಾಂಚಸ್ ಬಂದು ಅಂತ. ಬ್ರಾಂಚಸ್ನ ಗೊತ್ತಾಗ್ತಿಲ್ಲ ನಿಮಗೆ ಏನದು? ಟೊಂಗಿ ಹೇಳ್ಬಾರ್ದು. ಸಮ್ಯ ಗುದ್ಭಿನ್ನ ಮೌನಿ ಮುಂದೆ ಮೌನೀಶ ವ್ಯಾಸರಾಜ. ಯಾರು ಬಂದ್ರೆ ಮುಂದೆ? ವ್ಯಾಸರಾಯ. ಉದಿತ ಕಿಸಲಯ. ಅದಕ್ಕೆ ಈ ಹೂವಾಗದ ಮೊದಲು ಮೊಗ್ಗೆ ಆಗ್ತಾವ ನೋಡ್ರಿ, ಹೌದಾ? ಹೂ ಅದು ಮೊಗ್ಗೆ ಆದಂಥದ್ದು. ಪುಷ್ಪಿತೋಯಂ ಜಯೀಂದ್ರಾತ್. ವಿಜೇಂದ್ರ ಹೊಳ ಬಂದ ಕೂಡ ಅದಕ್ಕೆ ಹೂ ಆತಂತದ್ದು. ಮಧ್ವ ಅಂತ ಹೇಳ್ತಾ ಇದ್ದಾರೆ. ವಿಲಸಿತ ಫಲಿತು ಆಮೇಲೆ ಮುಂದೆ ಬರ್ತಕ್ಕಂಥವು. ವಿಜಯೇಂದ್ರ ವ್ಯಾಸೇನ ಯುಕ್ತ ಬೀಜ ಶ್ರುತಿ ಭುವಿ ಭಗವತ್ಪಾದ ಲಬ್ಧಾಂಕುರ ಶ್ರೀ ಪ್ರತ್ನೈ ಈಶತ್ ಪ್ರಭಿನ್ನ ಜನಿ ಜಯ ಮುನಿನ ಸಮ್ಯಕ್ ಉದ್ಭಿನ್ನ ಶಾಖ ಮೌನೀಶ ವ್ಯಾಸರಾಜ ಉಯಿತ ಕಿಸಲಯ ಪುಷ್ಪಿತೋಯಂ ಜಯೀಂದ್ರಾತ್. ಹೌದಾ? ಹೂ ಬಿಡ್ತಿ ಗಿಡ ಈಗ ಅದು. ಅದ್ಯ ಶ್ರೀ ರಾಘವೇಂದ್ರಾದ್ ವಿಲಸತಿ ಮಧ್ವ ಸಿದ್ಧಾಂತ ಶಾಖಿ. ಮಧ್ವ ಆಚಾರ ರಾಯರು ಬಂಧುಗಳೇ ಹಣ್ಣು ಬಿಡ್ತಿಂತ ಗಿಡ. ರಾಯರೇನು ಕೊಟ್ಟರು ನಮಗೆ? ಹಣ್ಣು ಕೊಟ್ಟರು ನಮಗೆ. ಹೇಳ್ತಾರೆ ಮಧ್ವ ಸಿದ್ಧಾಂತ ಶಾಖೆ ಅಂತಕ್ಕಂಥ ಗಿಡ ಹೆಂಗೆ ಬೆಳೀತು? ಮಧ್ವಾಚಾರ ಬರೋದಕ್ಕೆ ರಾಯರು ಬರೋವಾಗ ಹಣ್ಣು ಕೊಡ್ತಂತ. ಇವತ್ತು ನಾವು ಹಣ್ಣು ಅಂತ ಗ್ರಂಥಗಳ ವೈಭವ ಹೇಳ್ತಾ ಇದ್ದಾರೆ. ಅದನ್ನೇ ಹೇಳೋದು ಗ್ರಂಥಗಳ ವೈಭವ.
ಅದು ಹೇಳ್ತು ನೋಡ್ರಿ, ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿ ಚತುರಂಗ ಸರಸ್ವಂಸ ಜೀವೇಶ ಭೇದ ಗುಣಪೂರ್ ಜಗತ್ಸತ್ವ ನೀಚೋಚ್ಚ ಭಾವಿ ಮುಖನಕ್ಕರ ಗಣೇಶ ಸಮೇತ ದುರ್ವಾದ್ಯಾಲಿ ಗುರುರಾಘವೇಂದ್ರ ವಾಗ್ದೇವತಾ ಸರಿತ್ ಅಮು ವಿಮಲೀಕರೋತು. ಎರಡು ನುಡಿಯ ವೈರಾಗ, ಎರಡಕ್ಕೂ ಒಂದೇ ಕ್ರಿಯಾಪದ ಅದ, ಎರಡೂ ಶ್ಲೋಕ ಕೂಡ ಒಂದೇ ಅರ್ಥ ಇದು. ನಿಮ್ಗೆ ಅರ್ಥ ಆಗ್ತದೆ, ಏನು ತೊಂದರೆ ಸ್ವಲ್ಪ ಭಾಳ ಡಿಫಿಕಲ್ಟ್ ಅದ ಇದು, ಅಸಾಧ್ಯ ಕಷ್ಟದ ಇದು. ಇದಕ್ಕೆ ವ್ಯಾಖ್ಯಾನಕಾರರು 20 ಪುಟ ಅರ್ಥ ಬರ್ತಾರೆ. ಇದಕ್ಕೆ ತಳಗೆ ಇಟ್ಕೊಳಿಕ್ಕೆ ಅಷ್ಟು ನಮಗೆ ಸುಮ್ಸ್ಕೊಂಡಿದ್ರಿ. ಕೊನೆಯ ಸಾಲ ನೆನಪು ನೋಡ್ರಿ, ವಾಗ್ದೇವತಾ ಸರಿತ್ ಅಮು ವಿಮಲೀಕರೋತು, ಇಷ್ಟ ಅರ್ಥ ತಿಳ್ಕೊಂಬಿಟ್ಟು ಸಾಕದು. ವಾಕ್ ಅಂದ್ರೆ ಮಾತು, ವಾಗ್ದೇವತಾ ಮಾತು ಅಂತಕ್ಕಂಥ ದೇವಿ, ಸರಿತ್ ಅಂದ್ರೆ ನೀರು, ದೇವತಾ ಸರಿತ್ ಅಂದ್ರೆ ಯಾವುದು? ಗಂಗಾ ನದಿ. ವಾಗ್ದೇವತಾ ಸರಿತ್ ಮಂತ್ರಾಲಯ ಸ್ವಾಮಿಗಳ ಮಾತು ಅಂತಕ್ಕಂಥ ಭಾಗೀರಥಿ ದೇವಿ ಅಮುಂ ವಿಮಲೀಕರೋದು. ಈ ಸ್ತೋತ್ರ ಅನ್ನವನ್ನು ಶುದ್ಧ ಮಾಡಿದೆ, ಇಷ್ಟೇ ಅರ್ಥ ಅರ್ಥ ಆಗ್ತದೆ. ವಾಗ್ದೇವತಾ ಸರಿತ್ ಅಮುಂ ಎನ್ನುವನ ವಿಮಲೀಕರೋದು, ಶುದ್ಧ ಮಾಡಿ ಅಂತ ಹೇಳ್ಬಿಟ್ಟು ಅರ್ಥ ನಂಗತ್ತು. ಸ್ವಲ್ಪ ರಾಯರ ಗ್ರಂಥ ಓದ್ರಿ, ಅಪಣಾಚಾರ ಅಂತಾರ. ನಮ್ಮ ಬ್ರಾಹ್ಮಣರು ಒಂದು ಸ್ನಾನ ಮಾಡೇ ಮಾಡ್ತಾರೆ ಅಂತಾರ. ಅವ್ರು ಓದಿ ಸ್ನಾನ ಯಾರು ಬಿಡೋದಿಲ್ಲ, ಎಲ್ಲ ಕಾಫಿ ಕೊಡಿ ಸ್ನಾನದ ಮೇಲೆ ಎಲ್ಲ ಮಾಡ್ತಾರೆ. ಮತ್ತೆ ಬದಲಿಕ್ಕೆ ಟಿಫಿನ್ ತಿನ್ನೋದೆಲ್ಲ ಕಮ್ಮಿ ಅಂತ ನಾ ತಿಳ್ಕೊಂಡೇನೆ. ಮತ್ತೆ ಹಾಗೆ ಪಾಪ ಶಾಗಿ ಕೊಡ್ಕೋಲ್ಲ, ಪ್ರಶ್ನೆ ಇಲ್ಲೇ ಅಲ್ಲ ಅಂತೂ. ಊಟ ಗಿಟ ಒಮ್ಮೆಲೆ ಮಾಡೋದು, ಸ್ನಾನ ಮಾಡೇ ಮಾಡ್ತಾರೆ. ಒಂದು ಸ್ನಾನ ಮಾಡ್ತೀವಿ, ಇನ್ನೊಂದು ಸ್ನಾನ ಮಾಡ್ಲಿಕ್ಕೆ ಇಲ್ಲಿರಿ ಅಂತಾರ ಅವ್ರು. ಅದ್ಯಾವ ಸ್ನಾನ ಅಂದರೆ ರಾಯರ ಗ್ರಂಥ ಒಂದು ಮುಳುಗು ಹಾಕ್ರಿ ಅಂತಾರ ಅವ್ರು. ಏನು ಅದ್ಭುತ ಗ್ರಂಥಗಳು ಮಾತ್ರ, ಒಂದರಿಗಿಂತ ಒಂದು ಎಷ್ಟು ಅನುಗ್ರಹ ಭಗವಂತನವ್ರ ಮೇಲೆ. ಏನು ಚಂದ ಬರೀತಾರೆ ಬರೀ ಹೊತ್ತಿನಾಗೆ. ಹಿಂಗೆ ಗೀತಾ ವಿವೃತ್ತಿ ಮೇಲೆ ಬರೀತಾರ, ಪಂಚಸೂಕ್ತಿ ವ್ಯಾಖ್ಯಾನ ಬರೀತಾರ, ಉಪನಿಷತ್ತು ಖಂಡಾರ್ಥ ಬರೀತಾರ ಮಹಾನುಭಾವರು. ಯಾವಾಗ ಬರೆದ್ರು, ಎಷ್ಟು ವಿಚಾರಿದ್ರು, ಅದಕ್ಕೆ ಆಗಮ ಮಹಿಮಾ ಅವರು. ನಾವು ಬರೋದು ಪತ್ರ ಓದ್ಲಿಕ್ಕೆ ಆಗೋರು ನಮ್ಗೆ ಹಣೆ ಬಾರ್ದಾಗ ಪುಸ್ತಕ ಇದು. ಅವು ಅಷ್ಟು ಗ್ರಂಥ ಓದ್ಲಿಕ್ಕೆ ನಮ್ಗೆ ಸಾಧ್ಯ ಒಂದು ಜೀವನದ. ಮತ್ತೆ ಬರೀ ಸೂತ್ರ ಭಾಷೆದ ಮೇಲೆ 6 ಗ್ರಂಥ ಬರ್ತಾರ. ಒಂದು ಸೂತ್ರ ಭಾಷೆದ ಮೇಲೆ, ಒಂದನೇದು ತತ್ವಪ್ರಕಾಶಕ, ಅದಲ್ಲ ಅದು ಟಿಕಾರಿ ಬರ್ದು. ತತ್ವಪ್ರಕಾಶಕ ಭಾವದೀಪ ನಾ ಹೇಳೋದು. ತತ್ವಪ್ರಕಾಶಕ ಅದ್ರ ತತ್ವಪ್ರಕಾಶಗಳಿಂದ ಭಾವದೀಪ ಇಟ್ಕೊಂಡು ಹೇಳ್ಬೇಕು ಅರ್ಥನ. ಇಲ್ಲಿ ವ್ಯಾಖ್ಯಾನ ರಾಯರು ತೋರಿಸ್ತಾರೆ. ತತ್ವಪ್ರಕಾಶಕ ಭಾವದೀಪ ಒಂದು, ನ್ಯಾಯ ಸುಧಾ ಪರಿಮಳ, ಚಂದ್ರಿಕಾ ಪ್ರಕಾಶ್, ತತ್ವ ಮಂಜರಿ, ನ್ಯಾಯ ಮುಕ್ತಾವಲಿ, ತರ್ಕ ಸಂಗ್ರಹ. 6 ಗ್ರಂಥ ಅದನ್ನೇ ಬರೀತಾರೆ ಮಹಾನುಭಾವರು. ಇವು ಆರು ಒಂದು ವರ್ಧ ಬರೀತಕ್ಕಂಥ ಎಷ್ಟು ವಿದ್ಯಾವೈಭವ ಅದಕ್ಕಂತ ಐತ್ರಿ ಈ ಸುಗತ ಅಂತ ಮಹಾನುಭಾವರು. ವಾಗ್ದೇವತಾ ಸರಿತ್ತಮಂ ವಿಮಲೀಕರೋತು. ಅಲ್ಲಿ ಶ್ರೀ ಪೂರ್ಣ ಹೆಸರು, ಬೋಧ ಗುರು ತೀರ್ಥ ಪಯೋಬ್ಧಿಪಾರ. ಶ್ರೀ ನೋಡ್ರಿ, ರಾಯ ಸ್ತೋತ್ರ ಶುರುವಾಗೋದು ಶ್ರೀಯಿಂದ. ಯಾಕೆ ಗೊತ್ತಾ? ಸುಧಾಶ್ರೀಯಿಂದ ಶುರುವಾಗ್ತದೆ. ಶ್ರೀ ಅಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾಜಾಲೋಲ್ಲಾಸುಪತ ಸಕಲಾ ವದ್ಯತಮತೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ತೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಸುಧಾಮಂಗಲ ಶ್ಲೋಕ ಅಲ್ಲಿ ಶ್ರೀ ಶುರುವಾಗ್ಯದ. ಇದು ಶ್ರೀಯಿಂದ ಶುರುವಾಗ್ತದೆ. ಶ್ರೀ ಪೂರ್ಣ ಬೋಧ ಗುರುತೀರ್ಥ. ಪೂರ್ಣ ಅಂದ್ರೆ ಪರಮಾತ್ಮ, ಪೂರ್ಣ ಬೋಧ ಅಂದ್ರೆ ಮಧ್ವಾಚಾರ್ಯ, ಪೂರ್ಣ ಪ್ರಜ್ಞಾಚಾರ್ಯರು, ಗುರು ಅವರೇ, ತೀರ್ಥ ಅವ್ರ ಗ್ರಂಥ ಪಯೋಬ್ಧಿಪಾರ. ಮಂತ್ರಾಲಯ ಸ್ವಾಮಿಗಳ ಗ್ರಂಥಕ್ಕೆ ಇವು ದಂಡೆಗೆ ಒಂದು ರಾಯರ ಆಚಾರ ಗ್ರಂಥಗಳು. 2ನೇ ಸಾಲು ನೋಡಿ, ಚಂದ ನೋಡಿ, ಭಾಳ ಚಂದ. 2ನೇ ಸಾಲು, ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ. 3 ಶಬ್ದ ನಿಮ್ಗೆ ಅರ್ಥ ಆಗ್ತದೆ. 3 ಶಬ್ದ. ಕಾಮಾರಿ ಅಂದ್ರೆ ಯಾರು ಹೇಳ್ರಿ? ಕಾಮನ ವೈರಿ ಯಾರು? ರುದ್ರದೇವರು. ಕಾಮನ ಸುಟ್ಟಲಿ ಮತ್ತವರು ಯಾರು? ರುದ್ರದೇವರು. ಕಾಮನ ಸುಟ್ಟು ಕಾಮ. ಮಾಕ್ಷ ಅಂದರು ಅವರ. ಮಾ ಅಂದ್ರೆ ಜ್ಞಾನ, ಅಕ್ಷ ಅಂದ್ರೆ ಕಣ್ಣು, ಜ್ಞಾನದ ಕಣ್ಣಿರ್ತಕ್ಕಂಥ ಮಹಾನುಭಾವರು ರುದ್ರದೇವರು. ವಿಷಮಾಕ್ಷ, ಅಕ್ಷ ಅಂದ್ರೆ ಕಣ್ಣು, ವಿಷಮ ಅಂದ್ರೆ ಬೆಸ. ಬೆಸ ಸಂಖ್ಯೆ ಕಣ್ಣು ಯಾರಿಗವ? ಎಷ್ಟವ? 3. ಬೆಸ ಸಂಖ್ಯೆ ಯಾವುದಿಲ್ಲ ಮತ್ತು ನಾವು 40 ಹಾಕಿದ್ರು 4 ಆಗ್ತಾವ. ಮತ್ತು ನಾವು 2 ಕಣ್ಣು 2 40, ಅದು ಬೆಸ ಸಂಖ್ಯೆ. ವಿಷ, ಅದಕ್ಕೆ ವಿಷಮಾಕ್ಷ ಅಂದ್ರೆ ಏನಂದಂಗತ್ತು? ರುದ್ರದೇವರು. ಇಷ್ಟು ಕಾಮಾರಿ ಮಾಕ್ಷ ವಿಷಮಾಕ್ಷ. ಶಿರ ಅಂದ್ರೆ ತಲೆ ಮ್ಯಾಲೆ, ಪ್ರಶಂತಿ 2 ಅರ್ಥ. ಗಂಗಾ ಎಲ್ಲಿದ್ದಾಳ? ಯಾರ ತಲೆ ಮೇಲೆ ಇದ್ದಾಳ? ರುದ್ರ ತಲೆ ಮೇಲೆ ತಿಳ್ಕೊಳ್ರಿ. ರುದ್ರ ಕೂತಿರ್ತಕ್ಕಂಥ ಮಹಾನುಭಾವ ಗಂಗಾ. ಅದು ವರ್ಣ ಮಾಡ್ಯಾರ. ಹಂಗೆ ಹೇಳ್ತೇನೆ ಮುಂದೆ. ಬೆಟ್ಟ ತುಟ್ಟ ತುದಿಯಲ್ಲಿ ಹರಿಯುವು ಎಷ್ಟು ಸುನದಿ, ಬೆಟ್ಟ ತುದಿಯಲ್ಲಿ ಹುಟ್ಟಿ ಹರಿಯುವು ಎಷ್ಟು ಸುನದಿ. ಎಷ್ಟು ನದಿಗಳು ಎಲ್ಲಿ ಹುಡ್ತಾವ, ಎಲ್ಲಿ ಹರಿತಾವ, ಅವು ಹೋಗಿ ಸಮುದ್ರಕ್ಕೆ ಹೋಗಿ ಬಿಡ್ತಾವ.
ಬೆಟ್ಟ ತುಟ್ಟ ತುದಿಯಲ್ಲಿ ಹುಟ್ಟಿ ಹರಿಯುವು ಎಷ್ಟು ಸುನದಿ, ಅಲ್ಲಿ ಶಿವನ ಜಗದಟ್ಟ ಮೆಟ್ಟಿ ಹರಿಯುವು ಎಷ್ಟು ಜಗದಿ. ಅದು ಒಂದ ನದಿ. ಶಿವನ ಅಟ್ಟ ಮುಟ್ಟಿ ಶಿವನ ತಲೆ ಹಡ್ತಕ್ಕಂಥ ನದಿ ಯಾವುದು? ಅದು ಭಾಗೀರಥಿ ದೇವಿ. ಸಿಟ್ಟು ಬಂದು ಪಾರ್ವತಿಗೆ, ಯಾಕ ಗಂಗಾ ಆಕಾರ ಈಕಾರ ಹೆಣ್ಣು ಅಂತ ಅರ್ಥ ಎಲ್ಲ ಆಕಾರ ಹೌದು. ಗಂಗಾ ಆಕಾರ ಶ್ಯಾಮಲ ಸುಧಾ ಅಂತಿರ್ತೀವಲ್ಲ, ಮತ್ತು ಅಲ್ಲ ಆಕಾರ ತಾವು ಆಕಾರ ಕಂಡ್ರೆ ಹಿಂಗಿರ್ತದಲ್ಲ ಹೆಣ್ಮಕ್ಳಿಗೆ ಹಂಗ ಅಂತ ಹಂಗೆ ಹೇಳ್ತೀನಿ ತಿಳ್ಕೊಬೇಡ್ರಿ. ಮತ್ತು ಹಂಗೆ ಚಾಷ್ಟಿಗೆ ಹೇಳ್ತೀನಿ ತಿಳ್ಕೊಬೇಡ್ರಿ. ಹೆಣ್ಣಂದ್ರೆ ಇಚ್ಛಾ. ತಮ್ಮ ಗಂಡಂದ್ರಿಗೆ ಯಾವ ಹೆಣ್ಮಕ್ಳು ಸೆರಗ ಬಡಿಬಾರ್ದ್ರಿ ಅವ್ರಿಗೆ. ಅಷ್ಟಿಟ್ಟು ಬರ್ತದೆ ಅವ್ರಿಗೆ. ಅವ್ರಿಗೆ ಇಚ್ಛಾ ತಪ್ಪೇನಲ್ಲ ಬರೋಬರಿ ಹೌದಲ್ಲ. ಮತ್ತು ಆ ಸಿಟ್ಟು ಅಂಥದ್ದು ಇಲ್ಲಿ ತಲೆ ಮೇಲೆ ಕೂಡ್ಸ್ಕೊಂಡು ಗಂಗಾನ ಅಂದ್ರೆ ಸಿಟ್ಟು ಬರಲಿಕ್ಕಲ್ಲ ಪಾರ್ವತಿಗೆ. ಭಾಳ ಸಿಟ್ಟು ಬಂತಕಿ, ಕೆಂಗಣ್ಣ ಆಗಿಬಿಟ್ಲಕ್ಕಿ. ಏನು ರೀ ಅನ್ಲಕ್ಕಿ, ನಾ ಖಾಸ ಹೆಣ್ಣು ಕೂತ್ಕೊಂಡು ಮ್ಯಾಲ ತಲೆ ಮೇಲೆ ಯಾವಾಗಿನ ಕುಡ್ಸ್ಕೊಂಡ್ರಿ ನೀವು ಒಂದಕ್ಕೆ, ಅಥವಾ ಅಡುಗೆ ಮನೆಯಾಗಲ್ಲ, ಬಸ್ರ ಮನೆಯಾಗಲ್ಲ, ಬೆಡ್ರೂಮ್ ಮನೆಯಾಗಲ್ಲ, ಮ್ಯಾಲೆ ಕುಡ್ಸ್ಕೊಂಡ್ರಿ ನೀವು ಅಂದ್ರಕ್ಕಿ. ಸಿಟ್ಟು ಬಂತಿಲ್ಲಕ್ಕಿ. ಹಂಗಾಗ ಭಾಳ ಸೌಮ್ಯ ರುದ್ರದೇವರು. ಅಷ್ಟೇ ಸಿಟ್ಟಿಗೆ ಅಂದ್ರೆ ಅವರು. ಅದು ನಾರಿ ಅಲ್ಲ, ನೀರದು ಅಂತ ಹೇಳಿದ್ರು ಮಹಾನುಭಾವರು. ಅರ್ಥ ಆಗ್ತದೆ ಮಗ. ಯಾಕೆ ಹೆಣ್ಮಗಳು ಭಾಳ ವಿಲಿ ಒದಾಡ್ತಿದ್ಲು. ಏನು ಮಾಲ್ ಉಸಿರಾಗ್ಯದು, ಏನು ಡಯಾಬಿಟಿಕ್ಕು, ಏನು ಸುಡುಗ, ಯಾಕೆ ಒದಾಡ್ತಿಕ್ಕೆ ಅವರು. ಅವ್ಯಾವ ಇಲ್ಲರಿ, ನನಗೇನು ರೋಗ ಇಲ್ಲ, ಮತ್ತು ಯಾಕೆ ಒದಾಡ್ತಿಕ್ಕೆ ಅವರು. ಆಕೆ ಹೇಳಿದಂತೆ, ನಮ್ಮ ಮನೆಯವ್ರ ಆಫೀಸ್ಗೆ ಒಬ್ಬ ಲೇಡಿ ಟೈಪಿಸ್ಟ್ ಬಂದಾಳಂತ. ಆಕೆ ಎಲ್ಲಿಯೋ ಇವ ಎಲ್ಲಿಯೋ ಹಂಗೆ ಶಾಸ್ತ್ರಿ ಹೇಳ್ದ. ಮತ್ತು ಸುಮ್ಮನೆ ಇದು ಹಂಗೆ ರುದ್ರೇವ್ ತಲೆ ಬಂದು ಕೂತ್ರೆ ಮಹಾನುಭಾವ ರುದ್ರೇವ್ ಹೇಳ್ತಾರೆ, ನೀ ಬೇಕಾದ್ರೆ ತಲಾ ಕೊಟ್ಟು ಗಂಡು ಮುತ್ತೋರಿಗೆ ಹೋಗಿ ಬಿಡ್ಬೇಕಾರ ಪಾರ್ವತಿಗೆ ಹೇಳಿರೋರು. ನಾನು ತಲೆ ಮಾಡ್ತಕ್ಕಂಥ ವಿಷ್ಣು ಪಾದಕ ತೆಗಿಯೋಲ್ಲ ಅಂತ ಯಾರು ಮಹಾನುಭಾವ ತಿಳ್ಕೊಡ್ರಿ. ಅಷ್ಟು ಹೊರತು ಇಷ್ಟರ ಮಹಾನುಭಾವ ತಕ್ಕಂಥ ಇಲ್ಲಿ ಅಂತಾರೆ. ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪ್ರಜಾರ ಗಂಗಾ. ಹಂಗೆ ರುದ್ರದೇವರು ರಾಯರ ಗ್ರಂಥಗಳನ್ನು ತಲೆ ಮೇಲೆ ಇಟ್ಕೊಂಡಾರಂತೆ. ಎರಡನೇ ಅರ್ಥ ಇದು. ಒಂದೇ ಈ ಶ್ಲೋಕಕ್ಕೆ ಎರಡು ಅರ್ಥವ. ಒಂದು ಗಂಗಾ ನದಿ ಪರವಾಗಿ ಒಂದು ಅರ್ಥದ, ರಾಯರ ಗ್ರಂಥ ಬಗ್ಗೆ ಒಂದು ಅರ್ಥವ. ಅಲ್ರಿ ನೀವು ಅನ್ಬೋದು ರುದ್ರದೇವರು ಎಲ್ಲಿ, ರಾಯರು ಎಲ್ಲಿ, ಇವರು ಕರ್ಮಜೀ ಬಹಳ ತಾರ್ತದ ಕೆಳಗೆ ರಾಯರು ಕರ್ಮಜೀವತೆಗಳು. ರುದ್ರದೇವ್ 3ನೇ ಕಕ್ಷೆ ಬಂದ್ಬಿಡ್ತಾರೆ ಆಗಲೇ ಮೇಲಲ್ಲಿ. ಬ್ರಹ್ಮ ವಿಷ್ಣು ಮಹೇಶ್ವರ ಆದ್ಕೊಳ್ಳಿ, ಪಾರ್ವತಿ ಬೈ ಯಾರು ಲಕ್ಷ್ಮೀದೇವಿ ಆದ್ಕೊಳ್ಳಿ, ಹನುಮಂತರು ಆದ್ಕೊಳ್ಳಿ, ಸರಸ್ವತಿ ಭಾರತಿ ಆದ್ಕೊಳ್ಳಿ ಬಂದೇ ಬಿಡ್ತಾರೆ. ಗರುಡ ಸೇರಿದ್ರು ಬಂದೇ ಬಿಡ್ತಾರೆ ಅಲ್ಲಿ. ಹೌದಿಲ್ಲ? ಮತ್ತು ಅಲ್ಲಿ ತಾರತಮ್ಯ ಬರ್ತೀವಿ ಹಿಂಗೆ ಅಂತ ಕೇಳಿದ್ರೆ ಹಂಗಲ್ಲ ಅಂತಾರೆ. ಹಂಗೆ ಅರ್ಥ ಮಾಡಬೇಡ್ರಿ ಅಂತ ಅರ್ಥ ಮಾಡೋರು. ರಾಯರ ಗ್ರಂಥಗಳನ್ನ ಯಾಕೆ ತಲೆ ಮೇಲೆ ಇಟ್ಕೊಂಡ್ರೆ ರುದ್ರದೇವರು ಅಂತ ಕೇಳಿದ್ರೆ, ರಾಯರು ಬೆಳೀತಕ್ಕಂಥ ಚ ನ ಒಂದು ಅಕ್ಷರದಾಗೂ ವಿಷ್ಣು ಸರ್ವೋತ್ತಮತ್ವದ ಅಂತ ಅದಕ್ಕೆ ಇಟ್ಕೊಂಡ್ರೆ ಮಾರ್ಬರ್ತಕ್ಕಂಥ. ವಿಷ್ಣು ಅಂದ್ರೆ ಬೇಕಿಲ್ಲ ಮತ್ತವ್ರಿಗೆ. ರಾಮ ರಾಮೇತಿ ರಾಮೇ ರಮೇ ರಾಮೇ ಮನೋರಮೆ ಸಹಸ್ರನಾಮ ತದಸ್ಸಂ ರಾಮನಾಮವ್ರನ್ನ ಹೇಳ್ಕೊಟ್ಟಿರ್ತಕ್ಕ ಮಹಾನುಭಾವರ. ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಅಂತ ಅರ್ಥ ಮುಂದಿನ ಸುಖ ಅರ್ಥ ನಾ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರ